ಆನ್ಲೈನ್ 285ನೆಯ ಆನ್ಲೈನ್ ಉಪನ್ಯಾಸ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ತುಂಬು ಹೃದಯದ ಸ್ವಾಗತ ಸುಸ್ವಾಗತ. ಧಾರವಾಡ ಕಟ್ಟೆ ಧಾರವಾಡ ಆನ್ಲೈನ್ ಹಾಗೂ ಆಫ್ಲೈನ್ ವೇದಿಕೆಯ ಮೂಲಕ ಸಾಹಿತ್ಯಿಕ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ಸಂಘಟಿಸುತ್ತಾ ನಮ್ಮ ನಾಡಿನ ಸಾಹಿತ್ಯಾಸಕ್ತರ ಮೆಚ್ಚುಗೆಗೆ ಪಾತ್ರವಾದ ಅಪೂರ್ವವಾದ ವೇದಿಕೆಯಾಗಿದೆ. ಜಾಗತಿಕ ರಂಗಭೂಮಿ ಮತ್ತು ಸಾಹಿತ್ಯ ಕುರಿತ ಉಪನ್ಯಾಸ ಮಾಲಿಕೆ, ಭಾರತೀಯ ಮತ್ತು ಕನ್ನಡ ಸಾಹಿತ್ಯ ಕುರಿತ ಉಪನ್ಯಾಸ ಮಾಲಿಕೆಗಳು, ರಾಷ್ಟ್ರೀಯ ಶಿಕ್ಷಣ ನೀತಿ ಕುರಿತು ವಿಶೇಷ ಉಪನ್ಯಾಸ ಮತ್ತು ಸಂವಾದ ಕಾರ್ಯಕ್ರಮಗಳು, ಪುಸ್ತಕ ಬಿಡುಗಡೆ ಮತ್ತು ಸಂವಾದ ಕಾರ್ಯಕ್ರಮಗಳು, ಅನುಭವ ಕಥನಗಳು, ಶೇಕ್ಸ್ಪಿಯರ್, ಟೋಲ್ಸ್ಟಾಯ್, ಕುವೆಂಪು, ಬೇಂದ್ರೆ ಮುಂತಾದ ಮೇರು ಲೇಖಕರ ಕುರಿತ ಉಪನ್ಯಾಸ ಮಾಲಿಕೆ, ಕವಿಗೋಷ್ಠಿ, ಕಾರ್ಯಾಗಾರಗಳು ಹೀಗೆ ಅನೇಕ ಬಗೆಯ ನಿತ್ಯ ನೂತನ ಕಾರ್ಯಕ್ರಮಗಳು ಮತ್ತು ಪರುಷಕಟ್ಟೆ ಆನ್ಲೈನ್ ಜರ್ನಲ್ ಮೂಲಕ ನಾಡು ನುಡಿ ಹಾಗೂ ಸಾಹಿತ್ಯ ಸಂಸ್ಕೃತಿಯ ಸೇವೆಗೆ ಕಂಕಣಬದ್ಧವಾಗಿವೆ. ಇದು ಮ್ಯೂಟ್ ಮಾಡಿ. ಅದರ ಮುಂದುವರಿದ ಭಾಗವಾಗಿ ಇವತ್ತು 285ನೆಯ ವಿಶೇಷ ಉಪನ್ಯಾಸ ಕಾರ್ಯಕ್ರಮದಲ್ಲಿ ಸೃಜನಶೀಲ ಉಪನ್ಯಾಸಕರು, ಸಂಶೋಧಕರು, ಸಾಹಿತಿಗಳು ಆಗಿರುವ ಡಾಕ್ಟರ್ ಅಕ್ಷಯ್ ಯಾರ್ದಿ ಅವರು ವಿಲಿಯಂ ವರ್ಡ್ಸ್ವರ್ತ್ ನಿಸರ್ಗ ಶಾಲೆಯ ಅತ್ಯುತ್ತಮ ವಿದ್ಯಾರ್ಥಿ ಎಂಬ ವಿಷಯದ ಕುರಿತು ತಮ್ಮ ಒಳನೋಟಗಳನ್ನು ಹಂಚಿಕೊಳ್ಳಲಿದ್ದಾರೆ. ನಮ್ಮ ಕರೆಯನ್ನು ಮನ್ನಿಸಿ ಈ ಕಾರ್ಯಕ್ರಮದ ಉಪನ್ಯಾಸಕರಾಗಿ ನಮ್ಮೊಟ್ಟಿಗೆ ಇರುವ ಡಾಕ್ಟರ್ ಅಕ್ಷಯ್ ಯಾರ್ದಿ, ಇಂಗ್ಲಿಷ್ ಸಹಾಯಕ ಪ್ರಾಧ್ಯಾಪಕರು, ಕರ್ನಾಟಕ ರಾಜ್ಯ ಅಕ್ಕ ಮಹಾದೇವಿ ಮಹಿಳಾ ವಿಶ್ವವಿದ್ಯಾಲಯ ವಿಜಯಪುರ. ಇವರಿಗೆ ಸಮಸ್ತ ಧಾರವಾಡ ಕಟ್ಟೆ ಬಳಗದ ಪರವಾಗಿ ತುಂಬು ಹೃದಯದ ಸ್ವಾಗತವನ್ನು ಕೋರುತ್ತೇನೆ. ಸ್ವಾಗತ ಸರ್. ಧನ್ಯವಾದಗಳು ಸರ್. ಅದೇ ರೀತಿ ಧಾರವಾಡ ಕಟ್ಟೆ ಧಾರವಾಡದ ಎಲ್ಲ ವಿನೂತನ ಕಾರ್ಯಕ್ರಮಗಳನ್ನು ಸಂಘಟಿಸುವಲ್ಲಿ ನಮ್ಮ ಹಿಂದಿನ ಸ್ಫೂರ್ತಿಯ ಚಿಲುಮೆಯಾಗಿರುವ ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿರುವ ಪ್ರೊಫೆಸರ್ ಬಸವರಾಜ್ ಡೋಣೂರ್, ಮಾನ್ಯ ನಿರ್ದೇಶಕರು ಅಧ್ಯಯನಾಂಗ, ಕರ್ನಾಟಕ ಕೇಂದ್ರೀಯ ವಿಶ್ವವಿದ್ಯಾಲಯ ಕಲಬುರಗಿ, ಇವರಿಗಾದರೂ ಕೂಡ ತುಂಬು ಹೃದಯದ ಸ್ವಾಗತ ಸುಸ್ವಾಗತವನ್ನ ಕೋರುತ್ತೇನೆ. ಸ್ವಾಗತ ಸರ್. ಅದೇ ರೀತಿ ಇವತ್ತಿನ ಈ ಒಂದು ಸುಮಧುರ ಸಾಹಿತ್ಯ ಸಂಜೆಗೆ ಸಾಕ್ಷಿಯಾಗಿರುವ ಎಲ್ಲ ಹಿರಿಯರಿಗೂ ಮತ್ತು ಎಲ್ಲ ಸಾಹಿತ್ಯಾಸಕ್ತರಿಗೂ ಕೂಡ ಹೃತ್ಪೂರ್ವಕ ಸ್ವಾಗತವನ್ನ ಕೋರುತ್ತೇನೆ. ಅದೇ ರೀತಿ ನಮ್ಮ ಕಾರ್ಯಕ್ರಮಗಳನ್ನು ನಾಡಿನ ಮೂಲೆ ಮೂಲೆಗಳು ತಲುಪಿಸುವಲ್ಲಿ ನಮ್ಮೊಂದಿಗಿರುವ ನಮ್ಮ ಮಾಧ್ಯಮ ಸ್ನೇಹಿತರಿಗೂ ಮತ್ತು ಧಾರವಾಡ ಕಟ್ಟೆ ಧಾರವಾಡದ ಎಲ್ಲ ಪದಾಧಿಕಾರಿಗಳನ್ನು ಕೂಡ ಈ ಕಾರ್ಯಕ್ರಮಕ್ಕೆ ತುಂಬು ಹೃದಯದ ಸ್ವಾಗತ ಸುಸ್ವಾಗತವನ್ನ ಕೋರುತ್ತೇನೆ. ಸಾಹಿತ್ಯಾಸಕ್ತರೇ, 60 ನಿಮಿಷಗಳ ಕಾಲ ಉಪನ್ಯಾಸಕರ ನುಡಿಗಳು, ನಂತರದಲ್ಲಿ 10 ನಿಮಿಷ ಅಧ್ಯಕ್ಷೀಯ ನುಡಿಗಳು, ಅದಾದ ನಂತರ ಉಪನ್ಯಾಸಕರೊಂದಿಗೆ ಚರ್ಚೆಗೆ ಅವಕಾಶವಿರಲಿದೆ. ಸಾಹಿತ್ಯಾಸಕ್ತರು ತಮ್ಮ ಆಡಿಯೋ ಮತ್ತು ವಿಡಿಯೋ ಮ್ಯೂಟ್ ಮಾಡಿಕೊಂಡು ಸಹಕರಿಸಲು ಮನವಿ. ಉಪನ್ಯಾಸಕರು 60 ನಿಮಿಷಗಳ ಕಾಲಮಿತಿಯೊಳಗೆ ವಿಷಯ ಮಂಡನೆ ಮಾಡಲು ಸವಿನಯದ ಮನವಿ. ಈಗ ಧ್ವನಿ ಡಾಕ್ಟರ್ ಅಕ್ಷಯ್ ಯಾರ್ದಿ ಅವರದು. ಸರ್ ಪ್ಲೀಸ್. ಎಲ್ಲರಿಗೂ ನಮಸ್ಕಾರ. ಧಾರವಾಡ ಕಟ್ಟೆ ಆನ್ಲೈನ್ ಲೆಕ್ಚರ್ ಸೀರೀಸ್ ಈ ಒಂದು ಉಪನ್ಯಾಸ ಮಾಲೆಯಲ್ಲಿ ಭಾಗವಹಿಸಲು ಇವತ್ತು ನನಗೆ ಬಹಳ ಖುಷಿ ಆಗ್ತಾ ಇದೆ. ನನಗೆ ಈ ಅವಕಾಶ ಮಾಡಿಕೊಟ್ಟಂತಹ ಎಲ್ಲರಿಗೂ ಕೂಡ, ಅದರಲ್ಲಿಯೂ ವಿಶೇಷವಾಗಿ ಡಾಕ್ಟರ್ ಬಸವರಾಜ್ ಡೋಣೂರ್ ಸರ್ ಇವರಿಗೂ ಕೂಡ ಬಹಳಷ್ಟು ಧನ್ಯವಾದಗಳು. 45ರಿಂದ 60 ನಿಮಿಷದಲ್ಲಿ ನನ್ನ ವಿಷಯ ಮಂಡನೆಯನ್ನು ಮಾಡಲಿಕ್ಕೆ ಪ್ರಯತ್ನ ಮಾಡ್ತೀನಿ. ನಾನು ವಿಷಯ ಶುರು ಮಾಡೋಕ್ಕಿಂತ ಮುಂಚೆ ಒಂದು ಹೇಳಬೇಕು. ಏನಂತಂದ್ರೆ, ಇದು ಕನ್ನಡದಲ್ಲಿ ನಾನು ಮಾಡ್ತಾ ಇರೋದು ಮೊದಲನೇ ಭಾಷಣ. ಹಾಗಾಗಿ ಭಾಷೆಯು ಸ್ವಲ್ಪ ತಪ್ಪಾದಲ್ಲಿ ದಯವಿಟ್ಟು ಕೇಳುಗರು ಕ್ಷಮಿಸಬೇಕಾಗಿ ವಿನಂತಿ. ಆದಷ್ಟು ಪ್ರಯತ್ನ ಮಾಡ್ತೇನೆ. ದಯವಿಟ್ಟು ನನ್ನನ್ನ ಪ್ರೋತ್ಸಾಹಿಸಬೇಕಾಗಿ ವಿನಂತಿ. ವಿಲಿಯಂ ವರ್ಡ್ಸ್ವರ್ತ್ ಈ ಹೆಸರು ಕೇಳಿದ ತಕ್ಷಣ ನಮಗೆಲ್ಲರಿಗೂ ಗೊತ್ತಿದ್ದಂಗೆ ನಿಸರ್ಗ ಕವಿ ಅನ್ನೋದು ಸಾಮಾನ್ಯವಾಗಿ ಎಲ್ಲರಿಗೂ ಗೊತ್ತಿದ್ದದ್ದೇ ವಿಷಯ. ಅದರಲ್ಲಿ ಈ ಕವಿಯನ್ನ ಆಯ್ಕೆ ಮಾಡಿಕೊಳ್ಳಿಕ್ಕೆ ನನಗೆ ಒಂದು ಪರ್ಸನಲ್ ಆದಂತಹ ಒಂದು ಕಾರಣ ಇದೆ. ಏನಂತಂದ್ರೆ, ನಾನು
ನನ್ನ ಒಂದು ವ್ಯಕ್ತಿತ್ವಕ್ಕೆ ಹಾಗೂ ವಿಲಿಯಂ ವರ್ಡ್ಸ್ವರ್ತ್ ಅವರ ವ್ಯಕ್ತಿತ್ವಕ್ಕೆ ಎಲ್ಲಿಯೋ ಒಂದು ಸಾಮ್ಯ ಇದೆ ಅಂತ ನನಗನ್ನಿಸ್ತಾ ಇದೆ. ಯಾಕಂದ್ರೆ ವರ್ಡ್ಸ್ವರ್ತ್ ಅವರು ನಿಸರ್ಗ ಉಪಾಸಕರಾಗಿ ತಮ್ಮ ಲೇಖನಗಳಲ್ಲಿ, ತಮ್ಮ ಕವನಗಳಲ್ಲಿ ಸುಮಾರಷ್ಟಾಗಿ ಬರೆದಿದ್ದಾರೆ. ನಿಸರ್ಗವನ್ನು ಒಂದು ದೇವತೆ, ನಿಸರ್ಗವನ್ನು ಒಂದು ಆಧ್ಯಾತ್ಮಿಕ ಗುರುವನ್ನಾಗಿ ಅವರು ಪರಿಗಣಿಸ್ತಾ ಇದ್ದಾರೆ. ಅದೇ ತರ ನನಗೂ ಎಲ್ಲೋ ಒಂದು ನಿಸರ್ಗದಲ್ಲಿ ಆಸಕ್ತಿ, ಪರಿಸರ ಭ್ರಮಣೆ, ಆಮೇಲೆ ಪ್ರವಾಸ ಕೈಗೊಳ್ಳೋದ್ರಲ್ಲಿ ನನಗೂ ಕೂಡ ಆಸಕ್ತಿ. ಹಾಗಾಗಿ ವಿಲಿಯಂ ವರ್ಡ್ಸ್ವರ್ತ್ ಇವನು ಒಬ್ಬ ಅತ್ಯಂತ ಪ್ರೀತಿಯ ಕವಿ ಅಂತ ಹೇಳ್ಬಹುದು. ವಿಷಯ ಮಂಡನೆ ಹಾಕುವಂತ ಮುಂಚೆ ಮೊನ್ನೆ ಆದಂತಹ ಪ್ರಸಂಗ ನಾನು ಹೇಳ್ಬೇಕು ಅಂತ ಬಯಸ್ತೇನೆ ಇಲ್ಲಿ. ನಾನು ಇಂಟಿಮೇಷನ್ಸ್ ಆಫ್ ಇಮ್ಮೋರ್ಟಾಲಿಟಿ ಈ ಕವನವನ್ನ ನನ್ನ ವಿದ್ಯಾರ್ಥಿಗಳಿಗೆ ಕಲಿಸ್ತಾ ಇದ್ದೆ. ಆ ಪೋಯಂ ಕಲಿಸಿ ಆದ ನಂತರ ಒಬ್ಬ ವಿದ್ಯಾರ್ಥಿನಿ ಎದ್ ನಿಂತು ಕೇಳಿದ್ಲು, ಸರ್, ಈ ವಿಲಿಯಂ ವರ್ಡ್ಸ್ವರ್ತ್ ಅವರು ನಿಸರ್ಗ ಕವಿ ಆಗಿದ್ರು ಹೌದು, ಆದ್ರೆ ಅವರು ನಿಜವಾಗಿ ನಿಸರ್ಗ ಕವಿನ? ಅವರು ನಿಸರ್ಗಕ್ಕೆ ಮಾಡಿದಂತಹ ಕೊಡುಗೆ ಏನು? ಅವರೇನಾದ್ರೂ ಗಿಡ ಮರ ನೆಟ್ಟಿದ್ರ? ಅವರೇನಾದ್ರೂ ಎನ್ವಿರಾನ್ಮೆಂಟಲಿಸ್ಟ್ ಅಂತ ಬಹಳ ಕುತೂಹಲಕಾರಿ ಪ್ರಶ್ನೆಯನ್ನ ನನಗೆ ಕೇಳಿದ್ರು. ಅವಾಗ ನಾನು ಹೌದಲ್ಲ, ಇದೊಂದು ಬಹಳ ವಿಚಾರ ಮಾಡುವಂತ ಪ್ರಶ್ನೆ. ಹೌದು, ನಿಸರ್ಗ ಕವಿ ಅನ್ನೋ ತಕ್ಷಣ ಅವರು ಎನ್ವಿರಾನ್ಮೆಂಟಲಿಸ್ಟ್ ಇದಾರೋ ಇಲ್ವೋ, ಪರಿಸರವಾದಿ ಇದಾರೋ ಇಲ್ವೋ ಅನ್ನೋದೊಂದು ಪ್ರಶ್ನೆ ಸಹಜವಾಗಿ ಬರ್ತದೆ. ಅವಾಗ ನನ್ನ ಗಮನಕ್ಕೆ ಬಂದಿದ್ದ ವಿಷಯ ಏನಂತಂದ್ರೆ, ವರ್ಡ್ಸ್ವರ್ತ್ ಅವರು ನಿಸರ್ಗ ಕವಿ ಆಗಿದ್ದು ಹೌದು, ಆದ್ರೆ ಎನ್ವಿರಾನ್ಮೆಂಟಲಿಸ್ಟ್, ಅವರು ಒಂದು ಪರಿಸರವಾದಿ ಆಗಿದ್ರೋ ಇಲ್ವೋ, ಅಥವಾ ಪರಿಸರವಾದಿ ಅವರು ಆಗಿರಬೇಕಾಗಿದ್ದಂತಹ ಪರಿಸ್ಥಿತಿ ಅವಾಗ ಇರ್ಲಿಲ್ಲ ಅಂತ ನನಗನ್ನಿಸ್ತದೆ. ಯಾಕಂದ್ರೆ ಅವಾಗ ಅಷ್ಟೊಂದು ಪರಿಸರದ ಹಾನಿ ಆಗಿರ್ಲಿಲ್ಲ. ಆಮೇಲೆ ನಾನು ಸಹಜ ಕುತೂಹಲವೆಂದು ಗೂಗಲ್ ಮ್ಯಾಪ್ಸ್ ನಲ್ಲಿ ವಿಲಿಯಂ ವರ್ಡ್ಸ್ವರ್ತ್ ಅವರು ಯಾವ ಪ್ರದೇಶದಲ್ಲಿ ಸಾಕಷ್ಟು ಪ್ರವಾಸಗಳನ್ನ ಕೈಗೊಂಡಿದ್ರು ಆ ಪ್ರದೇಶವನ್ನು ಸುಮ್ಮನೆ ಗೂಗಲ್ ಮ್ಯಾಪ್ಸ್ ನಲ್ಲಿ ನೋಡ್ತಾ ಇದ್ದೆ. ಲೇಕ್ ಡಿಸ್ಟ್ರಿಕ್ಟ್ ಏರಿಯಾನ ನೋಡಿದ್ರೆ ಆಶ್ಚರ್ಯ ಏನಾಯ್ತು ಅಂತಂದ್ರೆ, ಇವತ್ತಿಗೂ ಕೂಡ ಲೇಕ್ ಡಿಸ್ಟ್ರಿಕ್ಟ್ ಅನ್ನೋದು ಇಂಗ್ಲೆಂಡಿನ ಒಂದು ಅತ್ಯಂತ ಸುಂದರ ನಿಸರ್ಗ ರಮಣೀಯ ತಾಣವಾಗಿಯೇ ಉಳಿದಿದೆ. ಅಂದ್ರೆ ನಾವು ಶಹರೀಕರಣ ಅಥವಾ ನಾಗರಿಕೀಕರಣ ಏನಿದೆ ಅದು ಆ ಒಂದು ಪ್ರದೇಶದಲ್ಲಿ ಅಷ್ಟೊಂದು ಕಂಡು ಬರ್ತಾ ಇಲ್ಲ ಇವತ್ತಿಗೂ ಕೂಡ. ಅದರ ಹಿಂದೆ ಏನಾದ್ರೂ ವಿಲಿಯಂ ವರ್ಡ್ಸ್ವರ್ತ್ ಅವರ ನಿಸರ್ಗ ಕವನಗಳು ಏನಾದ್ರೂ ಒಂದು ದೊಡ್ಡ ಕಾರ್ಯ ಮಾಡಿರಬಹುದು. ಇದು ಒಂದು ಸಾಹಿತ್ಯದ ಶಕ್ತಿ ಅಂತ ನಾನು ಭಾವಿಸ್ತಾ ಇದ್ದೇನೆ. ಹಾಗಾಗಿ ಅವರು ಪ್ರತ್ಯಕ್ಷವಾಗಿ ಎಷ್ಟು ಗಿಡ ಮರ ಹಚ್ಚಿದ್ರು ಅದಕ್ಕಿಂತ ಅವರು ಪರೋಕ್ಷವಾಗಿ ಎಷ್ಟೊಂದು ನಿಸರ್ಗಕ್ಕೆ ದೊಡ್ಡ ಕೊಡುಗೆಯನ್ನ ಕೊಟ್ಟಿದ್ದಾರೆ, ಅದು ನಮಗೆ ಇವತ್ತು ಕಂಡು ಬರ್ತದೆ. ಅದು ಒಂದು ಅನೆಕ್ಡೋಟ್ ತರ ನನಗಿಲ್ಲೇ ನೆನಪಾಯ್ತು, ಅದಕ್ಕೆ ಹೇಳಲಿಕ್ಕೆ ಇಷ್ಟಪಟ್ಟೆ. ನಮಗೆಲ್ಲ ಗೊತ್ತಿದ್ದಂತೆ ವಿಲಿಯಂ ವರ್ಡ್ಸ್ವರ್ತ್ ಇವರು ಹುಟ್ಟಿದ್ದು 1770ರಲ್ಲಿ. ಆಮೇಲೆ ಹುಟ್ಟಿನಿಂದಲೇ ನಿಸರ್ಗ ಸಾನ್ನಿಧ್ಯದಲ್ಲಿ ಬೆಳೆಯುವಂತಹ ಒಬ್ಬ ಕವಿ. ಅದೃಷ್ಟವಶಾತ್ ಇವರ ತಂದೆ ತಾಯಿಗಳು ಇವರು ಸಣ್ಣವರಿದ್ದಾಗ ತೀರ್ಕೊಳ್ತಾರೆ. ಹಂಗಾಗಿ ಬಾಲ್ಯದಲ್ಲಿಯೇ ನಾವು ಕರಾಳ ದಿನಗಳನ್ನು ಅವರು ಅನುಭವಿಸ್ಬೇಕಾಗ್ತದೆ. ಫೈನಾನ್ಷಿಯಲಿ ಹಿ ವಾಸ್ ನಾಟ್ ಆರ್ಥಿಕ ಪರಿಸ್ಥಿತಿ ಅವರದು ಇಡೀ ಜೀವನದಲ್ಲಿ ಅಷ್ಟೊಂದು ಸರಿಯಾಗಿರ್ಲಿಲ್ಲ. ಅದೇ ರೀತಿಯಾಗಿ ಅವರ ಸಹೋದರರ ಒಂದು ಜವಾಬ್ದಾರಿ ಅವರ ಮೇಲೆ ಅವರಿಗೆ ಇತ್ತು. ಹಂಗಾಗಿ ಹುಟ್ಟು, ಬಾಲ್ಯ ಹಾಗೂ ಯೌವನ ಈ ಒಂದು ಕಾಲದಲ್ಲಿ ಅವರು ನಿಸರ್ಗ ಸಮೃದ್ಧವಾದ ಪ್ರದೇಶದಲ್ಲೇ ಬದುಕ್ತಾರೆ. ಆಮೇಲೆ ಇನ್ನೊಂದು ಬಹಳ ವಿಶೇಷದ ಹೇಳ್ಬೇಕಾದು ಅಂತಂದ್ರೆ ನಮಗೆಲ್ಲ ಗೊತ್ತಿದೆ, ಅವರು ಮುಂದೆ ಪ್ರವಾಸಗಳನ್ನ ಕೈಗೊಳ್ತಾರೆ. ಸುಮಾರಷ್ಟು ಯುರೋಪ್ನಲ್ಲಿ ಕೂಡ ಪ್ರವಾಸಗಳನ್ನ ಕೈಗೊಳ್ತಾರೆ. ಅವರ ಸಹೋದರಿ ಡೊರೋಥಿ ವರ್ಡ್ಸ್ವರ್ತ್ ಹಾಗೂ ಅವರ ಗೆಳೆಯ ಎಸ್.ಟಿ. ಕೋಲ್ರಿಡ್ಜ್, ಮತ್ತೊಬ್ಬ ಮಹಾನ್ ಕವಿ, ಇವರಿಬ್ಬರ ಜೊತೆ ಸೇರಿ ಅವರು ಜರ್ಮನಿ, ಫ್ರಾನ್ಸ್ ಈ ದೇಶಗಳಲ್ಲಿ, ಅದೇ ರೀತಿ ಯುರೋಪಿನ ಸಾಕಷ್ಟು ದೇಶಗಳಲ್ಲಿ ಕೂಡ ಕಾಲ್ನಡಿಗೆಯ ಪ್ರವಾಸಗಳನ್ನ ಕೈಗೊಳ್ತಾರೆ. ಫ್ರೆಂಚ್ ರೆವಲ್ಯೂಷನ್ ಒಂದು ಪ್ರಭಾವಕ್ಕೆ ಒಳಪಟ್ಟು ಮುಂದೆ ಒಂದು ಕಾಲನೂ ಬರ್ತದೆ, ಫ್ರೆಂಚ್ ರೆವಲ್ಯೂಷನ್ನಿನ ಉದ್ದೇಶಗಳು ನಿಜವಾಗಿ ಅವರಿಗೆ ಅಲ್ಲಿ ಫ್ರೆಂಚ್ ದೇಶದಲ್ಲಿ ಹೋದಾಗ ಅವು ಕಂಡು ಬರುವುದಿಲ್ಲ.
ಹಂಗಾಗಿ ಸ್ವಲ್ಪ ಅಪೇಕ್ಷಾ ಭಂಗ ಕೂಡ ಆಗ್ತದೆ ಅವರಿಗೆ. ಅದು ಮುಂದೆ ಸಾಕಷ್ಟು ಮುಂದೆ ಅವರ ಜೀವನದಲ್ಲಿ ಅವರಿಗೆ ಆಗ್ತದೆ. ಈ ಎಲ್ಲ ಪ್ರಸಂಗಗಳು ನಮಗೆ ಗೊತ್ತಿದ್ದಿದ್ದೆ. ಆದ್ರೆ ವಿಶೇಷ ಏನು, ಈ ವಿಲಿಯಂ ವರ್ಡ್ಸ್ವರ್ತ್ ಅವರ ಜೀವನದಲ್ಲಿ ಒಂದು ದೊಡ್ಡ ವಿಶೇಷತೆ ಏನಂತಂದ್ರೆ, ಅವರು ಕಾಲ್ನಡಿಗೆಯನ್ನು ಬಹಳಷ್ಟು ಮಾಡಿದ್ರು. ವಾಕಿಂಗ್, ಈ ಎಂಗೇಜ್ಡ್ ಇನ್ ವಾಕಿಂಗ್ ಟೂರ್ಸ್, ಸುಮಾರಷ್ಟು ದೂರಗಳಲ್ಲಿ ವಾಕಿಂಗ್ ಟೂರ್ಸ್ ಗಳನ್ನ ಮಾಡಿ ನಿಸರ್ಗದ ಜೊತೆಗೆ ಒಂದಾಗಲು ಅವರಿಗೆ ಸಾಕಷ್ಟು ಸಮಯ ಸಿಕ್ತಿತ್ತು. ಇದನ್ನ ನಾವು ಒಂದು ಸೌಂದರ್ಯ ಪ್ರಜ್ಞೆಯ ಭಾವದಿಂದ ನೋಡೋದಾದ್ರೆ, ನಾವು ಎಷ್ಟು ಬೇಗ ಪ್ರವಾಸ ಮಾಡ್ತೀವಿ ಅಷ್ಟು ನಮಗೆ ನಮ್ಮ ಆಜುಬಾಜು ಏನು ಪರಿಸರ ಇರ್ತದೆ ಅದರ ಜೊತೆಗೆ ಒಂದಾಗಲು ವೇಳೆ ಸಿಗುವುದಿಲ್ಲ. ಹಾಗಾಗಿ ಅಲ್ಲಿ ಏನು ಸೌಂದರ್ಯ ಅಡಗಿದೆ ಅದನ್ನು ನೋಡ್ಲಿಕ್ಕೆ ಕೂಡ ನಮಗೆ ಸಿಗುವುದಿಲ್ಲ. ಆದ್ರೆ ವರ್ಡ್ಸ್ವರ್ತ್ ಆತರ ಮಾಡೋದಿಲ್ಲ. ವರ್ಡ್ಸ್ವರ್ತ್ ಅವರು ಕಾಲ್ನಡಿಗೆಯಿಂದನೇ ನಿಸರ್ಗದ ಜೊತೆಗೆ ಬೆರೆತು ಒಂದಾಗಿ ಈ ಕಾಲ್ನಡಿಗೆಯ ಏನು ಪ್ರವಾಸಗಳನ್ನೇನು ಅವರು ಕೈಗೊಳ್ತಾ ಇದ್ದಾರೆ, ಆ ಪ್ರವಾಸಗಳ ಮುಖಾಂತರನೇ ಎಷ್ಟೋ ಒಂದು ಕವನಗಳನ್ನು ಅವರು ಬರೀತಾರೆ. ಇಟ್ ಬಿಕಮ್ಸ್ ಅ ಸೋರ್ಸ್ ಆಫ್ ಇನ್ಸ್ಪಿರೇಷನ್. ಈ ಕಾಲ್ನಡಿಗೆ ಪ್ರವಾಸ ಅವ್ರದ್ದು ಎಷ್ಟಿತ್ತು ಅನ್ನೋದ್ರ ಬಗ್ಗೆ ಒಂದು ಊಹೆ ಅವರ ಸ್ಕಾಲರ್ ಆದಂತಹ ಒಬ್ಬ ಡಿ ಕ್ವಿನ್ಸಿ ಅವರು ಮಾಡ್ತಾರೆ. ಅವರ ಪ್ರಕಾರ ಏನಂತಂದ್ರೆ, ವರ್ಡ್ಸ್ವರ್ತ್ ಅವರು ತಮ್ಮ ಜೀವನದಲ್ಲಿ ಇಡೀ ಜೀವಮಾನದಲ್ಲಿ ಎಷ್ಟೊಂದು ಮೈಲಿ ನಡೆದಿರಬೇಕು ಅಂತಂದ್ರೆ ಸುಮಾರು 1,75,000ರಿಂದ 1,80,000 ಮೈಲಿವರೆಗೆ ಅವರು ಕಾಲ್ನಡಿಗೆಯಲ್ಲಿ ಪ್ರವಾಸ ಮಾಡಿದ್ದುಂಟು ಅಂತ ಒಂದು ಊಹೆ. ಆಮೇಲೆ ಕೆಲವೊಂದಿಷ್ಟು ಕಡೆ ಬರ್ತದೆ, ಕೆಲವೊಂದು ದಿನಗಳಂತೂ ಸುಮಾರು 40 ಮೈಲಿಗಳಷ್ಟು ಪ್ರವಾಸ ಅವರು ಕಾಲ್ನಡಿಗೆಯಲ್ಲೇ ಮಾಡ್ತಾ ಇದ್ರು. ಇದ್ರ ವಿಶೇಷ ಏನು, ಕಾಲ್ನಡಿಗೆ ಮಾಡೋದ್ರಿಂದ ನಾವು ಪ್ರತಿಯೊಂದು ನಿಸರ್ಗದಲ್ಲಿರುವಂತಹ ನಮ್ಮ ಪರಿಸರದಲ್ಲಿರುವಂತಹ ಪ್ರತಿಯೊಂದು ಸಣ್ಣ ಘಟಕದಿಂದ ಹಿಡಿದು ದೊಡ್ಡ ಘಟಕದವರೆಗೆ, ಅಂದ್ರೆ ಅವರಿಗೆ ಸಣ್ಣ ಪುಟ್ಟ ಈ ಹುಲ್ಲಿನ ತುಣುಕು, ಗ್ರಾಸ್ ಲೀವ್ಸ್ ಆಫ್ ಗ್ರಾಸ್, ಅಲ್ಲಿಂದ ಹಿಡಿದು ಸಣ್ಣ ಸಣ್ಣ ಡ್ಯಾಫೋಡಿಲ್ಸ್ ಅಂತಹ ನಾವು ಕವನ ನೋಡ್ತೀವಿ, ಅಂತಹ ಸಣ್ಣ ಹೂಗಳಿಂದ ಹಿಡ್ಕೊಂಡು ದೊಡ್ಡ ದೊಡ್ಡ ಗುಡ್ಡ ಬೆಟ್ಟಗಳ ಶ್ರೇಣಿ, ಇವೆಲ್ಲವೂ ಕೂಡ ಅವರ ಕಾವ್ಯ ಸ್ಫೂರ್ತಿಗೆ, ಕಾವ್ಯ ಪ್ರತಿಭೆಗೆ ಸ್ಫೂರ್ತಿ ಆಗ್ತವೆ. ಅಂದ್ರೆ ಈ ಕಾಲ್ನಡಿಗೆಯಿಂದಲೇ ಸುಮಾರಷ್ಟು ಪ್ರೇರಣೆ ಅವರಿಗೆ ದೊರಕ್ತಾ ಇತ್ತು ಅನ್ನೋದು ಒಂದು ವಿಶೇಷ. ಆಮೇಲೆ ಇನ್ನೊಂದು ನಾನು ಇಲ್ಲಿ ಹೇಳಬೇಕು ಏನಂತಂದ್ರೆ, CM ಪ್ರತಿಯೊಬ್ಬ ಈ ತರ ನಿಸರ್ಗ ಜೊತೆಗೆ ಒಂದಾಗಿ, ಪರಿಸರದ ಜೊತೆಗೆ ಒಂದಾಗಿ ಪ್ರತಿಯೊಂದು ಘಟಕವನ್ನು ಅದರ ಸೌಂದರ್ಯವನ್ನು ಅನುಭವಿಸಿ ಆ ಒಂದು ನಿಸರ್ಗದಲ್ಲಿ ಏನೋ ಒಂದು ಅದ್ಭುತವಾದ ಚೈತನ್ಯ ಶಕ್ತಿ ಇದೆ ಎಂದು ದೃಢವಾಗಿ ನಂಬಿದಂತಹ ವರ್ಡ್ಸ್ವರ್ತ್ ಅವರ ಜೀವಮಾನದಲ್ಲಿ ಸುಮಾರು 1802ರಲ್ಲಿ ಒಂದು ಕ್ರಿಯಾಶೀಲತೆಯ ಕೊರತೆ, ಒಂದು ಸೃಜನಾತ್ಮಕ ಶಕ್ತಿಯ ಕೊರತೆ ಕಂಡು ಬರ್ತದೆ ಅಂತ CM ಬೌರಾ ಅವರು ಒಂದು ಕಡೆ ಹೇಳ್ತಾರೆ. ಇದು ನಾವು ರೈಟರ್ಸ್ ಬ್ಲಾಕ್ ಅಂತಾನೂ ಕೂಡ ಕರಿತೇವೆ ಇದಕ್ಕೆ. ಇದು ಸಾಮಾನ್ಯವಾಗಿ ಎಲ್ಲಾ ಕವಿಗಳ ಅಥವಾ ಲೇಖಕರ ಜೀವನದಲ್ಲಿ ಬರುವಂತಹ ಒಂದು ಘಟ್ಟ. ಅಲ್ಲಿ ಸ್ಫೂರ್ತಿ ಸಿಗುವುದಿಲ್ಲ ಅಥವಾ ಸ್ಫೂರ್ತಿಯ ಸೆಲೆ ಎಲ್ಲೋ ಬತ್ತಿ ಹೋಗಿದೆ ಅನ್ನುವಂತ ಒಂದು ಹೆದರಿಕೆ ವರ್ಡ್ಸ್ವರ್ತ್ ಅವರಿಗೆ ಆಗ್ತಾ ಹೋಗ್ತದೆ. ಈ 1802ಕ್ಕಿಂತ ಮುಂಚೆನೆ ಅವ್ರು ಹುಟ್ಟಿದ್ದು 1770ರಲ್ಲಿ, ಅಲ್ಲಿಂದ ಈ 1802ರವರೆಗೆ ಅವರು ಸುಮಾರಷ್ಟು ಕವನಗಳನ್ನು ಬರೀತಾರೆ. ಅದರ ಮುಂಚೆ ಅವರು ಬರೆದಿದ್ದಂತಹದ್ದು ಲಿರಿಕಲ್ ಬ್ಯಾಲೆಟ್ಸ್ ಅಲಾಂಗ್ ವಿತ್ ಎಸ್ ಟಿ ಕೋಲ್ರಿಡ್ಜ್. ಒಂದು ಕಡೆಗೆ ಎಸ್ ಟಿ ಕೋಲ್ರಿಡ್ಜ್, ಇನ್ನೊಂದು ಕಡೆಗೆ ವರ್ಡ್ಸ್ವರ್ತ್, ಇವರು ಸೇರಿ ನಿಸರ್ಗ ಕವನಗಳು, ಅದೇ ರೀತಿ ಎಸ್ ಟಿ ಕೋಲ್ರಿಡ್ಜ್ ಅವರ ಸುಂದರವಾದ ಕವನಗಳು, ಎಲ್ಲಿ ನಾವು ಒಂದು ಸ್ವಪ್ನ ಲೋಕ ಅನ್ನ ನೋಡ್ತೇವೆ. ಕುಬ್ಲಾ ಖಾನ್ ಆಗಿರ್ಬೋದು ಅಥವಾ ನಮ್ಮ ರೈಮ್ ಆಫ್ ದಿ ಏನ್ಷಿಯಂಟ್ ಮರೀನರ್ ಆಗಿರ್ಬೋದು, ಅಲ್ಲಿ ನಾವು ಸೂಪರ್ ನ್ಯಾಚುರಲಿಸಂ, ಅತಿ ನೈಸರ್ಗಿಕವಾದ ಶಕ್ತಿ, ಅದು ಕೂಡ ನಾವು ಇಲ್ಲಿ ಕಾಣ್ತೇವೆ. ಇದು ಈ ಲಿರಿಕಲ್ ಬ್ಯಾಲೆಟ್ಸ್ ಆಗಿರ್ಬೋದು ಅಥವಾ ಅವರ ಅನೇಕ ಕವಿತೆಗಳಾಗಿರ್ಬೋದು 1802ಕ್ಕಿಂತ ಮುಂಚೆ ಸಾಕಷ್ಟು ಕವನಗಳನ್ನು ಅವರು ಬರೆದಿರ್ತಾರೆ. 1802ರಲ್ಲಿ ಇವರಿಗೆ
ಒಂದು ರೈಟರ್ಸ್ ಬ್ಲಾಕ್ ಅನ್ನೋದು ಬರ್ತದೆ. ಆ ಒಂದು ಕ್ಷಣ ಅದಾದ ನಂತರ ಅದು ವರ್ಡ್ಸ್ವರ್ತ್ ಅವರಿಗೆ ಒಂದು ನನ್ನಲ್ಲಿರುವಂತಹ ಸೃಜನತೆಯ ಕೊರತೆ ಆಗಿದೆ ಅಂತ ಅನ್ಸಿದ ತಕ್ಷಣ ನಾವು ಅವರ ಮುಂದಿನ ಕೆಲವೊಂದಿಷ್ಟು ಕವನಗಳನ್ನ ನೋಡ್ತೀವಿ. ಅವ್ರು ಏನ್ ಮಾಡ್ತಾ ಇದ್ದಾರೆ ಅಂತಂದ್ರೆ, ಇನ್ನೊಂದು ಅವರ ಜೀವನದಲ್ಲಿ, ಅವರ ಕಾವ್ಯ ಪ್ರತಿಭೆಯ ಜೀವನದಲ್ಲಿ ಹೇಳ್ಬೋದು, ಇದು ಇನ್ನೊಂದು ವಿಶೇಷತೆ. ಅವ್ರು ಏನಂತಂದ್ರೆ ಪುನಃ ಪುನಃ ತಾವು ಹೋದಂತಹ ಸ್ಥಳಗಳಿಗೆ ಭೇಟಿ ನೀಡೋದು. ಅದು ನಾವು ಓಡ್ ಆನ್ ದಿ ಇಂಟಿಮೇಷನ್ಸ್ ಆಫ್ ಇಮ್ಮಾರ್ಟಾಲಿಟಿ ಈ ಕವನದಲ್ಲಿ ನಾವು ನೋಡ್ತೇವೆ. ಯಾವ ತರ ಅವರು ತಮ್ಮ ಬಾಲ್ಯದಲ್ಲಿ ನೋಡಿರುವಂತಹ ಸುಂದರವಾದ ಬೆಟ್ಟ ಗುಡ್ಡಗಳು ಇರ್ಬೋದು, ಅಲ್ಲಿ ಹೋಗಿ ಮತ್ತೆ ತಮ್ಮ ಬಾಲ್ಯವನ್ನು, ಆ ಬಾಲ್ಯ ಅನ್ನೋದು ಬಹಳ ವಿಶೇಷ. ವರ್ಡ್ಸ್ವರ್ತಿಗೆ ಬಾಲ್ಯ ಅನ್ನೋದು ಬಹಳ ವಿಶೇಷ. ಯಾಕಂದ್ರೆ ಬಾಲ್ಯದಲ್ಲಿ ನಮಗೆಲ್ಲ ಇರೋದು ಬಹಳ ಮಹತ್ವದ್ದು ಏನು ಅಂತಂದ್ರೆ, ನಮ್ಮಲ್ಲಿರೋದು ಕುತೂಹಲ. ಈ ಕುತೂಹಲಕಾರಿ ದೃಷ್ಟಿ ಏನಿರ್ತದೆ, ಆ ಕುತೂಹಲಕಾರಿ ದೃಷ್ಟಿಯಿಂದ ನಿಸರ್ಗದಿಂದ ಅನೇಕ ಪಾಠಗಳನ್ನು ಕಲಿತಂತಹ ವರ್ಡ್ಸ್ವರ್ತ್ ಬಾಲ್ಯದಲ್ಲಿಯೇ ತಮ್ಮ ಸೃಜನಾತ್ಮಕ ಶಕ್ತಿಯ ಕೊರತೆ ಆದಲ್ಲಿ ಮತ್ತೆ ಮತ್ತೆ ಆ ಸ್ಥಳಗಳಿಗೆ ಕಾಲ್ನಡಿಗೆಯಲ್ಲೇ ಭೇಟಿ ನೀಡಿ ಆ ಒಂದು ಬಾಲ್ಯದ ನೆನಪುಗಳನ್ನು ಮತ್ತೆ ಮೆಲುಕು ಹಾಕಿ ಮತ್ತೆ ಸ್ಫೂರ್ತಿಯನ್ನು ತಗೊಳ್ಳಿಕ್ಕೆ ಪ್ರಯತ್ನ ಪಡ್ತಾರೆ. ಆ ಪ್ರಯತ್ನದಲ್ಲಿ ಅವರು ಯಶಸ್ವಿ ಕೂಡ ಆಗ್ತಾರೆ. ಇದು ರೈಟರ್ಸ್ ಬ್ಲಾಕ್ ಅನ್ನ 1802 ಅನುಭವಿಸಿದಂತಹ ಕವಿ ಮತ್ತೆ ಕೂಡ ನಿಸರ್ಗಕ್ಕೆ ಹೋಗಿ, ನಿಸರ್ಗಕ್ಕೆ ಶರಣಾಗಿ ಆ ಶಕ್ತಿಯಿಂದ ಮತ್ತೆ ಪ್ರೇರಣೆ ತಗೊಂಡು ಅದನ್ನ ಒಂದು ನಾವೇನು ಹೇಳ್ತೇವೆ, ಹಿ ಕನ್ಸಿಡರ್ಸ್ ನೇಚರ್ ಆಸ್ ಅ ಹೀಲರ್, ಒಂದು ವೈದ್ಯನ ತರ ನಿಸರ್ಗ ಅಲ್ಲಿ ಅವನಿಗೆ ಪ್ರೇರಣೆ ಕೊಡ್ತದೆ. ಆ ಒಂದು ಚೇತನಾ ಶಕ್ತಿ, ಸೃಜನಾತ್ಮಕ ಶಕ್ತಿಯನ್ನು ಪುನಃ ಸಚೇತನಗೊಳಿಸ್ಲಿಕ್ಕೆ, ಜಾಗೃತಗೊಳಿಸ್ಲಿಕ್ಕೆ ಅದು ಅವ್ರನ್ನ ಪ್ರೇರಣೆ ಕೊಡ್ತದೆ. ಇದು ಒಂದು ಅವರ ಜೀವನದಲ್ಲಿ ಆದಂತಹ ವಿಶೇಷ. ಅವರ ಆಸ್ ಅ ಪೋಯೆಟ್. ಮತ್ತೆ ಒಂದಿಷ್ಟು ವರ್ಷಗಳಾಗ್ತವೆ, ಕೆಲವೊಂದಿಷ್ಟು ಕಾಲಖಂಡಗಳಲ್ಲಿ, ಅಂದ್ರೆ 1805 ಸುಮಾರು 1815 ಈ ಕಾಲಖಂಡ ಸಾಕಷ್ಟು ಬೇಸರ ತರುವಂತಹ ಘಟನೆಗಳು ಅವರ ಜೀವನದಲ್ಲಿ ಆಗ್ತವೆ. 1805 ಅವರ ಮಗ ಜಾನ್ ಸಾಯ್ತಾನೆ. 1812 ಅವರ 2ನೇ ಮಗಳು ಕ್ಯಾಥರಿನ್ ಸಾಯ್ತಾಳೆ. ಈ ಎಲ್ಲ ಸೆಟ್ ಬ್ಯಾಕ್ಸ್ ಏನಿದಾವೆ ಅದರಿಂದನೂ ಕೂಡ ಮುಂದೆ ಬಂದು ಮತ್ತೊಮ್ಮೆ ನಿಸರ್ಗದಿಂದ ಸ್ಫೂರ್ತಿ ತೆಗೆದುಕೊಂಡು ಇವರು ಇಂಗ್ಲೆಂಡಿನ ಮಹಾನ್ ಕವಿಯಾಗಿ ಹೊರಹೊಮ್ಮುತ್ತಾರೆ. ನಾವು ನೋಡ್ತೀವಿ 1843 ಇವರಿಗೆ ಆವತ್ತಿನ ಕಾಲದ ಬ್ರಿಟಿಷ್ ಸರ್ಕಾರದ ಪೋಯೆಟ್ ಲಾರಿಯೇಟ್ ಮಾಡಲಾಗ್ತದೆ. ಆಮೇಲೆ ಜೀವನದ ಕೊನೆಯ ಕೆಲವೊಂದಿಷ್ಟು ವರ್ಷಗಳಲ್ಲಿ ವರ್ಡ್ಸ್ವರ್ತ್ ಅವರು ಅತ್ಯಂತ ಸುಪ್ರಸಿದ್ಧತೆಯನ್ನು ಅವರು ಎಂಜಾಯ್ ಕೂಡ ಮಾಡ್ತಾರೆ ಅನ್ನೋದು ಇಲ್ಲಿ ಕಂಡು ಬರ್ತದೆ. ಆದ್ರೆ ಇವರ ಜೀವನದ ಬಗ್ಗೆ ನಾನು ಕೆಲವೊಂದಿಷ್ಟು ಕವನಗಳನ್ನ ಅಭ್ಯಾಸ ಮಾಡಿದ್ದೀನಿ, ಅದ್ರ ಬಗ್ಗೆ ನಾನು ಆಮೇಲೆ ಹೇಳ್ತೇನೆ. ಅದಕ್ಕಿಂತ ಮುಂಚೆ ಈ ವರ್ಡ್ಸ್ವರ್ತ್ನ ಕಾವ್ಯ ದೃಷ್ಟಿ ಯಾವ ತರ ಇದೆ, ಅಥವಾ ಈ ನಿಸರ್ಗ ಪೂಜೆ ಏನು ಅವ್ರು ಮಾಡ್ತಾ ಇದ್ದಾರೆ, ಅದು ಬರ್ಲಿಕ್ಕೆ, ಅವರ ಮನಸ್ಸಿನಲ್ಲಿ ಅದು ಮೂಡ್ಲಿಕ್ಕೆ ಏನು ಕಾರಣಗಳಿರ್ಬೋದು ಅನ್ನೋದು ಒಂದು ಕುತೂಹಲಕಾರಿ ವಿಷಯ ಆಗಿ ಬರ್ತದೆ. ಥಾಮಸ್ ಕ್ಯಾರ್ಲೈಲ್ ಒಂದು ಕಡೆ ಬರೀತಾನೆ, ವರ್ಡ್ಸ್ವರ್ತ್ ಅವರಿಗೆ ಅತಿಯಾದ ಬೆಳಕು ಸೇರ್ತಾ ಇರ್ಲಿಲ್ಲ. ಅಂದ್ರೆ ನಾವು ಮೊದಲಿಂದ ನೋಡ್ಬೋದು, ಎಲ್ಲೋ ಒಂದ್ ಕಡೆ ಆದಿಮತೆಯ ಒಂದು ಝಲಕ್ ಅಥವಾ ಆದಿಮತೆಯ ಒಂದು ತುಣುಕು ಅವರ ವ್ಯಕ್ತಿತ್ವದಲ್ಲಿ ಇದ್ದಿದ್ದು ಥಾಮಸ್ ಕ್ಯಾರ್ಲೈಲ್ ಅವರಿಗೆ ಕಂಡು ಬರ್ತದೆ. ಅವ್ರು ಹೇಳ್ತಾರೆ, ವರ್ಡ್ಸ್ವರ್ತ್ ಅವರಿಗೆ ಎಲ್ಲಿಯೂ ಅತಿಯಾದ ಬೆಳಕು ಸೇರ್ತಾ ಇರ್ಲಿಲ್ಲ. ಅವ್ರು ಎಲ್ಲೇ ಹೋದ್ರು ಕೂಡ ಒಂದು ಸಣ್ಣ ಮೇಣದ ಬತ್ತಿಯನ್ನು ಒಯ್ತಾ ಇದ್ರು. ಆಮೇಲೆ ಆ ಒಂದು ಸಣ್ಣ ಪ್ರಕಾಶದಲ್ಲಿಯೇ ಅವರು ಇರ್ಲಿಕ್ಕೆ ಜಾಸ್ತಿ ಪ್ರಯತ್ನ ಪಡ್ತಾ ಇದ್ರು. ಇದರಿಂದ ಇನ್ನೊಂದು ಏನು ಗೊತ್ತಾಗ್ತದೆ ಅಂತಂದ್ರೆ, ಇದನ್ನ ಕೋಲ್ರಿಡ್ಜ್ ಸಹ ಹೇಳ್ತಾರೆ. ಕೋಲ್ರಿಡ್ಜ್ ಅಲ್ಲ, ಮತ್ತೊಂದು ಕಡೆ ಟಿಂಟರ್ ನೆಬೆ
ಈ ಕಾವ್ಯದ ಕುರಿತು ಡಾಕ್ಟರ್ ಬರ್ನಿ ಅವರು ಬರೀತಾರೆ. ಅಲ್ಲಿ ಇವರ ಮನಸ್ಸಿನ ಇನ್ನೊಂದು ಆ ಒಂದು ದೃಷ್ಟಿಯನ್ನು ಇವರು ಕೂಡ ತೋರಿಸ್ಕೊಡ್ತಾರೆ. ಏನಂತಂದ್ರೆ, ರಿಫ್ಲೆಕ್ಷನ್ಸ್ ಆಫ್ ನೋ ಕಾಮನ್ ಮೈಂಡ್, ಪೊಯಿಟಿಕಲ್, ಬ್ಯೂಟಿಫುಲ್ ಅಂಡ್ ಫಿಲಾಸಾಫಿಕಲ್, ಬಟ್ somewhat tinctured with gloomy, narrow and unsociable ideas of seclusion from the commerce of the world. ಇದು ಒಂದು ಬಹಳ ಮಹತ್ವದಾದಂತಹ ಟಿಪ್ಪಣಿ ದ ಮಂತ್ಲಿ ರಿವ್ಯೂನ 1799 ಒಂದು ಭಾಗದಲ್ಲಿ ಡಾಕ್ಟರ್ ಬರ್ನಿ ಅವರು ಬರುತ್ತಾರೆ. ಇಲ್ಲಿಂದ ನಮಗೆ ಇನ್ನೊಂದು ಏನು ಕಂಡು ಬರ್ತದೆ ಅಂತಂದ್ರೆ, ವರ್ಡ್ಸ್ವರ್ತ್ ಅವರಿಗೆ ಜಾಸ್ತಿ ಜನಜಂಗುಳಿ ಅಥವಾ ಒಂದು ಗಡಿಬಿಡಿಯ ಜೀವನ, ಬಹಳಷ್ಟು ಜನ ಇದ್ದದ್ದು ಜಾಗಗಳು ಆಗಿರ್ಬೋದು, ಸ್ಥಳಗಳಾಗಿರ್ಬೋದು, ಸಭೆ ಸಮಾರಂಭಗಳಾಗಿರ್ಬೋದು, ಅದು ಸೇರ್ತಾ ಇರಲಿಲ್ಲ. ಆಮೇಲೆ ಮತ್ತೊಂದು ಕಡೆ ನಾವು ಈ ದ ಪ್ರಿಲ್ಯೂಡ್ ಕಾವ್ಯದಲ್ಲಿ ನಾವು ಏನಂತೀವಿ ಅದನ್ನ ಆಟೋಬಯೋಗ್ರಫಿಕಲ್ ಪೋಯಮ್ ಅಂತ ಹೇಳ್ತೀವಿ. ಅಲ್ಲಿ ಅವರು ಕೆಂಬ್ರಿಡ್ಜ್ಗೆ ಹೋದಂತಹ ಕೆಲವೊಂದಿಷ್ಟು ಪ್ರಸಂಗಗಳನ್ನು ಕೂಡ ಹೇಳ್ತಾರೆ. ಅಲ್ಲಿ ನಮಗೆ ಇನ್ನೊಂದು ಏನು ಕಂಡು ಬರೋದು ಅಂತಂದ್ರೆ, ವರ್ಡ್ಸ್ವರ್ತ್ ಅವರಿಗೆ ಕ್ಯಾಂಬ್ರಿಡ್ಜ್ ಹೋಗಿದ್ದು ಅಷ್ಟೊಂದು ಇಷ್ಟ ಬರಲಿಲ್ಲ. ಯಾಕಂದ್ರೆ ಅಲ್ಲಿ ಇದ್ದಂತಹ ಒಂದು ಅತಿಯಾದ ಬೌದ್ಧಿಕತೆ, ಜನರಲ್ಲಿ ಇರುವಂತಹ ಅತಿಯಾದ ಬೌದ್ಧಿಕತೆ ಅಥವಾ ಬೌದ್ಧಿಕತೆಯ ಏನು, ಅದಕ್ಕೆ ನನಗೆ ಕನ್ನಡದಲ್ಲಿ ಶಬ್ದ ಹೊಳಿತಾ ಇಲ್ಲ, ಹಿ ಕಾಲ್ಸ್ ಇಟ್ ಇಂಟೆಲೆಕ್ಚುಯಲ್ ಸಾಫಿಸ್ಟಿಕೇಶನ್. ಕೆಂಬ್ರಿಡ್ಜ್ ಇದೊಂದು ಇಂಟೆಲೆಕ್ಚುಯಲ್ ಸಾಫಿಸ್ಟಿಕೇಶನ್ ಇದ್ದಂತಹ ಜಾಗ. ಅದು ನನಗೆ ಸೇರಿ ಬರಲಿಲ್ಲ. ನಾನು ಸುಮಾರಷ್ಟು ಹೊತ್ತಿಗೆ ಅಲ್ಲಿ ಸಮೀಪ ಇದ್ದಂತಹ ಕಾಡು ಮೇಡು ಗುಡ್ಡ ಬೆಟ್ಟಗಳಿದ್ದಲ್ಲಿ ನಾನು ಜಾಸ್ತಿ ವೇಳೆ ಕಳೀತಾ ಇದ್ದೆ ಅಂತ ಈ ಪ್ರಿಲ್ಯೂಡ್ ನಲ್ಲಿ ನಮಗೆ ಒಂದು ಈ ಭಾಗ ಕಂಡು ಬರ್ತದೆ. ಇದರಿಂದ ನಮ್ಗೆ ಇನ್ನೊಂದು ಏನು ಗೊತ್ತಾಗೋದು ಅಂತಂದ್ರೆ, ಅವರಿಗೆ ಅವರು ಒಂದು ತರಹ ಆದಿಮತವಾದಿ ಅಂತ ಹೇಳ್ಬೋದು. ಅವರಿಗೆ ಸಿವಿಲೈಸೇಷನ್ ಅನ್ನೋದು, ಹಲೋ ಮಲ್ಕೊಳಕತ್ತೆ ನಾನು ನೋಡೋಣ ಅಂತೀರಿ, ಎದ್ದು ಕೂತ ಆಟ ಆಡಿ ಓಕೆ ಮಾತಾಡಿ. ಹಾ, ಆಯ್ತು ಸರ್. ಸೊ ಇನ್ನೊಂದು ಏನಂತಂದ್ರೆ, ಇವರಿಗೆ ಸಿವಿಲೈಸೇಷನ್ ಅನ್ನೋದು ಅಷ್ಟೊಂದು ಇಷ್ಟ ಇರಲಿಲ್ಲ. ಆಮೇಲೆ ಇವತ್ತಿನ ನಾವು ಏನು ಹೇಳ್ತೀವಿ ಡೆವಲಪ್ಮೆಂಟ್ ಅನ್ನುವಂತಹ ಅದೊಂದೇನು ಕಾನ್ಸೆಪ್ಟ್ ಇದೆ ಇವತ್ತಿಗೆ, ಅತಿಯಾದ ನಾಗರಿಕತೆಯೂ ಕೂಡ ಅವರಿಗೆ ಸೇರ್ತಾ ಇರಲಿಲ್ಲ. ಅವರು ಹಂಗಾಗಿ ಈ ಒಂದು ಕಡೆ ಇನ್ನೊಬ್ರು ಕ್ರಿಟಿಕ್ ಅವ್ರ ಬಗ್ಗೆ ಹೇಳ್ತಾರೆ, ಅವರು ಸ್ವಲ್ಪ ಸೆಲ್ಫ್ ಸೆಂಟರ್ಡ್ ಕೂಡ ಆಗಿದ್ರು ಅಂತ. ಸೆಲ್ಫ್ ಸೆಂಟರ್ಡ್ ಆಗಿರ್ಬೋದು ಅಥವಾ ಇಂಟ್ರೋವರ್ಡ್ ಕೂಡ ವರ್ಡ್ಸ್ವರ್ತ್ ಆಗಿರ್ಬೋದು ಅವರ ಜೀವನದಲ್ಲಿ. ಹಾಗಾಗಿ ಈ ಜನ ಅಥವಾ ಸಮಾಜದಲ್ಲಿ ನಮಗೆ ಏನಾದ್ರೂ ಒಂದು ಅಥವಾ ಒಂದು ಏನಾದ್ರೂ ಆಶ್ರಯ ಕಂಡು ಬಂದಿಲ್ಲ ಅಂತಂದ್ರೆ, ಸಹಜಿಕವಾಗಿ ಮನುಷ್ಯ ಹೋಗೋದು ನಿಸರ್ಗದ ಹತ್ತಿರ. ಹಾಗಾಗಿ ಇಡೀ ನಿಸರ್ಗದ ಪ್ರತಿಯೊಂದು ಘಟಕವಾಗಿರ್ಬೋದು, ಅದು ಸನ್ಶೈನ್ ಅಂದ್ರೆ ಸೂರ್ಯನ ಪ್ರಕಾಶ ಆಗಿರ್ಬೋದು, ರಾತ್ರಿಯ ಬೆಳದಿಂಗಳಾಗಿರ್ಬೋದು, ನದಿಯ ಒಂದು ಸದ್ದಾಗಿರ್ಬೋದು, ಝರಿಯ ಒಂದು ಸದ್ದಾಗಿರ್ಬೋದು, ಏನೇ ಆಗಿರ್ಬೋದು, ನಿಸರ್ಗದ ಪ್ರತಿಯೊಂದು ಘಟಕವು ಒಂದು ದೇವರ ಸೃಷ್ಟಿಯ ಅನುಭವ ಕೊಡುವಂತಹ ಒಂದು ದೈವಿ ಶಕ್ತಿಯೇ ಆಗಿದೆ ಅಂತ ದೃಢವಾದ ನಂಬಿಕೆ ಕೂಡ ವರ್ಡ್ಸ್ವರ್ತ್ ಅವರ ಕಾವ್ಯಗಳಿಂದ ನಾವು ನೋಡ್ಬೋದು. ಕೋಲ್ರಿಡ್ಜ್ ಅವರು ಇನ್ನೊಂದು ಕಡೆ ಹೇಳ್ತಾರೆ, ವರ್ಡ್ಸ್ವರ್ತ್ ಇವರ ಧಾರ್ಮಿಕ ನಿಲುವು ಯಾವ ತರ ಇತ್ತು, ಅವರು ಆಸ್ತಿಕವಾಗಿದ್ರು ಅಥವಾ ನಾಸ್ತಿಕವಾಗಿದ್ರು, ಕ್ರಿಶ್ಚಿಯನ್ ಧರ್ಮದಲ್ಲಿ ಅವರಿಗೆ ಆಸಕ್ತಿ ಇತ್ತೋ ಇಲ್ಲೋ, ಅದ್ರ ಬಗ್ಗೆ ಕೋಲ್ರಿಡ್ಜ್ ಅವರು ಏನ್ ಬರೀತಾರೆ ಅಂತಂದ್ರೆ, ಇವರು ಒಬ್ಬ ಆಸ್ತಿಕನೂ ಹೌದು, ಆದ್ರೆ ನಾಸ್ತಿಕನೂ ಹೌದು. ಅದೇ ರೀತಿ ಗ್ಯಾರೋಡ್ ಅನ್ನೋರು ಕೂಡ ಹೇಳ್ತಾರೆ, ಈ ವರ್ಡ್ಸ್ವರ್ತ್ ಅನ್ನೋನು ಒಬ್ಬ ಅರ್ಧ ನಾಸ್ತಿಕ ಅಂತ ಹೇಳ್ತಾರೆ. ಆದ್ರೆ ಇನ್ನೊಂದು ಕಡೆ ನಾವು ನೋಡಿದ್ರೆ, ಈ ವರ್ಡ್ಸ್ವರ್ತ್ ಅವರು ಪೂಜೆ ಮಾಡ್ತಂತಹ ವಿಷಯಗಳು, ಈ ಕಾಲ್ಸ್ ಹಿಮ್ಸೆಲ್ಫ್ ಇನ್ ದ ಪೋಯಮ್ ಟಿಂಟರ್ನ್ ಎಬೆ, ಈ ಕವನದಲ್ಲಿ ತಮ್ಮನ್ನು ತಾವು ನಿಸರ್ಗ ಆರಾಧಕನೆಂದೇನೆ ಕರೆಸ್ಕೊಳ್ತಾ ಇದ್ದಾರೆ. ನಿಸರ್ಗ ಆರಾಧನೆ ಅಂತಂದ್ರೆ ಏನು, ನಾವು ಇವತ್ತಿನ ನೋಡ್ಬೋದು. ಈ ಆದಿಮಾನವನ ಕಾಲದಲ್ಲಿ ಅಥವಾ ಈ ಟ್ರೈಬ್ಸ್ ನಾವು ಏನು ಹೇಳ್ತೀವಿ,
ಪಂಗಡಗಳ ಜೀವನ ಶೈಲಿಯಲ್ಲಿ ನಾವು ಒಂದು ಧಾರ್ಮಿಕ ನಿಲುವು ಏನ್ ನೋಡ್ತೀವಿ ಅಂತಂದ್ರೆ ಅವರು ಕೂಡ ನಿಸರ್ಗ ಆರಾಧಕರೇ. ಅದು ಇಂಗ್ಲಿಷ್ ನಲ್ಲಿ ಅದಕ್ಕೆ ಪ್ಯಾಂಥಿಸಮ್ ಅಂತಂದ್ರೆ ಸರ್ವವ್ಯಾಪಿತ್ವ, ದೇವರ ಸರ್ವವ್ಯಾಪಿತ್ವವನ್ನು ವರ್ಡ್ಸ್ವರ್ತ್ ಅವರು ನಂಬಿದ್ರು. ಸರ್ವವ್ಯಾಪಿಯಾಗಿದ್ದಾನೆ ದೇವರು, ಅವನು ನಿಸರ್ಗದಲ್ಲೇ ಇದ್ದಾನೆ, ನಿಸರ್ಗದ ಪ್ರತಿಯೊಂದು ಘಟಕದಲ್ಲೇ ಇದ್ದಾನೆ, ಹಾಗಾಗಿ ನಾನು ನಿಸರ್ಗದೇ ಪೂಜೆ ಮಾಡಿದ್ರೆ ಅದು ದೇವರ ಪೂಜೆ ಆಗ್ತದೆ ಅನ್ನುವಂತ ದೃಢ ನಂಬಿಕೆ ಅವರಲ್ಲಿ ಇದೆ. ಸೊ ನಿಸರ್ಗದಲ್ಲಿ ಒಂದು ಚೇತನ ಶಕ್ತಿ ಇದೆ, ಅದರಲ್ಲಿ ದೃಢವಾಗಿ ನಂಬಿಕೆ. ಅದೇ ರೀತಿ ಅವರ ಹಲವಾರು ಕಾವ್ಯಗಳಲ್ಲಿ ನಾವು ಪ್ರೆಸೆನ್ಸ್ ಮತ್ತೆ ವಾಯ್ಸ್ ಈ ಶಬ್ದಗಳನ್ನು ನಾವು ನೋಡ್ತೀವಿ. ಈ ಪ್ರೆಸೆನ್ಸ್ ಅಂದ್ರೆ ಏನು? ಆ ನಿಸರ್ಗದಲ್ಲಿರುವಂತಹ ಒಂದು ಅದೃಶ್ಯವಾದಂತಹ ಶಕ್ತಿ ಯಾವುದು ಬೇರೆಯವರಿಗೆ ಗೋಚರವಾಗೋದಿಲ್ಲವೋ ಅದು ಅವರಿಗೆ ಎಲ್ಲೋ ಮನಸ್ಸಲ್ಲಿ ಗೋಚರ ಆಗ್ತಿತ್ತು. ಅದರ ಬಗ್ಗೆ ಸಾಕಷ್ಟು ಕವನಗಳಲ್ಲಿ ಅವರು ಬರಿತಾ ಇದ್ದಾರೆ. ಅದೇ ರೀತಿ ಇಡೀ ತಮ್ಮ ಜೀವನವನ್ನು ನಿಸರ್ಗದ ಆರಾಧಕನಾಗಿ ತಾವು ಅನುಭವಿಸಿದ ಅತ್ಯಂತ ಸುಂದರ ರಮಣೀಯ ಸ್ಥಳಗಳನ್ನು ಪುನಃ ಪುನಃ ಭೇಟಿ ನೀಡೋದರ ಮೂಲಕ, ಅದು ಕೂಡ ಕಾಲ್ನಡಿಗೆಯಲ್ಲಿ ಅವರು ತಮ್ಮ ಜೀವನವನ್ನು ಕಳೀತಾರೆ. ಈ ಇಡೀ ಜೀವಮಾನದಲ್ಲಿ ಅನೇಕ ಉನ್ನತ ಕೃತಿಗಳನ್ನು ಅವರು ಬರಿತಾ ಇದ್ದಾರೆ. ಅದರಲ್ಲಿ ಬಹಳ ಮುಖ್ಯವಾದದ್ದು ಅಂತಂದ್ರೆ ಟಿಂಟರ್ ನಬೆ. ಅದೇ ರೀತಿ ಸಾಕಷ್ಟು ಇದಾವೆ. ಟಿಂಟರ್ ನಬೆ ಆಗಿರ್ಬೋದು, ಅವರ ಅತ್ಯಂತ ಸುಂದರವಾದ ಕವನ ಡ್ಯಾಫೋಡಿಲ್ಸ್ ಆಗಿರ್ಬೋದು, ದ ಸಾಲಿಟರಿ ರೀಪರ್ ಆಗಿರ್ಬೋದು, ಅದೇ ರೀತಿ ಮೈಕೆಲ್ ಆಗಿರ್ಬೋದು. ಇದರ ಸುಮಾರಷ್ಟು ದ ಥಾರ್ನ್ ಇದೆ. ಆಮೇಲೆ ಇನ್ನೊಂದು ಬಹಳ ಫಿಲಾಸಫಿಕಲ್, ಬಹಳ ತತ್ವ ದರ್ಶನದ ಕಾವ್ಯವಾಗಿದ್ದಂತಹ ಇಂಟಿಮೇಷನ್ಸ್ ಆಫ್ ಇಮ್ಮಾರ್ಟಾಲಿಟಿ ಕೂಡ ಆಗಿದೆ. ಈ ಎಲ್ಲ ಕವನಗಳು ನಮಗೆ ಒಂದು ನಿಸರ್ಗ ಶಕ್ತಿಯ ಒಂದು ಕವಿಯ ಮೇಲೆ ಆಗೋದಂತ, ಕವಿಯ ಮನಸ್ಸಿನ ಮೇಲೆ ಆದಂತಹ ಒಂದು ಪರಿಣಾಮವನ್ನು ತೋರಿಸಿಕೊಡ್ತವೆ. ಈ ಪುನಃ ಈ ಮತ್ತೊಂದು ಬಹಳ ಮಹತ್ವದ ವಿಷಯ ಏನು ಅಂತಂದ್ರೆ ಮೆಮರಿ. ವರ್ಡ್ಸ್ವರ್ತ್ ಅವರ ಕಾವ್ಯದಲ್ಲಿ ನಿಸರ್ಗಾರಾಧನೆ ಇದೆ. ನಿಸರ್ಗಾರಾಧನೆಯ ಜೊತೆಗೆ ಮೆಮರಿ ಅಂತಂದ್ರೆ ನೆನಪುಗಳ ಒಂದು ಪಾತ್ರ ಬಹಳ ಮುಖ್ಯವಾಗಿದೆ. ನಾವು ನೋಡ್ತೇವೆ ಟಿಂಟರ್ ನಬೆ ಕಾವ್ಯದಲ್ಲಿ ಅದು ಶುರುವಾಗೋದು ಈ ತರ: 5 years have passed, 5 summers with the length of 5 winters, and again I hear these waters rolling from their mountain springs. With a soft inland murmur, once again I behold these steep lofty cliffs that on a wild secluded scene impress thoughts of more deep seclusion. 5 years have passed ಅಂದ್ರೆ ಆ ಒಂದು ಸ್ಥಳಕ್ಕೆ ನಾನು 5 ವರ್ಷದಿಂದ ಬರ್ತಾ ಇದ್ದೀನಿ, ಮತ್ತೆ ಇವತ್ತು ಬರ್ತಾ ಇದ್ದೀನಿ. ಆದ್ರೆ ಅವತ್ತೇನ್ ನನಗೆ ಈ ಸ್ಥಳ ಒಂದು ಏನಂತ ಹೇಳ್ಬೋದು, ಡೀಪ್ ಸೆಕ್ಲೂಷನ್, ಥಾಟ್ಸ್ ಆಫ್ ಡೀಪ್ ಸೆಕ್ಲೂಷನ್ ಅಂತಂದ್ರೆ ಸುಮಾರಷ್ಟು ಗೂಢವಾದಂತಹ ವಿಚಾರಗಳನ್ನು ಕೊಡುವ ಒಂದು ಪ್ರೇರಣೆ ಆಗಿತ್ತು 5 ವರ್ಷಗಳ ಹಿಂದೆ. ಇವತ್ತು ಕೂಡ ಅದು ಅಷ್ಟೇ ಗಾಢವಾದಂತಹ ಅನುಭವ ನನಗೆ ಕೊಡ್ತಾ ಇದೆ. ಇದು ನಾವು ಟಿಂಟರ್ ನಬೆಯಲ್ಲಿ ನಾವು ನೋಡ್ತೇವೆ. ಮತ್ತೊಂದು ಕಡೆ ಕಾಲ್ ಆಫ್ ಬ್ಯೂಟಿಫುಲ್ ನೇಚರ್ ಬಿಕಮ್ಸ್ ಎಕ್ಸ್ಟ್ರೀಮ್ಲಿ ಪ್ರೊಫೌಂಡ್ ಇನ್ ಹಿಸ್ ಪರ್ಸನಾಲಿಟಿ. ಮತ್ತೊಂದು ಕಡೆ ಇದೇ ಟಿಂಟರ್ ನಬೆ ಕಾವ್ಯದಲ್ಲಿ ಬರಿತಾನೆ. ನಾವು ಅಲ್ಲಿ ಏನ್ ನೋಡ್ಬೋದು ಅಂತಂದ್ರೆ, ಚಿಕ್ಕನಿಂದಲೇ ನಿಸರ್ಗದ ಅದ್ಭುತತೆ ಹಾಗೂ ಭವ್ಯತೆಯ ಅನುಭವ ಅವರಿಗೆ ಮರಳು ಮಾಡ್ತಾ ಇದೆ. ಸಾಕಷ್ಟು ಸಲ ಅವ್ರಿಗೆ ನಿಸರ್ಗದ ಭವ್ಯತೆ ಮರಳು ಮಾಡ್ತಾ ಇದೆ. ಇಲ್ಲಿ ಒಂದು ಸಣ್ಣ ಝರಿ ಕೂಡ ಯಾವ ತರ ಅವ್ರಿಗೆ ಪ್ರೇರಣೆ ನೀಡ್ತಾ ಇದೆ ಅದ್ರ ಬಗ್ಗೆ ಬರೀತಾರೆ. ಇನ್ ಟಿಂಟರ್ ನಬೆ, the sounding cataract haunted me like a passion, the tall rock, the mountain, and the deep and gloomy wood. Their colors and their forms were then to me an appetite. ಇಲ್ಲಿ ಒಂದು ಕ್ಯಾಟರಾಕ್ಟ್ ಅಂತಂದ್ರೆ ಒಂದು ಸಣ್ಣ ಝರಿ ಕೂಡ ನನಗೆ ಬಹಳ ಗೂಢವಾದಂತಹ ವಿಚಾರ ಮಾಡ್ಲಿಕ್ಕೆ ಮನಸ್ಸಿಗೆ ಒಂದು ಪ್ರೇರಣೆ ನೀಡ್ತಾ ಇದೆ. ಮುಂದೆ ನಾವು ಈ ಒಂದು ಚಿಕ್ಕವನಲ್ಲಿದ್ದಾಗ ಏನು ಅವರು ಅನುಭವಿಸಿದ್ರು ಅದರ ಮೆಮರಿ
ಯಾವ ತರ ಅವರಿಗೆ ಮಹತ್ವದ್ದಾಗ್ತದೆ, ಅದರ ನೆನಪು ಯಾವ ತರ ಮಹತ್ವದ್ದಾಗ್ತದೆ ನಾವು ಇಂಟಿಮೇಷನ್ಸ್ ಆಫ್ ಇಮಾರ್ಟಲಿಟಿಯಲ್ಲೂ ಕೂಡ ನಾವು ನೋಡ್ತೀವಿ. ಅಲ್ಲಿ ಒಂದು ಅವರಿಗೆ ಕೊರಗು ಇದೆ. ಏನು ಕೊರಗು? ಚಿಕ್ಕವನಿದ್ದಾಗ ಯಾವ ತರ ಕುತೂಹಲ ಇತ್ತು, ಚಿಕ್ಕವನಲ್ಲಿದ್ದಾಗ ಯಾವ ತರಹ ಈ ಭವ್ಯತೆಯನ್ನು ನೋಡುವಂತಹ ದೃಷ್ಟಿ ಇತ್ತು. ಜೀವನದಲ್ಲಿ ನಾವು ಬೆಳೆದ ಹಾಗೆ ದೊಡ್ಡವರಾದಂತಹ ಸಮಯದಲ್ಲಿ ಆ ಒಂದು ಈ ಕಾಮರ್ಸ್ ಆಫ್ ದ ವರ್ಲ್ಡ್ ಅಂತ ಅಂದ್ರೆ ಜಗತ್ತಿನ ವ್ಯವಹಾರಗಳಿಂದ ನಾವು ಒಂದು ಏನೋ ವಜ್ಜೆಯನ್ನು ನಾವು ಇಟ್ಟುಕೊಂಡಿದ್ದೇವೆ ನಮ್ಮ ತಲೆ ಮೇಲೆ. ಬಹಳಷ್ಟು ಜವಾಬ್ದಾರಿಗಳನ್ನು ಹೊತ್ತು ನಾವು ನಮ್ಮ ಜೀವನವನ್ನೇ ಬಹಳಷ್ಟು ಭಾರವಾಗಿ ಮಾಡಿಟ್ಕೊಂಡಿದ್ದೇವೆ. ಅಂತಹ ಸಮಯದಲ್ಲಿ ನಮಗೆ ಆ ಒಂದು ದಿವ್ಯ ದೃಷ್ಟಿ ಎಲ್ಲೋ ಒಂದು ಕಳೆದು ಹೋಗಿದೆ. ಅದನ್ನ ಮತ್ತೆ ಮೆಲುಕು ಹಾಕ್ತಾರೆ ಅವರು ಇಂಟಿಮೇಷನ್ಸ್ ಆಫ್ ಇಮಾರ್ಟಾಲಿಟಿ ಕಾವ್ಯದಲ್ಲಿ. ಆ ಒಂದು ದೃಷ್ಟಿ ಕಮ್ಮಿ ಆದಾಗ ಮತ್ತೆ ನಮಗೆ ಸ್ಫೂರ್ತಿ ಕೊಡೋದು ನಿಸರ್ಗ ಶಕ್ತಿಯೇ. ಈ ತರಹ ಮೆಮರಿ ಅಥವಾ ನಾವು ಹಳೆ ನೆನಪುಗಳು, ಬಾಲ್ಯದ ನೆನಪುಗಳು ಬಹಳಷ್ಟು ಪ್ರಭಾವ ಬೀರ್ತಾ ಇದ್ದಾವೆ. ಮತ್ತೆ ಅವು ಪುನಃ ಪುನಃ ಬೇರೆ ಬೇರೆ ಕವನದಲ್ಲಿ ಬರ್ತಾ ಇದ್ದಾವೆ. ಮತ್ತೊಂದು ಮಹತ್ವದ ವಿಷಯ ಏನಂತಂದ್ರೆ ಇವರ ಕಾವ್ಯಗಳಲ್ಲಿ ನಾವು ನೋಡೋದಂತಹದ್ದು ಸಿಂಪ್ಲಿಸಿಟಿ. ಸಾಮಾನ್ಯ ಜೀವನ, ಹಳ್ಳಿಯ ಜೀವನ. ಆ ಒಂದು ಸಮಯದಲ್ಲಿ ನಾವು ನೋಡಬಹುದು ವರ್ಡ್ಸ್ವರ್ತ್ ಇದ್ದಂತಹ ಸಮಯ ಅಂತಂದ್ರೆ ಇಂಡಸ್ಟ್ರಿಯಲ್ ರೆವಲ್ಯೂಷನ್, ಕೈಗಾರಿಕಾ ಕ್ರಾಂತಿ ಆದಂತಹ ಒಂದು ಸಮಯ. ಆ ಸಮಯದಲ್ಲಿ ಸುಮಾರಷ್ಟು ಹಳ್ಳಿಗರು ವಲಸೆ ಹೋಗಿ ಮಹಾನಗರಗಳಲ್ಲಿ ಬದುಕ್ತಾ ಇದ್ರು. ಆ ಒಂದು ಸಾಮಾಜಿಕ ನೈಜತೆಯನ್ನು ಕಂಡಿದ್ರು ವರ್ಡ್ಸ್ವರ್ತ್ ಅವರು. ಆ ಕಾರಣ ಆ ಸಮಯದಲ್ಲಿ ಯಾವುದೇ ಬೇರೆ ಕವಿ ಆಗಿರ್ಬೋದು ಅಥವಾ ಸುಮಾರಷ್ಟು ಲೇಖಕರಾಗಿರ್ಬೋದು ನಾಗರಿಕ ಜೀವನವನ್ನು ವೈಭವೀಕರಿಸ್ತಾರೆ. ಆದ್ರೆ ವರ್ಡ್ಸ್ವರ್ತ್ ಅವರು ತಮ್ಮ ಸಾಲಿಟರಿ ರೀಪರ್ ಆಗಿರ್ಬೋದು, ಲೂಸಿ ಪೋಯಮ್ಸ್ ಆಗಿರ್ಬೋದು, ಅಥವಾ ರೂಯಿನ್ಡ್ ಕಾಟೇಜ್ ಅಂತಹ ಒಂದು ನೆರೆಟಿವ್ ಪೋಯಮ್ ಆಗಿರ್ಬೋದು, ಈ ಇಂತಹ ಕವನಗಳ ಮುಖಾಂತರ ಹಳ್ಳಿಗರ ಜೀವನ, ಹಳ್ಳಿಗರು ಮಾಡುವಂತಹ ಕೆಲಸಗಳು, ತಮ್ಮ ಹೊಲಗದ್ದೆಗಳಲ್ಲಿ ಮಾಡುವಂತಹ ಕೆಲಸಗಳು, ಇದರ ಒಂದು ಸರಳತೆ, ಜೀವನದಲ್ಲಿರುವಂತಹ ಸರಳತೆಯನ್ನು, ಅವರ ನೈಸರ್ಗಿಕತೆಯನ್ನು, ಜೀವನದಲ್ಲಿ ಆರ್ಟಿಫಿಷಿಯಲಿಟಿ ಮಹತ್ವದ್ದಲ್ಲ, ಜೀವನದಲ್ಲಿ ಸರಳತೆ, ನೈಜತೆ, ಆಮೇಲೆ ನಾವು ಎಷ್ಟು ನಿಸರ್ಗಕ್ಕೆ ಸಮೀಪವಾಗಿ ಬದುಕ್ತೀವಿ. ಹಂಗಾಗಿ ಹಳ್ಳಿಯ ಜೀವನ ಅವರ ಸಲುವಾಗಿ, ವರ್ಡ್ಸ್ವರ್ತ್ ಅವ್ರ ಸಲುವಾಗಿ ಬಹಳ ಮಹತ್ವದ್ದಾಗಿತ್ತು. ಇದನ್ನ ನಾವು ವೈಭವೀಕರಿಸೋದು ನೋಡ್ತೀವಿ. ಸಾಲಿಟರಿ ರೀಪರ್, ಆಮೇಲೆ ಲೂಸಿ ಪೋಯಮ್ಸ್. ಅದೇ ತರ ನಾವು ಈ ಮೈಕೆಲ್ ಅನ್ನುವಂತಹ ನರೇಟಿವ್ ಕಾವ್ಯದಲ್ಲಿಯೂ ಕೂಡ ನಾವು, ಕಥಾ ಕಾವ್ಯದಲ್ಲಿಯೂ ಕೂಡ ನಾವು ಇದನ್ನ ನೋಡ್ತೇವೆ. ಇದು ಒಂಥರ ಆ ಸಮಯಕ್ಕೆ ಪರಿಸರವಾದಿ ಒಂದು ಸಂದೇಶ ಅಂತಾನೆ ಹೇಳ್ಬೋದು. ಯಾಕಂದ್ರೆ ಎಲ್ಲರೂ ಕೂಡ ಶಹರಕ್ಕೆ ಅಂದ್ರೆ ನಗರಗಳಿಗೆ ವಲಸೆ ಹೋಗುವಾಗ ಈ ಜಮೀನುಗಳು, ಹೊಲಗದ್ದೆಗಳು ಅವರಿಗೆ ಅದರ ಕಾಳಜಿ ತಗೊಳ್ಳೋರು ಯಾರು? ಆಮೇಲೆ ನಿಸರ್ಗವನ್ನು ನೋಡಿ, ಈಗ ನಿಸರ್ಗ ಅಂತಂದ್ರೆ ಓಪನ್ ನೇಚರ್, ಈ ನಿಸರ್ಗದ ಶಕ್ತಿಯನ್ನು ಅನುಭವಿಸೋದು ಹಳ್ಳಿಗಳಲ್ಲಿ ಜಾಸ್ತಿ. ಯಾಕಂದ್ರೆ ಶಹರಗಳಲ್ಲಿ ನಾವು ಎಲ್ಲಾ ಆಧುನಿಕ ಯಂತ್ರಗಳ ನಡುವೆ ಇರ್ತೀವಿ, ಆದ್ರೆ ಹಳ್ಳಿಗಳಲ್ಲಿ ನಿಸರ್ಗದ ಶಕ್ತಿಯ ನಡುವೆ ಇರ್ತೀವಿ. ಆ ನಿಸರ್ಗದ ಶಕ್ತಿಯಿಂದ ಮನುಷ್ಯ ಎಲ್ಲೋ ದೂರ ಹೋಗ್ತಾ ಇದ್ದಾನೆ ಅನ್ನೋದೊಂದು ಕೊರಗು, ಒಂದು ದುಃಖ ಅವರ ಕಾವ್ಯದಲ್ಲಿ ನಮಗೆ ಕಂಡು ಬರ್ತಾ ಇದೆ. ಹಾಗಾಗಿ ಇದನ್ನ ಉಳಿಸ್ಕೊಳ್ಬೇಕು. ಹಳ್ಳಿಯ ಜೀವನದ ನೈಜತೆ, ನೈಸರ್ಗಿಕತೆ ಹಾಗೂ ಸರಳತೆಯನ್ನು ಉಳಿಸ್ಕೊಳ್ಬೇಕು ಅನ್ನುವಂತ ಹಂಬಲ ಕೂಡ ನಾವು ಇವರ ಕವನದಲ್ಲಿ ನೋಡ್ತೀವಿ. ಇದು ಒಂದು ರೀತಿಯಂತಹ ನಿಸರ್ಗ ಸೇವೆ ಅವರು ಮಾಡ್ತಾ ಇದ್ದಾರೆ ಅವರ ಕವನಗಳಲ್ಲಿ. ಅದೇ ರೀತಿ ಇದು ಅವರ ಪ್ರಿಫೇಸ್ ಟು ದ ಲಿರಿಕಲ್ ಬ್ಯಾಲೆನ್ಸ್ ದಲ್ಲಿಯೂ ಕೂಡ ನಾವು ನೋಡ್ತೀವಿ ಯಾವ ತರ ಅವರು ಪೋಯಟ್ರಿ ಅಂದ್ರೆ ಕಾವ್ಯದ ಒಂದು ಡೆಫಿನಿಷನ್ ಕೊಡ್ತಾ, ಕಾವ್ಯದಲ್ಲಿ ಇರುವಂತಹ ಭಾಷೆ ಯಾವ ತರ ಇರಬೇಕು, ಈ ಭಾಷೆಯು ಕೂಡ ಈ ಸಾಮಾನ್ಯ ಜನಸಾಮಾನ್ಯರ ಭಾಷೆ ಆಗಿರಬೇಕು. ಜನಸಾಮಾನ್ಯರು ತಮ್ಮ ಜೀವನದಲ್ಲಿ, ಈ ಜನಸಾಮಾನ್ಯರು ಅಂದ್ರೆ ಯಾರು? ಪಾಶ್ಚರ್ ಲ್ಯಾಂಡ್, ಪೀಪಲ್ ಆಫ್ ದ ಪಾಶ್ಚರ್ ಲ್ಯಾಂಡ್, ಹಳ್ಳಿಗರು, ಇಂಗ್ಲೆಂಡಿನ ಹಳ್ಳಿಗರು, ಇವರ ಜೀವನ ಶೈಲಿ, ಇವರ ಭಾಷೆ ಬಹಳ ಮಹತ್ವದ ಆಗಿ ಅವರು ಪರಿಗಣಿಸ್ತಾ ಇದ್ದಾರೆ. ಸೊ ಇದು ಒಂದು ಕೂಡ ಹಳ್ಳಿಯ ಜೀವನದ ವೈಭವೀಕರಣ. ಇದು ಒಂದು ತರಹದ ನಿಸರ್ಗ ಸೇವೆ ಅಂತಾನೆ ನಾವು ಹೇಳ್ಬೋದು. ಇದು ನಾವು ವರ್ಡ್ಸ್ವರ್ತಿನ ಕವನಗಳಲ್ಲಿ ಕಾಣ್ತೇವೆ.
ಮತ್ತೆ ಮುಂದೆ ಟಿಂಟರ್ನ್ ಅಬೆ ಈ ಕಾವ್ಯದ ಕುರಿತು ಈ ಒಂದು ಮನುಷ್ಯ ಸಾಧಾರಣವಾಗಿ ಮನುಷ್ಯರು ಸಮಾಜ ಜೀವಿಗಳೇ ಆಗಿರ್ತಾರೆ. ಆದ್ರೆ ಸಮಾಜದಲ್ಲಿನ ಏರುಪೇರುಗಳು, ಕಪಟಾಚಾರಗಳು, ಅತಿಯಾದ ನಾಗರಿಕತೆಯ ಜಂಜಾಟ ಇವುಗಳಿಂದ ಬೇಸತ್ತು ಹೋದ್ರೆ ಅವರಿಗೆ ಶಾಂತಿ ನೆಮ್ಮದಿ ಸಿಗೋದು ನಿಸರ್ಗ ಶಕ್ತಿಯೇ ಅನ್ನೋದು ವರ್ಡ್ಸ್ವರ್ತಿನ ಎಲ್ಲಾ ಕವನಗಳಿಂದ ನಾವು ಒಂದು ಅನುಭವಿಸಬಹುದು. ತನ್ನನ್ನು ತಾನು ಕೂಡ ವರ್ಷಿಪರ್ ಆಫ್ ನೇಚರ್ ಅಂದು ಟಿಂಟರ್ ನೆಬೆಯಲ್ಲಿ ಕರೆದುಕೊಳ್ತಾ ಇದ್ದಾನೆ. ಅದೇ ರೀತಿ ತಮ್ಮ ಸಹೋದರಿ ಡೊರೋತಿ ಅವ್ರಿಗೂ ಕೂಡ ಅದೇ ತರ ಒಂದು ಉಪದೇಶ ಕೂಡ ಮಾಡ್ತಾ ಇದ್ದಾನೆ. ತಂಗಿ, ನೀನು ನಿಸರ್ಗದ ಜೊತೆಗೆ ಬೆರೆತು ಜೀವನ ಮಾಡಿದ್ರೆ ಸಾಕಷ್ಟು ತೊಂದರೆಗಳಿಂದ ನಾವು ಪಾರಾಗಬಹುದು ಅನ್ನೋ ಒಂದು ಸಂದೇಶ ಆ ಒಂದು ಟಿಂಟರ್ ನೆಬೆ ಕಾವ್ಯದಲ್ಲಿ ನಾವು ನೋಡ್ತೇವೆ. ಆದ್ರಿಂದ ಈ ಗ್ಯಾರೋಟ್ ಅವರ ಪ್ರಕಾರ ಟಿಂಟರ್ ನೆಬೆ ಇದು ಒಂದು ವರ್ಡ್ಸ್ವರ್ತ್ ಅವರ ತತ್ವದರ್ಶನದ, ಅವರ ತಾತ್ವಿಕ ನೆಲೆಯ ಮೊದಲ ಕಾವ್ಯ ರೂಪದ ಪ್ರಬಂಧ ಅಂತ ಕೂಡ ಅವರು ಹೇಳ್ತಾರೆ. ಮತ್ತಷ್ಟು ವಿದ್ವಾಂಸರು ಹೇಳುವ ಪ್ರಕಾರ ಟಿಂಟರ್ ನೆಬೆ ಇದು ಒಂದು ಅವರ ಆತ್ಮ ಕಥನ ಆದಂತಹ ಪ್ರಿಲೂಡ್ ಮಹಾಕಾವ್ಯಕ್ಕೆ ಅತ್ಯಂತ ಸಮೀಪತೆ ಹೊಂದಿರುವಂತಹ ಕವನ ಕೂಡ ಇದೆ. ಹಾಗಾಗಿ ಟಿಂಟರ್ ನೆಬೆಯನ್ನು ಕೂಡ ಲಿರಿಕಲ್ ಬ್ಯಾಲೆಡ್ಸಿನ ಒಂದು ಭಾಗವಾಗಿ ಅವರು ಪಬ್ಲಿಷ್ ಮಾಡ್ತಾರೆ. ವರ್ಡ್ಸ್ವರ್ತ್ ಅವರ ನಂಬಿಕೆ ಏನು ಅಂತಂದ್ರೆ, ಅವರ ಒಂದು ನಂಬಿಕೆ ಅನ್ನೋದಕ್ಕಿಂತ ನಾವು ಹೇಳ್ಬೋದು ಅವರೊಂದು ರೂಢಿ, ಅವರಿಗೆ ಯಾವುದು ಕವನ ಬಹಳ ಉತ್ತಮ ಅನಿಸ್ತಾ ಇದೆ ಅವರು ಲಿರಿಕಲ್ ಬ್ಯಾಲೆಡ್ಸಿನ ಕೊನೆಯಲ್ಲಿ ಇಡ್ತಾರೆ. ಸೊ ಒಂದು 1798 ಲಿರಿಕಲ್ ಬ್ಯಾಲೆಡ್ಸ್ ನಲ್ಲಿ ಟಿಂಟರ್ ನೆಬೆ ಈ ಕವನ ಕೊನೆಯದಾಗಿ ಅವರು ಇಡ್ತಾ ಇದ್ದಾರೆ. ಮುಂದೆ 1800ರಲ್ಲಿ ಪಬ್ಲಿಷ್ ಆದಂತಹ ಲಿರಿಕಲ್ ಬ್ಯಾಲೆಡ್ಸ್ ನಲ್ಲಿ ಟಿಂಟರ್ ನೆಬೆಯನ್ನ ಕೊನೆಯಿಂದ ತೆಗೆದು ಅಲ್ಲಿ ಮೈಕೆಲ್ ಅನ್ನುವಂತಹ ಪೋಯಂ ಅವರು ಇಡ್ತಾ ಇದ್ದಾರೆ. ಮುಂದೆ ಈ ನಾನು ಆಗಲೇ ಹೇಳಿದೆ ಏನು ಅಂತಂದ್ರೆ, ನಗರಕ್ಕೆ ವಲಸೆ ಹೋಗುವ ಭೀತಿ ಅಥವಾ ಅದರಿಂದ ಆಗುವಂತಹ ಪರಿಣಾಮಗಳ ಕುರಿತಾದಂತಹ ಭೀತಿ ನಾವು ಮೈಕೆಲ್ ಅನ್ನೋ ಕಾವ್ಯದಲ್ಲಿ ನಾವು ಈ ಉದಾಸೀನತೆಯನ್ನು ನಾವು ನೋಡ್ತೀವಿ. ಇಲ್ಲಿ ನೈಜ ಜೀವನದ ಅನಿವಾರ್ಯತೆಯಿಂದ ಲ್ಯೂಕ್ ಅನ್ನುವನು, ಮೈಕೆಲ್ ಅನ್ನುವಂತಹ ಒಬ್ಬ ಶೆಪರ್ಡ್, ಅವನು ಒಬ್ಬ ರೈತ ಅಂತ ಹೇಳ್ಬೋದು. ಆದ್ರೆ ಯಾವುದೋ ಒಂದು ಅನಿವಾರ್ಯತೆ ಇದೆ. ಮೈಕೆಲ್, ಅವನ ಮಗ ಲ್ಯೂಕ್ ಕೂಡ ಮೈಕೆಲ್ ಜೊತೆಗೆ ಒಗ್ಗೂಡಿ ಕೆಲಸ ಮಾಡಿ ಒಂದು ಕೃಷಿ ಜೀವನದ ಸೊಬಗನ್ನು ಸವಿತಾ ಇರ್ತಾನೆ. ಆದ್ರೆ ಆರ್ಥಿಕ ಅನಿವಾರ್ಯತೆ ಬಂದು ಅವನು ನಗರಕ್ಕೆ ವಲಸೆ ಹೋಗ್ಬೇಕಾದಂತಹ ಪ್ರಸಂಗ ಬರ್ತದೆ. ಅಲ್ಲಿ ಮೈಕೆಲ್ ಆಗುವಂತಹ ದುಃಖ ಇದು ವರ್ಡ್ಸ್ವರ್ತ್ಗೆ ಸ್ವತಃ ಆಗಿರುವಂತಹ ದುಃಖನೇ ಅಂತ ಅನ್ನುವಂತಹ ರೀತಿಯಲ್ಲಿ ಅವರು ಬರಿತಾ ಇದ್ದಾರೆ. ಈ ನಿಸರ್ಗ ಪ್ರೀತಿಯನ್ನು ಬಾಲ್ಯದಲ್ಲಿದ್ದಂತಹ ತಮ್ಮ ನಿಸರ್ಗ ಪ್ರೀತಿಯ ಉತ್ಕಟತೆಯನ್ನು ಅವರು ಈ ತರ ಬರಿತಾ ಇದ್ದಾರೆ. ಈ ಮೈಕೆಲ್ ಪೋಯಂ ನಲ್ಲಿ ನಾವು ಅದನ್ನು ಕಾಣಬಹುದು. ವೈಲ್ ಐ ವಾಸ್ ಯೆಟ್ ಅ ಬಾಯ್ ಕೇರ್ಲೆಸ್ ಆಫ್ ಬುಕ್ಸ್ ಯೆಟ್ ಹ್ಯಾವಿಂಗ್ ಫೆಲ್ಟ್ ದ ಪವರ್ ಆಫ್ ನೇಚರ್. ಇನ್ನೊಂದು ಮಹತ್ವದ ವಿಷಯ, ಈ ನೇಚರ್ ಅನ್ನೋ ಶಬ್ದ ಎಷ್ಟು ಸಲ ಬಳಸ್ತಾ ಇದ್ದಾರೆ, ಸುಮಾರಷ್ಟು ಕವನಗಳಲ್ಲಿ ನೇಚರ್ ಕಮ್ಸ್ ವಿತ್ ಅ ಕ್ಯಾಪಿಟಲ್ N ಅಂತಂದ್ರೆ ನಿಸರ್ಗ ಅನ್ನೋದು ಬರೀ ಒಂದು ಜಡ ವಸ್ತು ಅಲ್ಲ, ವರ್ಡ್ಸ್ವರ್ತ್ ಸಲುವಾಗಿ ಅದೊಂದು ಪೂಜನೀಯ ದೇವರು ಅಥವಾ ದೈವಿ ಶಕ್ತಿ, ಅದೊಂದು ಪರ್ಸೋನಿಫಿಕೇಶನ್. ಹಾಗಾಗಿ ಅದನ್ನು ಒಂದು ವ್ಯಕ್ತಿಯ ಸಮಾನ, ಉನ್ನತವಾದ ವ್ಯಕ್ತಿಯ ಸಮಾನ ಒಂದು ಕನ್ಸಿಡರ್ ಮಾಡಿ ಅವರು ನೇಚರ್ ಅನ್ನೋದನ್ನ ಕ್ಯಾಪಿಟಲ್ N ಲೆಟರ್ ಇಂದಾನೆ ಬರೀತಾ ಇದ್ದಾರೆ. ಮುಂದೆ ಬರೀತಾರೆ, ಬೈ ದ ಜೆಂಟಲ್ ಏಜೆನ್ಸಿ ಆಫ್ ನ್ಯಾಚುರಲ್ ಆಬ್ಜೆಕ್ಟ್ಸ್ ಲೆಡ್ ಮೀ ಆನ್ ಟು ಫೀಲ್ ಫಾರ್ passions that were not my own and think on man, the heart of man and human life. ಇಲ್ಲಿ ನಾವು ಏನ್ ನೋಡ್ತೀವಿ, ನಿಸರ್ಗದ ಶಕ್ತಿಯೇ ಒಂದು ಪ್ರೇರಣೆಯಾಗಿ ಕೊನೆಗೆ ಅವರ ಜೀವನದಲ್ಲಿ ಈ ನಿಸರ್ಗದ ಶಕ್ತಿಯೇ, ನಿಸರ್ಗ ಪ್ರೀತಿಯೇ ಮನುಷ್ಯನ ಸ್ವಭಾವದ ಪ್ರೀತಿ. ಅಂದ್ರೆ ಲವ್ ಫಾರ್ ನೇಚರ್ ಲೀಡ್ಸ್ ಟು ಲವ್ ಆಫ್ ಮ್ಯಾನ್ ಆರ್ ಲವ್ ಆಫ್ ಸೊಸೈಟಿ ಅನ್ನೋದು ಒಂದು ಅವರ ಆಧ್ಯಾತ್ಮಿಕ ಅಥವಾ ತಾತ್ವಿಕ ನಿಲುವು. ಇದು ಮೈಕೆಲ್ ಕಾವ್ಯದಲ್ಲಿ ನಾವು ನೋಡ್ಬೋದು. ಈ ಒಂದು ಕಾವ್ಯದಲ್ಲಿ
ಅತಿ ಮಾರ್ಮಿಕವಾಗಿ ಮೈಕೆಲ್ ಕಾವ್ಯದಲ್ಲಿ ಅತಿ ಮಾರ್ಮಿಕವಾಗಿ ಅನಿವಾರ್ಯತೆಯಿಂದ ನಗರಕ್ಕೆ ಹೋಗುವಂತಹ ಒಂದು ಪ್ರಸಂಗ ಬಂದಾಗ ಆಗುವ ದುಡುಕು, ದುಃಖ ಹಾಗೂ ಭಯ. ಇನ್ನು ಮುಂದೆ ಏನು? ನಿಸರ್ಗದಲ್ಲಿ ಅಂದ್ರೆ ಹಳ್ಳಿಗಳಲ್ಲಿ ಜನ ಇರ್ಲಿಲ್ಲ ಅಂತಂದ್ರೆ ನೋಡಿ, ಇವತ್ತಿಗೂ ನಾವು ಏನ್ ನೋಡ್ತಾ ಇದ್ದೇವೆ ನಮ್ಮ ಸಮಾಜದಲ್ಲಿ, ಅದು ಇಂಗ್ಲೆಂಡ್ ಆಗಿರ್ಬೋದು, 18ನೇ ಶತಮಾನದ ಇಂಗ್ಲೆಂಡ್ ಆಗಿರ್ಬೋದು, ಅಥವಾ ನಾವು ಇವತ್ತು ಭಾರತದಲ್ಲಿ ಇದನ್ನು ಕೂಡ ನೋಡ್ತಾ ಇದ್ದೇವೆ. ಏನಂತಂದ್ರೆ ಹಳ್ಳಿಗರು ವಲಸೆ ಹೋಗೋದು ಪ್ರಮಾಣ ಸುಮಾರಷ್ಟು ಜಾಸ್ತಿ ಆಗಿದೆ. ಹಳ್ಳಿಗರು ತಮ್ಮ ಜಮೀನನ್ನು ರಿಯಲ್ ಎಸ್ಟೇಟ್ ಏಜೆನ್ಸಿಗೆ ಕೊಡ್ತಾ ಇದ್ದಾರೆ. ಅದು ನಾವು ಹೇಳ್ತೇವೆ ಇವತ್ತಿನ ವ್ಯವಹಾರ ಜೀವನದ ಒಂದು ಭಾಗ ಹೌದು. ಆದ್ರೆ ವರ್ಡ್ಸ್ವರ್ತ್ ಪ್ರಕಾರ ಇದೊಂದು ಎಚ್ಚರಿಕೆಯ ಗಂಟೆ. ಯಾಕಂದ್ರೆ ನಿಸರ್ಗ ಹಾಗೂ ಮನುಷ್ಯ ಈ ಎರಡು ಏನು ಘಟಕಗಳಿದಾವೆ, ಅವರ ನಡುವಿನ ಸಂಬಂಧ ಯಾವಾಗ ಜೀವಂತ ಉಳಿತದೋ ಅವಾಗೇ ಕೂಡ ನಿಸರ್ಗ ಅನ್ನೋದು ಅಥವಾ ಮನುಷ್ಯ ಅನ್ನೋದು, ಮನುಷ್ಯದ ಜೀವನ ಅನ್ನೋದು ಒಂದು ಸುಖಮಯ ದಾರಿಯಲ್ಲಿ ಸಾಗ್ತಾ ಇದೆ. ಈ ಒಂದು ಕೊಂಡಿ ತಪ್ಪಿದರೆ ಅನಾಹುತಗಳಾಗಬಹುದು ಅನ್ನುವಂತಹ ಎಚ್ಚರಿಕೆ ಕೂಡ ಈ ಒಂದು ಕಾವ್ಯದಲ್ಲಿ ಕಂಡು ಬರ್ತಾ ಇದೆ. ಔದ್ಯೋಗಿಕೀಕರಣ, ಕೈಗಾರಿಕಾ ಕ್ರಾಂತಿ, ನಗರೀಕರಣ, ಇದಕ್ಕೆಲ್ಲ ಮಾರಿ ಹೋಗೋರು ಸುಮಾರಷ್ಟು ಜನ. ಆದ್ರೆ ಮುಂದೆ ಅವರು ಶಹರಕ್ಕೆ ಹೋದಾಗ ಅಲ್ಲಿ ಅವರಿಗೆ ನೆಮ್ಮದಿ ಸಿಗ್ತದ ಅನ್ನೋ ಒಂದು ದೊಡ್ಡ ಪ್ರಶ್ನೆ ಅವನಿಗೆ ಬರ್ತದೆ. ಇದನ್ನ ನಾವು ಇವತ್ತಿನ ಇದರಲ್ಲಿ ವಿಚಾರ ಮಾಡೋದಾದ್ರೆ, ಇವತ್ತಿನ ಕಾಲಘಟ್ಟದಲ್ಲಿ ವಿಚಾರ ಮಾಡೋದೇ ಆದ್ರೆ, ನಾವು ಸುಮಾರಷ್ಟು ಕಾಡುಗಳನ್ನ ನೋಡ್ತಾ ಇದ್ದೀವಿ. ಕಾಡುಗಳಲ್ಲಿ ಇದ್ದಂತಹ ಜನರುಗಳನ್ನು ಕೂಡ ನೋಡ್ತಾ ಇದ್ದೀವಿ. ಕಾಡುಗಳಲ್ಲಿ ಇದ್ದಂತಹ ಜನ ತಮ್ಮ ನಿಸರ್ಗದ ರಿಸೋರ್ಸಸ್, ಫಾರೆಸ್ಟ್ ರಿಸೋರ್ಸಸ್ ಗಳನ್ನ ಬಳಸ್ಕೊಂಡು, ಸಂಪನ್ಮೂಲಗಳನ್ನು ಬಳಸ್ಕೊಂಡು ಯಾವ ತರ ಇರಬೇಕು ಅನ್ನೋದು ಅವರಿಗೆ ಚೆನ್ನಾಗಿ ಗೊತ್ತಿದೆ. ಅವರು ಆ ಒಂದು ಸಮನ್ವಯವನ್ನು ಸಾಧಿಸಿ ಇದ್ದಾರೆ. ಆದ್ರೆ ಕಾಡಿನಲ್ಲಿಂದ ಜನರಿಗೆ ವಲಸೆ ಮಾಡುವಂತದ್ದು ಮಾಡಿ ನಿಸರ್ಗ ಮತ್ತು ಮನುಷ್ಯನ ನಡುವೆ ಒಂದು ಗ್ಯಾಪ್ ಅಥವಾ ಅಂತರ ತಗೊಂಡು ಬಂದಲ್ಲಿ ಮುಂದೆ ಆಗುವಂತಹ ಅನಾಹುತಗಳು ಬಹಳಷ್ಟಿವೆ. ಈ ಮೆಸೇಜ್, ಈ ಒಂದು ಸಂದೇಶ ಮೈಕೆಲ್ ಅನ್ನೋ ಕಾವ್ಯದಲ್ಲಿ ನಾವು ತುಂಬಾ ಗಂಭೀರವಾಗಿ ವರ್ಡ್ಸ್ವರ್ತ್ ಅವರು ಹೇಳೋದನ್ನ ನಾವು ನೋಡಬಹುದಾಗಿದೆ. ಹಾಗಾಗಿ ಈ ಒಂದು ಕೈಗಾರಿಕಾ ಕ್ರಾಂತಿ ಅಥವಾ ಅತಿಯಾದಂತಹ ನಾಗರೀಕರಣವನ್ನು ಒಂದು ತರಹ ಏನು ಅಶುಭ ಸಂಕೇತ ಅಂತ ನೋಡುವಂತಹ ವರ್ಡ್ಸ್ವರ್ತ್ ಅವರು ವಿಜ್ಞಾನ ಹಾಗೂ ತಂತ್ರಜ್ಞಾನದಲ್ಲಿ ಅವರು ಶ್ರದ್ಧೆ ಇಟ್ಟಿರಲಿಲ್ಲ. ಯಾಕಂದ್ರೆ ವಿಜ್ಞಾನ ಒಂದ್ ಕಡೆ ಅವರು ವಿಜ್ಞಾನ ವಿರೋಧಿ ಮನೋಭಾವವನ್ನು ಕೂಡ ಬಳಸ್ಕೊತಾ ಇದ್ದಾರೆ. ಯಾಕಂದ್ರೆ ಇದರಿಂದ ಆಗುವಂತದ್ದು ಅನಾಹುತಗಳೇ ಹೆಚ್ಚು ಅಂತ ವರ್ಡ್ಸ್ವರ್ತ್ ಅವರು ಅವಾಗಲೇ ಕಂಡುಹಿಡಿದಿದ್ರು, ಅವಾಗಲೇ ಅವರು ಮನಗಂಡಿದ್ರು. ಹಾಗಾಗಿ ಇವರಿಗೆ ಈ ಮಾಡರ್ನ್ ಏಜ್, ಡೆವಲಪ್ಮೆಂಟ್ ಆಫ್ ದ ಮಾಡರ್ನ್ ಏಜ್ ಅಥವಾ ಇವತ್ತಿನ ನಾವು ಬೆಳವಣಿಗೆ ಅಥವಾ ಕ್ರಾಂತಿ ಅಂತ ಹೇಳ್ತೀವಿ, ಅದು ಅವರಿಗೆ ಇಷ್ಟ ಇರಲಿಲ್ಲ. ಯಾಕಂದ್ರೆ ಅದು ಮನುಷ್ಯನಿಗೆ ನಿಸರ್ಗದಿಂದ ದೂರ ಮಾಡ್ತಾ ಇದೆ. ಮತ್ತೆ ಈ ನಿಸರ್ಗ ಸಾನ್ನಿಧ್ಯವನ್ನು ಪ್ರತಿಪಾದಿಸುವ ಕೃತಿ ಇಂಟಿಮೇಷನ್ಸ್ ಆಫ್ ಇಮ್ಮಾರ್ಟಲಿಟಿಯಲ್ಲಿ ಕೊನೆಯದು ಕೆಲವೊಂದಿಷ್ಟು ಲೈನ್ಸ್ ಗಳನ್ನ ನಾವು ಸಾಲುಗಳನ್ನ ಓದ್ತಾ ಇದ್ದೇನೆ. O ye fountains, meadows, hills and groves, forebode not any severing of our souls. Yet in my heart of hearts I feel your might. I only have relinquished one delight, to live beneath your more habitual sway. Thanks. ಮುಂದೆ ಬರುವಂತಹ ಸಾಲುಗಳು ಬಹಳ ಮಹತ್ವದ್ದಾಗ್ತದೆ. Thanks to the human heart by which we live, thanks to its tenderness, its joys and fears. To me, the meanest flower that blows can give thoughts that do often lie too deep for tears. ನಿಸರ್ಗದಲ್ಲಿ ಇದ್ದು, ನಿಸರ್ಗದ ಸಾನ್ನಿಧ್ಯದಲ್ಲಿದ್ದು ಮನುಷ್ಯನಿಗೆ ಬರುವಂತಹ ಒಂದು ಸೌಂದರ್ಯ ಪ್ರಜ್ಞೆ ಏನಿದೆ, ಅದು ವರ್ಡ್ಸ್ವರ್ತಿಗೆ ಬಹಳ ಮಹತ್ವದ್ದು ಅಂತ ಅನಿಸ್ತಾ ಇದೆ. ಅದಕ್ಕೆ ಅವರು ಒಂದು ಶಬ್ದ ಇಲ್ಲಿ ಬಳಸೋದು ಏನಂತಂದ್ರೆ, ಥ್ಯಾಂಕ್ಸ್ ಟು ದ ಹ್ಯೂಮನ್ ಹಾರ್ಟ್ ಬೈ ವಿಚ್ ವಿ ಲಿವ್. ನಾವು ಬದುಕೋದು, ನಾವು ಬದುಕಲಿಕ್ಕೆ ಈ ಬದುಕನ್ನು ಸುಂದರ ಮಾಡೋದು ಏನು ಅಂತಂತಂದ್ರೆ ಅದು ಒಂದು ಮನುಷ್ಯ
ಹೃದಯ. ಈ ಹೃದಯ ಅಂತಂದ್ರೆ ನಾಟ್ ಡೈರೆಕ್ಟ್ಲಿ ದ ಹಾರ್ಟ್ ಬಟ್ ದ ಹ್ಯೂಮನ್ ಮೈಂಡ್, ಮನುಷ್ಯನ ಮನಸ್ಸು, ಅದು ನಿಸರ್ಗದಿಂದ ಪ್ರೇರಿತವಾದಂತಹ ಮನಸ್ಸು ಇದ್ರೆ ಅದರಲ್ಲಿ ಸೌಂದರ್ಯ ಪ್ರಜ್ಞೆ ಜಾಸ್ತಿ ಮೂಡಿ ಬರ್ತದೆ. ಸೌಂದರ್ಯ ಪ್ರಜ್ಞೆ ಮೂಡಿದಾಗ ಮಾತ್ರ ನಾವು ಸುಂದರವಾಗಿ ಬದುಕಬಹುದು, ಜೀವನದ ಆನಂದವನ್ನು ಆಸ್ವಾದಿಸಬಹುದು ಅನ್ನೋ ಒಂದು ಬಹಳ ದೃಢವಾದ ನಂಬಿಕೆ. ಅದಕ್ಕಾಗಿ ಈ ಇಂಟಿಮೇಷನ್ಸ್ ಆಫ್ ಇಮ್ಮಾರ್ಟಾಲಿಟಿದಲ್ಲಿ ಪ್ರತಿಯೊಂದು ಘಟಕವನ್ನು, ಒಂದು ಸಣ್ಣ ಮಗುವಿನ ತುಂಟಾಟವನ್ನು, ಒಂದು ಸಣ್ಣ ಕುರಿ ಮರಿಯ ತುಂಟಾಟವನ್ನು ಕೂಡ ಮೆಚ್ಚಿ ಈ ಕಾವ್ಯವನ್ನು ಅವರು ಬರಿತಾ ಇದ್ದಾರೆ. ಇನ್ನೊಂದು ಅವರ ಕವನ ದ ಸಿಂಪ್ಲನ್ ಪಾಸ್. ಇದು ಕೂಡ ಅವರು ಇಟಲಿಯಲ್ಲಿ ಅವರು ಕಾಲ್ನಡಿಗೆಯ ಪ್ರವಾಸದಲ್ಲಿ ಇದ್ದಾಗ ಅವರಿಗೆ ಹೊಳೆದಂತಹ ಒಂದು ಕವನ. ಇದನ್ನು ಮುಂದೆ ಅವರು ಪ್ರಿಲ್ಯೂಡ್ ಕಾವ್ಯದಲ್ಲಿ ಲೈನ್ ನಂಬರ್ 621 to 640 ಸೇರಿಸ್ತಾ ಇದ್ದಾರೆ. ಇದು ಒಂದು ಕೂಡ ನಿಸರ್ಗ ಚಿತ್ರ ವರ್ಣನೆಯಾದಂತಹ ಕಾವ್ಯ. ಇದು ಒಂದು ಚಿತ್ರಗಳ ಸರ್ಮಾಲೆ, ಒಂದು ಪರ್ವತದ ತಪ್ಪಲಿನ ದಾರಿಯಲ್ಲಿ ಕಾಣುವ ನಿಸರ್ಗದ ವರ್ಣನೆ. ಈ ತರ ಬರೀತಾರೆ: ದ immeasurable height of woods decaying never to be decayed, the stationary blasts of waterfalls, black drizzling crags that spake by the wayside as if a voice were in them, the tumult and peace, the darkness and light were all like workings of one mind. ಈ ಒಂದು ಕವನದ ಸಾಲುಗಳನ್ನು ನಾವು ನೋಡಿದಾಗ ನಿಸರ್ಗದಲ್ಲಿ ಎಲ್ಲಾ ತರಹದ ಶಕ್ತಿಗಳು ಇದಾವೆ. ನಿಸರ್ಗದಲ್ಲಿ ಡಿಕೇಯಿಂಗ್ ಕೂಡ ಇದೆ, ನೆವರ್ ಟು ಬಿ ಡಿಕೇಡ್ ಅಂದ್ರೆ ಕೊಳೆಯುವುದಂತಹ ಶಕ್ತಿಯು ಕೂಡ ನಿಸರ್ಗದ್ದೇ, ಯಾಕಂದ್ರೆ ಕೊಳತ್ರೆ ತಾನೇ ಹೊಸ ಸೃಷ್ಟಿ ಆಗೋದು. ಆಮೇಲೆ ನೆವರ್ ಟು ಬಿ ಡಿಕೇಡ್, ಅದು ಕೊಳತ್ರು ಕೂಡ ಯಾವಾಗಲೂ ಚಿರಂತರವಾಗಿ ಹೊಸದಾಗಿ ಇದ್ದಿದ್ದೆ. ಸ್ಟೇಷನರಿ ಬ್ಲಾಸ್ಟ್ಸ್ ಆಫ್ ವಾಟರ್ಫಾಲ್, ಈ ವಾಟರ್ಫಾಲ್ ಅಂದು ಒಂದು ಜಲಪಾತದಲ್ಲಿರುವಂತಹ ಶಕ್ತಿ, ಅದರ ಸದ್ದಿನ ಶಕ್ತಿ. ಬ್ಲಾಕ್ ಡ್ರಿಸ್ಲಿಂಗ್ ಕ್ರ್ಯಾಗ್ಸ್ ದಟ್ ಸ್ಪೇಕ್ ಬೈ ದ ವೇ ಸೈಡ್ ಆಸ್ ಇಫ್ ಅ ವಾಯ್ಸ್ ವೆರ್ ಇನ್ ದೆಮ್. ಈ ಒಂದು ಪ್ರತಿಯೊಂದು ಏನು ಧ್ವನಿ ಏನಿದೆ, ನಿಸರ್ಗದಲ್ಲಿರುವಂತಹ ಧ್ವನಿ ನಾದ ಏನಿದೆ, ಅದು ಒಂದು ಜಡನಾದ ಅಲ್ಲ, ಅದರಲ್ಲಿ ಒಂದು ಪರ್ಸನಾಲಿಟಿ ಇದೆ, ಅದರಲ್ಲಿ ಒಂದು ವ್ಯಕ್ತಿತ್ವ ಇದೆ. ಅದು ನಮ್ಮ ಜೊತೆ ಮಾತಾಡ್ಲಿಕ್ಕೆ ಪ್ರಯತ್ನ ಮಾಡ್ತದೆ, ನಾವು ಅದಕ್ಕೆ ಕೇಳಲಿಕ್ಕೆ ಪ್ರಯತ್ನ ಪಡಬೇಕು ಅನ್ನೋ ಒಂದು ವಿನಂತಿ ಕೂಡ ಇಲ್ಲಿ ಕಂಡು ಬರ್ತದೆ ನಮಗೆ. ಟುಮಲ್ಟ್ ಅಂಡ್ ಪೀಸ್, ಈ ನಿಸರ್ಗದಲ್ಲಿ ಏನಿದೆ, ಟುಮಲ್ಟ್ ಅಂತಂದ್ರೆ ಜುಳು ಜುಳು ನಾದ ಇದೆ, ಅಂದ್ರೆ ಸದ್ದು ಇದೆ, ಸೈಲೆನ್ಸ್ ಕೂಡ ಇದೆ. ಪೀಸ್, ಶಾಂತಿ ಕೂಡ ಇದೆ. ದ ಡಾರ್ಕ್ನೆಸ್ ಅಂಡ್ ದ ಲೈಟ್, ಕತ್ತಲು ಕೂಡ ಇದೆ, ಬೆಳಕು ಕೂಡ ಇದೆ. ಎಲ್ಲದನ್ನೂ ಕೂಡ ಒಳಗಡಂತಹ ಈ ನಿಸರ್ಗ ಶಕ್ತಿಯ ಒಂದು ಅದ್ಭುತವಾದಂತಹ ಅಮಾನವೀಯ ಶಕ್ತಿ. ಇದಕ್ಕೆ ನಾವು ನಮಸ್ಕಾರ ಮಾಡಬೇಕು, ಇದಕ್ಕೆ ನಾವು ಪೂಜಿಸಲೇಬೇಕು. ಯಾಕಂದ್ರೆ ದೀಸ್ ವರ್ ಆಲ್ ಲೈಕ್ ವರ್ಕಿಂಗ್ಸ್ ಆಫ್ ಒನ್ ಮೈಂಡ್. ಇದೆಲ್ಲ ಒಂದು ಮನಸ್ಸಲ್ಲಿ, ಒಂದು ಮನಸ್ಸಿಗೆ ಕೊಡುವಂತಹ ಪ್ರೇರಣಾ ಶಕ್ತಿ. ಇದೊಂದು ಜೀವಂತ ಶಕ್ತಿ. ಅದರ ಸುಂದರ, ಸೂಕ್ಷ್ಮ, ಭಯಾನಕ, ರೌದ್ರ ಎಲ್ಲಾ ತರಹದ ಭಾವನೆಗಳನ್ನು ಕೂಡ ನಾವು ನಮ್ಮ ಅಸ್ತಿತ್ವದಲ್ಲಿ, ನಮ್ಮ ವ್ಯಕ್ತಿತ್ವದಲ್ಲಿ ಅದನ್ನ ಸ್ವೀಕರಿಸಬೇಕು. ಅದೇ ರೀತಿ ಈ ನಿಸರ್ಗದಲ್ಲಿ ಒಂದು ಅಸ್ತಿತ್ವ, ಪ್ರೆಸೆನ್ಸ್, ಅದು ನಾನು ಆಗಾಗ ಹೇಳಿದೆ, ಹಿ ಯೂಸಸ್ ದ ವರ್ಡ್ಸ್ ಪ್ರೆಸೆನ್ಸ್ ಅಂಡ್ ವಾಯ್ಸ್. ಸಾಕಷ್ಟು ಕವನಗಳಲ್ಲಿ ಪ್ರೆಸೆನ್ಸ್ ಮತ್ತೆ ವಾಯ್ಸ್ ಅನ್ನೋ ಶಬ್ದಗಳು ಈ ತರಹ ಪರ್ಸಾನಿಫಿಕೇಶನ್ ಆಫ್ ನೇಚರ್ ಮಾಡಿ ಅವರು ಹೇಳ್ತಾ ಇದ್ದಾರೆ. ಈ ಒಂದು ದೃಢವಾದ ನಂಬಿಕೆ ಯಾವ ಮಟ್ಟಕ್ಕಿದೆ, ನಿಸರ್ಗ ಮೋಸ ಮಾಡುವುದಿಲ್ಲ. ನಮ್ಮ ಅಕ್ಕಪಕ್ಕದಲ್ಲಿರುವಂತಹ ಮನುಷ್ಯರು ನಮಗೆ ಮೋಸ ಮಾಡಬಹುದು, ಸಮಾಜ ನಮಗೆ ಮೋಸ ಮಾಡಬಹುದು, ಆದರೆ ನಿಸರ್ಗ ಮೋಸ ಮಾಡುವುದಿಲ್ಲ ಅನ್ನುವಂತಹ ಒಂದು ತಾತ್ವಿಕ ನಿಲುವು ಟಿಂಟರ್ನವೆಯಲ್ಲಿ ನಾವು ಮತ್ತೆ ನೋಡ್ತೀವಿ. ಅಂಡ್ ದಿಸ್ ಪ್ರೇಯರ್ ಐ ಮೇಕ್ ನೋಯಿಂಗ್ ದಟ್ ನೇಚರ್ ನೆವರ್ ಡಿಡ್ ಬಿಟ್ರೇ ದ ಹಾರ್ಟ್ ದಟ್ ಲವ್ಡ್ ಹರ್. ನಾವು ನಿಸರ್ಗವನ್ನು ಪ್ರೀತಿ ಮಾಡಿದ್ರೆ ನಮ್ಮ ಅಪೇಕ್ಷಾ ಭಂಗ ಅದು ಮಾಡೋದಿಲ್ಲ, ನಮಗೆ ಅದು ಮೋಸ ಮಾಡೋದಿಲ್ಲ. ಹಾಗಾಗಿ ನಾವು ಒಬ್ಬಂಟಿಗರಾಗಿದ್ರು ಕೂಡ ನಿಸರ್ಗದ ಜೊತೆಗೆ ಸಂವಾದ ಮಾಡಿದ್ರೆ, ನಾವು ಒಬ್ಬಂಟಿಗರಾದ್ರೂ ಕೂಡ ನಿಸರ್ಗದ ಜೊತೆಗೆ ಗೆಳೆತನ ಮಾಡಿದ್ರೆ, ಅದರ ಭಕ್ತಿ ಮಾಡಿದ್ರೆ, ನಮಗೆ ಅದು ನಮ್ಮ ಕೈ ಬಿಡೋದಿಲ್ಲ, ನಮ್ಮನ್ನು ಒಂದು ಜೀವನದ ಒಂದು ಸುಖವಾದ ದಾರಿಯಲ್ಲಿ ನಡೆಸಿಕೊಂಡು ಹೋಗ್ತದೆ ಅನ್ನುವಂತಹ ಒಂದು ಸುಂದರ ಕಲ್ಪನೆ ಈ ಟಿಂಟರ್ನಬೆದಲ್ಲಿ ನಾವು ಕಾಣ್ತೇವೆ. ಟಿಂಟರ್ನಬೆ ಇದು ಬಹಳ ಮಹತ್ವದ ಕವನ. ಅದೇ ರೀತಿ ಕೊನೆಯಲ್ಲಿ ಅವರು
ಡೊರೋಥಿ ಅಂದ್ರೆ ಅವರ ತಂಗಿ ಡೊರೋಥಿಗೆ ಇದನ್ನೇ ಹೇಳ್ತಾರೆ, ನೀನು ಒಬ್ಬಂಟಿಗನಾಗಿ ನಡೆದರೂ ಕೂಡ ನಿಸರ್ಗ ನಿನ್ನ ಜೊತೆಗಿದೆ ಅನ್ನೋದನ್ನು ನೀನು ಮರಿಬೇಡ, ಅದು ನಿನಗೆ ಆನಂದದ ಅನುಭೂತಿಯನ್ನು ನೀಡೋದೇ ಉಂಟು. ಈ ತರ ಡೊರೋಥಿ ಅವರಿಗೆ ಒಂದು ಕೊನೆಯ ಸಂದೇಶ ಕೂಡ ಅವರು ಆ ಕವನದಲ್ಲಿ ಹೇಳ್ತಾರೆ. ಮುಂದೆ ಇಂಟಿಮೇಷನ್ಸ್ ಇಮಾರ್ಟಿಲಿಟಿ ಬಗ್ಗೆ ನಾನು ಹೇಳಿದೆ, ಮಾತಾಡಿದೆ. ಅದೇ ರೀತಿ ಇನ್ನೊಂದು ಲೂಸಿ ಪೋಯಮ್ 3 years she grew in sun and shower. ಈ ಒಂದು ಕವನದಲ್ಲಿ ನಾವು ನೋಡ್ತೇವೆ ಸನ್ಶೈನ್ ಅಂಡ್ ಶವರ್ ಯಾವ ತರಹ ನಿಸರ್ಗದ ಒಂದು ಸಮೃದ್ಧತೆ, ಶ್ರೀಮಂತತೆಯನ್ನು ತೋರಿಸ್ತದೆ. ಆ ಶ್ರೀಮಂತತೆಯಲ್ಲಿ ಒಂದು ಮಗು ಬೆಳೆದ್ರೆ ಅದರ ವ್ಯಕ್ತಿತ್ವವನ್ನು ಬಹಳ ಚೆನ್ನಾಗಿ ರೂಪಿಸಬಹುದು ಅನ್ನುವಂತಹ ದೃಢನಂಬಿಕೆ ಈ ಒಂದು ಕವನದಲ್ಲಿ 3 years she grew in sun and shower ಈ ಕವನದಲ್ಲಿ ನಾವು ನೋಡ್ತೇವೆ. ಈ ತರಹ ಸಾಕಷ್ಟು ನಿಸರ್ಗ ಕವನಗಳು ವರ್ಡ್ಸ್ವರ್ತ್ ಅವರ ಲೇಖನಿಯಿಂದ ಹೊರಹೊಮ್ಮಿದು. ಪ್ರತಿಯೊಂದು ನಿಸರ್ಗ ಕವನದಲ್ಲಿ ಜೀವನದ ಆನಂದದ ಕುರಿತು, ಜೀವನ ಅನುಭವದ ಕುರಿತು, ಹಾಗೂ ನಾವು ಯಾವ ತರಹ ಪ್ರೇರಣೆ ಪಡಿಬೇಕು ನಿಸರ್ಗದಿಂದ ಅನ್ನುವಂತಹ ಒಂದು ಅತ್ಯಂತ ಗಹನವಾದಂತಹ ತಾತ್ವಿಕ ದರ್ಶನ ಇಲ್ಲಿ ಆಗ್ತಾ ಇದೆ. ಅದೇ ರೀತಿ ಈ ಇಂಟ್ರೊಡಕ್ಷನ್ ಸೆಕ್ಷನ್ ಬುಕ್ 1 ಫ್ರಮ್ ದ ಪ್ರಿಲ್ಯೂಡ್ ಇಲ್ಲಿ ನಾವು ನೋಡ್ತೀವಿ, ಒಂದು ಕಡೆ ಬರೀತಾರೆ ಲೈನ್ ನಂಬರ್ 68 ರಿಂದ ಅದು ಶುರು ಆಗ್ತದೆ. ವೇರ್ ಆಟ್ ಬೀಯಿಂಗ್ ನಾಟ್ ಅನ್ವಿಲಿಂಗ್ ನೌ ಟು ಗಿವ್ ಅ ರೆಸ್ಪೈಟ್ ಟು ದಿಸ್ ಪ್ಯಾಷನ್ ಐ ಪೇಸ್ಡ್ ಆನ್ ಜೆಂಟ್ಲಿ ವಿತ್ ಕೇರ್ಲೆಸ್ ಸ್ಟೆಪ್ಸ್ ಅಂಡ್ ಕಮ್ ere long to a green shady place where down I sat beneath a tree slackening my thoughts by choice. ನಿಸರ್ಗದಲ್ಲಿ, ಪರಿಸರದಲ್ಲಿ, ಓಪನ್ ನೇಚರ್ ನಲ್ಲಿ ಕುತ್ಕೊಂಡು ಧ್ಯಾನ ಮಾಡುವಂತಹ ಒಂದು ಅಭ್ಯಾಸ ಅವರು ಸಣ್ಣವರಿದ್ದಾಗಿಂದನೇ ಪ್ರಯತ್ನ ಮಾಡಿದ್ರು ಅನ್ನೋದು ಈ ಇಂಟ್ರೊಡಕ್ಷನ್ ನಲ್ಲಿ ನಾವು ಅದನ್ನ ನೋಡ್ಬೋದು. ಆಮೇಲೆ ಒಂದು ಕಡೆ ಅವರು ಈ ನದಿ ಹಳ್ಳ ತೊರೆಗೆ ಥ್ಯಾಂಕ್ಸ್ ಅಂದ್ರೆ ಧನ್ಯವಾದ ಹೇಳ್ತಾರೆ. ಅವ್ರು ಹೇಳ್ತಾರೆ ನಿಯರ್ ಮೈ ಬರ್ತ್ ಪ್ಲೇಸ್, ಇದು ಕೂಡ ಯಾವುದು ದ ಪ್ರಿಲ್ಯೂಡ್ ನಲ್ಲಿ ಇರುವಂತಹ ಒಂದು ಸಣ್ಣ ಭಾಗ. ನಿಯರ್ ಮೈ ಸ್ವೀಟ್ ಬರ್ತ್ ಪ್ಲೇಸ್ ಡಿಡ್ಸ್ ದೌ ಬ್ಯೂಟಿಯಸ್ ಸ್ಟ್ರೀಮ್ ಮೇಕ್ ಸೀಸ್ಲೆಸ್ ಮ್ಯೂಸಿಕ್ ಥ್ರೂ ದ ನೈಟ್ ಅಂಡ್ ಡೇ ವಿಚ್ ವಿತ್ ಇಟ್ಸ್ ಸ್ಟಡಿ cadence tempering our human waywardness composed my thoughts to more than infant softness, giving me among the fretful dwellings of mankind a knowledge dim earnest of the calm which nature breathes among the hills and groves. ಇಲ್ಲಿ ಬಾಲ್ಯದಲ್ಲಿ ನನ್ನ ವ್ಯಕ್ತಿತ್ವವನ್ನು ರೂಪಿಸಿದಂತಹ, ನನಗೆ ಶಾಂತಿ ನೆಮ್ಮದಿಯನ್ನು ಕೊಟ್ಟಂತಹ, ಅದೇ ರೀತಿ ಮೋರ್ ದನ್ ಇನ್ಫಂಟ್ ಸಾಫ್ಟ್ನೆಸ್, ನನ್ನ ಬಾಲ್ಯ ಹಾಗೂ ಮುಂದೆ ಇಡೀ ಜೀವನಕ್ಕೆ ಸಾಲುವಂತಹ ಒಂದು ತಾತ್ವಿಕ ಸಂದೇಶ ಕೊಟ್ಟಂತಹ ಸ್ಟ್ರೀಮ್ ಅಂದ್ರೆ ಹಳ್ಳ, ಅದೇ ರೀತಿ ಒಂದು ಹಿಲ್ಸ್ ಅಂದ್ರೆ ಬೆಟ್ಟ ಗುಡ್ಡಗಳು ಹಾಗೂ ತೋಟಗಳು, ಇವಕ್ಕ ಒಂದು ರೀತಿಯ ಧನ್ಯವಾದಗಳನ್ನು ಹೇಳೋದು ಕೂಡ ನಾವು ಇಲ್ಲಿ ನೋಡ್ತೀವಿ. ಮುಂದೆ ಸಾಕಷ್ಟು ಕವನ ಸಾಲುಗಳಿದ್ದಾವೆ, ಎಲ್ಲಾನು ಓದ್ಲಿಕ್ಕೆ ಆಗುದಿಲ್ಲ. ಈ ತರ ನಾವು ನೋಡ್ಬೋದು ಪ್ರಿಲ್ಯೂಡ್ ಅನ್ನೋ ಒಂದು ಕಾವ್ಯದಲ್ಲಿ ತಮ್ಮ ಕಾವ್ಯ ಮನಸ್ಸಿನ, ಕವಿ ಮನಸ್ಸಿನ ರೂಪುಗೊಳ್ಳುವಿಕೆ ಯಾವ ತರ ಆಯ್ತು, ಅದರಲ್ಲಿ ನಿಸರ್ಗದ ಪಾತ್ರ ಎಷ್ಟು ದೊಡ್ಡದಿದೆ, ಅದೇ ರೀತಿ ನಿಸರ್ಗದ ಜೊತೆಗೆ ಗೆಳೆತನ, ನಿಸರ್ಗದ ಜೊತೆಗೆ ಪ್ರೀತಿ ಸಂಬಂಧ ಇದೇನಿದೆ ಅದರ ಪಾತ್ರ ಎಷ್ಟಿದೆ ಅನ್ನೋದು ಅವರು ಸುಮಾರಷ್ಟು ಬಾರಿ ತೋರಿಸ್ಕೊಡ್ತಾ ಇದ್ದಾರೆ. ಕೊನೆಗೆ ಅವರು ತಮಗ್ ತಾವೇ ಒಂದು ಎಪಿಟಾಫ್ ಅಂತಂದ್ರೆ ಅವರ ಸಮಾಧಿಯ ಮೇಲೆ ಬರೆಯುವಂತಹ ಕೆಲವೊಂದಿಷ್ಟು ಲೈನ್ಸ್ ಗಳನ್ನು ತಾನೇ ಬರಿತಾ ಇದ್ದಾರೆ. ಅಲ್ಲಿ ನಾವು ನೋಡ್ಬೋದು ಏನಂತಂದ್ರೆ ವರ್ಡ್ಸ್ವರ್ತ್ ತಮ್ಮ ಇಡೀ ಜೀವನದಲ್ಲಿ ನಿಸರ್ಗದ ಜೊತೆಗೆ ಒಂದಾಗಿದ್ರು ಅಂತ. ಬರೀ ಅವರು ನಿಸರ್ಗದ ಪೂಜಾರಿ ಆಗಿರ್ಲಿಲ್ಲ, ನಿಸರ್ಗದ ಪ್ರೇಮಿ ಆಗಿರ್ಲಿಲ್ಲ, ಆದ್ರೆ ನಿಸರ್ಗದ ಒಂದು ಭಾಗ ಆಗಿಬಿಟ್ಟಿದ್ರು. ಅದನ್ನ ನಾವು ನೋಡ್ತೇವೆ.
ತಮಗೆ ತಾನೇ ಒಂದು ಎಪಿಟಾಫ್, ಬಹಳ ಯಂಗ್ ಇದ್ದಾಗ ಅಂದ್ರೆ ಬಹಳ ತಾರುಣ್ಯದಲ್ಲಿ ಅವರು ಒಂದು ಎಪಿಟಾಫ್ ಅನ್ನ ಬರೀತಾ ಇದ್ದಾರೆ. ತಮ್ಮ ಸಮಾಧಿಯ ಮೇಲೆ ಬರೆದಂತಹ ಲೈನ್ಸ್ ಯಾವ ತರ ಇರಬೇಕು ಅಂತ ಇಲ್ಲಿ ನಮಗೆ ಏನ್ ಕಂಡು ಬರ್ತದೆ ಅಂತಂದ್ರೆ, ಅವರು ಯಾವ ತರ ನಿಸರ್ಗದ ಶಕ್ತಿಯ ಜೊತೆಗೆ ಒಂದಾಗಿದ್ರು. ದ ಲೈನ್ಸ್ ಆರ್ ಲೈಕ್ ದಿಸ್: ಬಟ್ ಹೂ ಇಸ್ ಹಿ ವಿತ್ ಮಾಡೆಸ್ಟ್ ಲುಕ್ಸ್ ಅಂಡ್ ಕ್ಲಾಡ್ ಇನ್ ಹೋಮ್ಲಿ ರೆಸೆಟ್ ಬ್ರೌನ್, he murmurs near the running brooks a music sweeter than their own. ಅಂದ್ರೆ ನಾನೇ ಒಂದು ನಿಸರ್ಗದ ಶಕ್ತಿಯಾಗಿ ಹೋಗ್ಬಿಟ್ಟಿದ್ದೀನಿ, ನಾನೇ ನಿಸರ್ಗದ ಜೊತೆಗೆ ಒಂದಾಗಿ ಆ ಒಂದು ಹಳ್ಳ ತೊರೆಗಳ ಸದ್ದು ಕೂಡ ನಾನೇ ಆಗ್ಬಿಟ್ಟಿದ್ದೀನಿ ಅನ್ನುವಂತ ಅರ್ಥದಿಂದ ಈ ಒಂದು ತಮಗೆ ತಾನೇ ಒಂದು ಎಪಿಟಾಫ್ ಸಮಾಧಿಯ ಸಾಲುಗಳನ್ನ ಬರಿತಾ ಇದ್ದಾನೆ. ಈ ರೀತಿ ನಾವು ನೋಡಿದ್ರೆ ವರ್ಡ್ಸ್ವರ್ತ್ ಇವತ್ತಿಗೆ ವಿಲಿಯಂ ವರ್ಡ್ಸ್ವರ್ತ್ ನಮಗೆ ಪ್ರೇರಣೆ ಆಗ್ಬೇಕು. ಯಾಕಂತಂದ್ರೆ ಪರಿಸರ ಮಾಲಿನ್ಯ, ಪರಿಸರದ ನಿಷ್ಕಾಳಜಿತನ, ಅದೇ ರೀತಿಯಾದಂತಹ ಅತಿಯಾದ ಬೆಳವಣಿಗೆ ಹಾಗೂ ನಾಗರೀಕರಣದ ಹಿಂದೆ ಹೊಂಟಂತಹ ಈ ಒಂದು ಸಮಾಜದಲ್ಲಿ ಸೂಕ್ಷ್ಮತೆ, ಜೀವನ ದೃಷ್ಟಿ ಇದು ಒಂದು ಕಡಿಮೆ ಆಗ್ತಾ ಇದೆ. ನಮಗೆ ಸುಖವಾದ ಜೀವನಕ್ಕೆ ಏನು ಬೇಕು ಅನ್ನೋದು ನಮಗೆ ಗೊತ್ತಾಗ್ತಾ ಇಲ್ಲ. ಇಂತಹ ಒಂದು ಸಮಯದಲ್ಲಿ ವರ್ಡ್ಸ್ವರ್ತಿನ ನಿಸರ್ಗ ಕವನಗಳು, ವರ್ಡ್ಸ್ವರ್ತಿನ ನಿಸರ್ಗ ದೃಷ್ಟಿ ಅಥವಾ ಕಾವ್ಯ ದೃಷ್ಟಿ ಅಂತ ನಾವು ಹೇಳ್ತೀವಿ, ಅದು ಇವತ್ತಿನ ಸಮಾಜಕ್ಕೆ ಒಂದು ಒಳ್ಳೆಯ ಸಂದೇಶ ಕೊಡುವಂತಹ ಶಕ್ತಿ ಉಳ್ಳದ್ದಾಗಿದೆ ಅಂತ ನಾನು ಭಾವಿಸ್ತಾ ಇದ್ದೇನೆ. ನಾನು ಯಾವಾಗ ಈ ವರ್ಡ್ಸ್ವರ್ತಿನ ಕವನಗಳನ್ನು ನಮ್ಮ ವಿದ್ಯಾರ್ಥಿಗಳಿಗೆ ಹೇಳ್ತಾ ಇದ್ದೀನಿ, ಪ್ರತಿಯೊಂದು ಪ್ರಸಂಗದಲ್ಲಿ ನನಗೇನು ಅನಿಸ್ತದೆ ಅಂತಂದ್ರೆ, ವರ್ಡ್ಸ್ವರ್ತ್ ನಂತಹ ಕವಿಗಳು ಇವತ್ತು ಮತ್ತೆ ಹುಟ್ಟಿ ಬರ್ಬೇಕು ಅಂತ. ಯಾಕಂದ್ರೆ ಇವತ್ತು ನಾವು ನಿಸರ್ಗದ ಪೂಜೆ ಅನ್ನೋದು ಬೇಡ, ನಿಸರ್ಗದ ಪಾಲನೆ, ನಿಸರ್ಗಕ್ಕೆ ಒಂದು ನಾವು ಪ್ರೀತಿ ಮಾಡೋದು ಇವತ್ತು ಬಹಳ ಅವಶ್ಯಕವಾಗಿದೆ. ವಿ ಮೇ ನಾಟ್ ಬಿ ಪ್ಯಾಂಥೇಯಿಸ್ಟ್ ಟುಡೇ, ಆದ್ರೆ ನಿಸರ್ಗದ ಪ್ರತಿಯೊಂದು ಶಕ್ತಿಗೂ ಕೂಡ, ಸೂಕ್ಷ್ಮತೆಗೂ ಕೂಡ ನಾವು ಆಧಾರದಿಂದ ನೋಡಿದ್ರೆ ಮುಂಬರುವಂತಹ ಎಷ್ಟೋ ಪೀಳಿಗೆಗಳು ಸುಖವಾದಂತಹ ಜೀವನ ಬಾಳ್ಬಹುದು. ಯಾಕಂದ್ರೆ ಇವತ್ತು ಸಂಪನ್ಮೂಲಗಳ ನಾವು ನಮಗೇ ಬೇಕು, ಇವತ್ತೆಲ್ಲ ನಮಗೇ ಬೇಕು ಅಂತ ಎಲ್ಲಾನು ಮುಗಿಸ್ತಾ ಇದ್ದೇವೆ. ಮುಂದೆ ಬರುವ ಪೀಳಿಗೆಗಳಿಗೆ ಏನು ಇಟ್ಟಿತಾ ಇದ್ದೇವೆ, ನಾವು ಏನು ಇಡ್ತಾ ಇದ್ದೇವೆ ಅವ್ರ ಸಲುವಾಗಿ ಅನ್ನೋದು ಬಹಳ ದೊಡ್ಡ ಪ್ರಶ್ನೆ ಇವತ್ತು ಬರ್ತದೆ. ಹಾಗಾಗಿ ವರ್ಡ್ಸ್ವರ್ತಿಗೆ ಏನು ಸೌಂದರ್ಯ ದೃಷ್ಟಿ ಇತ್ತು, ನಿಸರ್ಗದ ಸೌಂದರ್ಯ ಪ್ರಜ್ಞೆ ಇತ್ತು, ಅದು ಎಲ್ಲರಲ್ಲೂ ಕೂಡ ಮೂಡಿ ಬಂದ್ರೆ ಪ್ರತಿಯೊಬ್ಬ ನಾಗರಿಕ, ಪ್ರತಿಯೊಬ್ಬ ವ್ಯಕ್ತಿಯು ಕೂಡ ಆ ನಿಸರ್ಗದ ಸಂಪನ್ಮೂಲಗಳನ್ನು ಮುಂದಿನ ಪೀಳಿಗೆ ಕೂಡ ನಾವು ಕೊಡಬಹುದು. ಆ ಒಂದು ನಿಟ್ಟಿನಲ್ಲಿ ವರ್ಡ್ಸ್ವರ್ತಿನ ನಿಸರ್ಗ ಕವನಗಳು ಬಹಳ ದೊಡ್ಡ ಪಾತ್ರ ವಹಿಸಬಲ್ಲವು, ಅವಕ್ಕೆ ಬಹಳ ದೊಡ್ಡ ಶಕ್ತಿ ಇದೆ ಅಂತ ಹೇಳಿ ನನ್ನ ಕೆಲವು ಮಾತುಗಳನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೇನೆ. ಈ ಒಂದು ಭಾಷಣಕ್ಕೆ ನನಗೆ ಅವಕಾಶ ಮಾಡಿಕೊಟ್ಟಂತಹ ಧಾರವಾಡ ಕಟ್ಟೆಯ ಎಲ್ಲ ಕಾರ್ಯದರ್ಶಿಗಳಿಗೂ, ಎಲ್ಲ ಸಂಯೋಜಕರಿಗೂ ಕೂಡ ವಂದನೆಗಳನ್ನು ಸಲ್ಲಿಸಿ ನನ್ನ 2 ಮಾತುಗಳನ್ನ ಮುಗಿಸ್ತಾ ಇದ್ದೀನಿ. ಧನ್ಯವಾದ. ಧನ್ಯವಾದಗಳು ಸರ್. ಈಗ ಅಧ್ಯಕ್ಷೀಯ ನುಡಿಗಳು ಪ್ರೊಫೆಸರ್ ಬಸವರಾಜ್ ಡೊಣೂರ್, ಮಾನ್ಯ ನಿರ್ದೇಶಕರು, ಅಧ್ಯಯನಾಂಗ, ಕರ್ನಾಟಕ ಕೇಂದ್ರೀಯ ವಿಶ್ವವಿದ್ಯಾಲಯ ಕಲಬುರಗಿ. ಸರ್ ಪ್ಲೀಸ್. ಎಲ್ಲರಿಗೂ ನಮಸ್ಕಾರ. ಶಿವರಾಜ್, ನನ್ನ ಧ್ವನಿ ಕೇಳಿಸ್ತದಲ್ಲ? ಹಾ ಸರ್. ಧಾರವಾಡ ಕಟ್ಟೆಯ ಎಲ್ಲ ಸಂಗಾತಿಗಳೇ, ಸ್ನೇಹಿತರೆ, ಹಿರಿಯರೇ, ಸಾಹಿತ್ಯಾಸಕ್ತರೇ, ಎಲ್ಲರಿಗೂ ನಮಸ್ಕಾರ. ಇಲ್ಲಿಯವರೆಗೆ ಕರ್ನಾಟಕ ರಾಜ್ಯ ಅಕ್ಕ ಮಹಾದೇವಿ ಮಹಿಳಾ ವಿಶ್ವವಿದ್ಯಾಲಯದ ಇಂಗ್ಲಿಷ್ ವಿಭಾಗದಲ್ಲಿ ಸಹಾಯಕ ಪ್ರಾಧ್ಯಾಪಕರಾಗಿ ಸೇವೆ ಸಲ್ಲಿಸುತ್ತಿರುವ ಡಾಕ್ಟರ್ ಅಕ್ಷಯ್ ಯಾರ್ದಿ ಅವರು ವಿಲಿಯಂ ವರ್ಡ್ಸ್ವರ್ತ್ ನಿಸರ್ಗ ಶಾಲೆಯ ಅತ್ಯುತ್ತಮ ಶಿಕ್ಷಕ, ಅತ್ಯುತ್ತಮ ವಿದ್ಯಾರ್ಥಿ ಎಂಬ ವಿಷಯದ ಕುರಿತು ಮಾತನಾಡಿದ್ದಾರೆ. ಡಾಕ್ಟರ್ ಅಕ್ಷಯ್ ಕರ್ನಾಟಕ ಕಾಲೇಜಿನಲ್ಲಿ ನನ್ನ ವಿದ್ಯಾರ್ಥಿ. ಅಕ್ಷಯ್ ಯಾರ್ದಿ ಅವರ ತಂದೆ ಡಾಕ್ಟರ್ ಅಮೃತ್ ಯಾರ್ದಿ ಅವರು ನನ್ನ ಮಾರ್ಗದರ್ಶಕರು, ನನ್ನ ಹಿರಿಯ ಸ್ನೇಹಿತರು,
ಮತ್ತು ನನ್ನ ಗುರುಗಳು ಕೂಡ ಆಗಿದ್ರು ಒಂದು ದೃಷ್ಟಿಯಿಂದ. ಧಾರವಾಡಕ್ಕೆ ಬಂದಾಗ ಅಕ್ಷಯ್ ಯಾರ್ತಿ ಸಣ್ಣ ಮಗುವಾಗಿದ್ದ, 4-5 ವರ್ಷದ ಮಗು. ಅಲ್ಲಿಂದ ಇಲ್ಲಿವರೆಗೆ ನಾನು ಅಕ್ಷಯ್ ಯಾರ್ದಿಯ ಬೆಳವಣಿಗೆಯನ್ನ ಗಮನಿಸಿದ್ದೇನೆ. ನನ್ನ ಬಹಳ ಪ್ರೀತಿಯ ವಿದ್ಯಾರ್ಥಿ, ನಮ್ಮ ಕುಟುಂಬಕ್ಕೆ ತೀರಾ ಹತ್ತಿರದವರು. ಅಕ್ಷಯ್ ಆರ್ತಿಯ ಬೌದ್ಧಿಕ ಬೆಳವಣಿಗೆಯನ್ನ ಕಂಡು ನನಗೆ ಬಹಳ ಸಂತೋಷವಾಗಿದೆ, ಬಹಳ ಅಭಿಮಾನ ಅನಿಸ್ತದೆ. ಸುಮಾರು 50-55 ನಿಮಿಷಗಳ ಕಾಲ, ಸುಮಾರು 60 ನಿಮಿಷಗಳ ಕಾಲ ಅಕ್ಷಯ್ ಕವಿ ವರ್ಡ್ಸ್ವರ್ತನ ಬಗ್ಗೆ ಮಾತನಾಡಿದ್ರು. ಇದು ಅವರ ಮೊದಲ ಕನ್ನಡ ಉಪನ್ಯಾಸ, ಬಹಳ ಯಶಸ್ವಿ ಉಪನ್ಯಾಸ. ಕನ್ನಡವನ್ನ ಬಹಳ ಅಕ್ಷಯ್ ಯು ಸ್ಪೋಕ್ ಗುಡ್ ಕನ್ನಡ. ಧನ್ಯವಾದಗಳು ಸರ್. ಪ್ರಯತ್ನ ಪಟ್ಟಿದ್ದೇನೆ, ಮೊದಲನೇ ಪ್ರಯತ್ನ. ಧನ್ಯವಾದ. ಮೊದಲನೆಯ ಪ್ರಯತ್ನದಲ್ಲಿ ಅಭೂತಪೂರ್ವವಾದಂತಹ ಯಶಸ್ಸನ್ನ ನೀವು ಸಾಧಿಸಿದ್ದೀರಿ. ನಿಮ್ಮ ಕನ್ನಡ ಭಾಷೆ ನಮಗೆಲ್ಲ ಇಷ್ಟ ಆಯ್ತು. ಮತ್ತು ವರ್ಡ್ಸ್ವರ್ತ್ ಕವಿಯ ಅನೇಕ ವಿಚಾರಗಳನ್ನ, ಅವನ ಪದ್ಯಗಳನ್ನ ಆಧಾರವಾಗಿಟ್ಟುಕೊಂಡು ನೀವು ಮಾತನಾಡಿದಿರಿ. ನಿಮ್ಮ ಮಾತುಗಳು, ನಿಮ್ಮ ಶೈಲಿ, ಭಾಷೆ ಎಲ್ಲ ನಮಗೆ ಹಿಡಿಸಿತು. ಒಂದು ಒಳ್ಳೆಯ ಉಪನ್ಯಾಸ. ಅದಕ್ಕಾಗಿ ಪ್ರಾರಂಭದಲ್ಲಿ ನಾನು ಅಕ್ಷಯ್ಗೆ ಕೃತಜ್ಞತೆಗಳನ್ನ, ಧನ್ಯವಾದಗಳನ್ನ ತಿಳಿಸ್ತೇನೆ. ವರ್ಡ್ಸ್ವರ್ತ್ ಬಹಳ ಮಹತ್ವದ ಕವಿ, ಇಂಗ್ಲಿಷ್ನ ಬಹಳ ಮಹತ್ವದ ಕವಿ. ಪ್ರತಿಭೆಯಲ್ಲಿ ಮತ್ತು ಸಾಧನೆಯಲ್ಲಿ ವರ್ಡ್ಸ್ವರ್ತನನ್ನ ನಾವು ಶೇಕ್ಸ್ಪಿಯರ್ನೊಂದಿಗೆ ಹೋಲಿಸದಿರಬಹುದು. ಆದರೆ ಸಂವೇದನೆಯಲ್ಲಿ, ಸೂಕ್ಷ್ಮತೆಯಲ್ಲಿ, ನಿಸರ್ಗವನ್ನು ಅರಿತ ರೀತಿಯಲ್ಲಿ, ಇಂಥ ಅನೇಕ ಕಾರಣಗಳಿಂದ ನಾವು ವರ್ಡ್ಸ್ವರ್ತನ ಕಾವ್ಯವನ್ನ, ವರ್ಡ್ಸ್ವರ್ತನ ಕಾವ್ಯ ವ್ಯಕ್ತಿತ್ವವನ್ನ ನಾವು ಮೆಚ್ಚಿಕೊಳ್ಬೇಕಾಗ್ತದೆ. ಇಂಗ್ಲಿಷ್ ಸಾಹಿತ್ಯದ ವಿದ್ಯಾರ್ಥಿಗಳು, ಉಪನ್ಯಾಸಕರು ಶೇಕ್ಸ್ಪಿಯರ್ನನ್ನ ಕಲಿಸದಿದ್ರೂ ಕೂಡ ವರ್ಡ್ಸ್ವರ್ತನನ್ನು ಕಲಿಸಿರ್ತಾರೆ. ಶೇಕ್ಸ್ಪಿಯರ್ನ ನಾಟಕಗಳನ್ನ ಓದಿದವರು ಕೂಡ ವರ್ಡ್ಸ್ವರ್ತನ ಕವನಗಳನ್ನ ಓದ್ತಾರೆ. ಎಲ್ಲರಿಗೂ ತಿಳಿಯುವ ಹಾಗೆ ವರ್ಡ್ಸ್ವರ್ತ್ ಕವನಗಳನ್ನ ಬರೆದಿದ್ದಾರೆ. ಆದ್ರೆ ಅವನ ಕವನಗಳು, ವರ್ಡ್ಸ್ವರ್ತನ ಕವನಗಳು ಸಾಕಷ್ಟು ಸಂಕೀರ್ಣತೆಯಿಂದ ಕೂಡಿವೆ. ಯಾಕಂದ್ರೆ ಒಂದೊಂದ್ಸಲ ಯಾವುದನ್ನ ನಾವು ಸಿಂಪ್ಲಿಸಿಟಿ ಅಂತ ಕರಿತೀವಲ್ಲ, ಸಿಂಪ್ಲಿಸಿಟಿ ಕ್ಯಾನ್ ಸಮ್ ಟೈಮ್ ಡಿಸೀವ್ ಅಸ್. ಅದು ನಮ್ಮನ್ನ ಮೋಸಗೊಳಿಸ್ತದೆ. ಬಹಳ ಸರಳ ಇದ್ದಿದ್ದು ಅಷ್ಟೇ ಕಠಿಣವಾಗಿರ್ತದೆ. ವಚನಗಳನ್ನ ನೋಡಿ ನೀವು, ವಚನಗಳು ಸರಳ ಅಲ್ಲವೇ ಅಲ್ಲ. ಅನೇಕ ಜನರು ಹೇಳ್ತಾರೆ ವಚನಗಳು ಬಹಳ ಸರಳ ಇವೆ ಅಂತೇಳಿ. ಕೆಲವು ವಚನಗಳು ಸರಳ ಇರಬಹುದು, ಆದರೆ ಅಲ್ಲಮನ ವಚನಗಳು, ಅಕ್ಕಮಾದಿಯ ವಚನಗಳು, ಸಿದ್ದರಾಮನ ವಚನಗಳು, ಬಸವಣ್ಣನ ಅನೇಕ ವಚನಗಳು ಬಹಳ ಸಂಕೀರ್ಣವಾಗಿವೆ. ಹಾಗೆ ವರ್ಡ್ಸ್ವರ್ತನ ಕಾವ್ಯ ಕೂಡ ಶಬ್ದಗಳು ನಮಗೆ ಸಂಕೀರ್ಣವಾಗಿ ಕಾಣುತ್ತಿಲ್ಲ, ನಮ್ಗೆ ಶಬ್ದಗಳು ಹೊಸದು ಅನಿಸುತ್ತಿಲ್ಲ ಅನೇಕ ಜನರಿಗೆ. ಆದ್ರೆ ಆ ಸಂವೇದನೆಗಳು, ಸಂವೇದನಾ ಸೂಕ್ಷ್ಮತೆ, ಅಲ್ಲಿರ್ತಕ್ಕಂಥ ನಿಸರ್ಗ ಪ್ರೇಮ, ನಿಸರ್ಗ ಪ್ರೀತಿ, ನಿಸರ್ಗದ ಸೆಳೆತ ಮತ್ತು ಪ್ರಕೃತಿಯ ಅನೇಕ ಸೂಕ್ಷ್ಮ ಆಯಾಮಗಳ ಕುರಿತು ವರ್ಡ್ಸ್ವರ್ತ್ ಬರೆದಾಗ ನಮ್ಗೆ ಅನಿಸ್ತದೆ ಇಟ್ಸ್ ಡಿಫಿಕಲ್ಟ್ ಅಂತೇಳಿ ಅನಿಸ್ತದೆ. ಇಂಥ ತುಂಬಾ ಮಹತ್ವದ ಕವಿಯ ಬಗ್ಗೆ ಅಕ್ಷಯ್ 1 ಗಂಟೆ ಬಹಳ ಅದ್ಭುತವಾಗಿ ಮಾತನಾಡಿದ್ರು. ಹೀಗಾಗಿ ಮತ್ತೊಮ್ಮೆ ಅವರಿಗೆ ಧನ್ಯವಾದಗಳು. ಈ ಸಂದರ್ಭದಲ್ಲಿ ನಾನು ಕೆಲವು ಮಾತುಗಳನ್ನ ಪೂರಕವಾಗಿ, ಅಕ್ಷಯ್ ಯಾರ್ತಿಯ ಉಪನ್ಯಾಸಕ್ಕೆ ಪೂರಕವಾಗಿ ಕೆಲವು ಮಾತುಗಳನ್ನ ಈ ಸಂದರ್ಭದಲ್ಲಿ ನಾನು ಆಡ್ತೇನೆ. ಆಮೇಲೆ ನೀವು ಅಕ್ಷಯರೊಂದಿಗೆ ಸಂವಾದವನ್ನ, ಚರ್ಚೆಯನ್ನ ಮಾಡಬಹುದು. ಯುವ ಪ್ರಾಧ್ಯಾಪಕ, ಯುವ ಇಂಗ್ಲಿಷ್ ಪ್ರಾಧ್ಯಾಪಕ, ಯುವ ಸಂಶೋಧಕ, ಸಾಕಷ್ಟು ಶಕ್ತಿ ಇರತಕ್ಕಂತ ಹುಡುಗ ಮತ್ತು ತನ್ನದೇ ಆದ ಕನಸುಗಳನ್ನ ಇಟ್ಟುಕೊಂಡವನು ಮತ್ತು ಕಠಿಣ ಪರಿಶ್ರಮ ಪಟ್ಟು ಅಧ್ಯಯನ ಮಾಡ್ತಕ್ಕಂಥವನು, ಒಳ್ಳೆಯ ಸುಸಂಸ್ಕೃತ ಮನೆತನದಿಂದ ಬಂದ ವ್ಯಕ್ತಿ. ಹೀಗಾಗಿ ಅಕ್ಷಯನ ಬಗೆಗೆ ನನಗೆ ಬಹಳಷ್ಟು ಕನಸುಗಳಿವೆ, ಭರವಸೆ ಇದೆ. ನಮ್ಮ ಮುಂದಿನ ಹುಡುಗ, ನಮ್ಮ ಮುಂದೆ ಬೆಳೆದ ಹುಡುಗ ಇರ್ಲಿ. ಇವು ವೈಯಕ್ತಿಕವಾದ ಮಾತುಗಳನ್ನ ನಾನು ಇಷ್ಟಕ್ಕೆ ನಿಲ್ಲಿಸ್ತೇನೆ. ಅಕ್ಷಯ್ ಕೇಳಿದ ಒಂದು ಪ್ರಶ್ನೆ ಬಗ್ಗೆ ನಾನು ಆಲೋಚನೆ ಮಾಡ್ತಾ ಇದ್ದೆ. ಯಾರೋ ಅಂದ್ರೆ ಒಬ್ಬ ವಿದ್ಯಾರ್ಥಿ ಕೇಳಿದ ಪ್ರಶ್ನೆ, ನಿಸರ್ಗಕ್ಕೆ ವರ್ಡ್ಸ್ವರ್ತ್ ನೀಡಿದ ಕೊಡುಗೆ ಏನು? ಈ ಪ್ರಶ್ನೆಗೆ ಉತ್ತರ ಸರಳವಾಗಿದೆ. ಅದ್ರ ಬಗ್ಗೆ ನಾನು ಕೆಲವು ಮಾತುಗಳನ್ನ ಹೇಳೋದಕ್ಕೆ ಇಷ್ಟಪಡ್ತೇನೆ.
ಎರಡನೇದು ವರ್ಡ್ಸ್ವರ್ತ್ ಬಹುದೊಡ್ಡ ಪರಿಸರವಾದಿ. ಇವಾಗ ನಮ್ಮ ಪರಿಸರವಾದಿಗಳು ಏನು ನಮಗೆ ನೀಡುವ ಅನೇಕ ಸಿದ್ಧಾಂತಗಳನ್ನ ಅಥವಾ ಅವರ ಕಾಳಜಿ, ಕನಸು, ಅವರ ಭಯ, ಇದನ್ನೆಲ್ಲ ನಾವು ನೋಡಿದಾಗ 19ನೇ ಶತಮಾನದಲ್ಲಿ ಇಂಗ್ಲೆಂಡಿನಲ್ಲಿ ವರ್ಡ್ಸ್ವರ್ತ್ ಎಲ್ಲ ಭಾವನೆಗಳನ್ನ, ಭರವಸೆಗಳನ್ನ, ಹೆದರಿಕೆಯನ್ನ ತನ್ನ ಕಾವ್ಯದಲ್ಲಿ ವ್ಯಕ್ತಪಡಿಸಿದ್ದ. ನಿಸರ್ಗದ ಅನೇಕ ಮಗ್ಗುಲುಗಳ ಕುರಿತು ಅವನು ಹೇಳ್ತಾ ಇದ್ದ. ಆಮೇಲೆ ಪ್ರಕೃತಿಗೂ ಮನುಷ್ಯನಿಗೂ ನೇರವಾದ ಸಂಬಂಧ ಇರಬೇಕು, ಸಂಬಂಧ ಇರ್ತದೆ ಎಂದುಕೊಂಡಿದ್ದ ಕವಿಗಳಲ್ಲಿ ವರ್ಡ್ಸ್ವರ್ತ್ ಕೂಡ ಒಬ್ಬ. ನಮ್ಮ ಸಮಸ್ಯೆ ಏನಾಗಿದೆ ಅಂತಂದ್ರೆ, ನಮಗೆ ವರ್ಡ್ಸ್ವರ್ತನ ಕಾವ್ಯ ಅರ್ಥ ಆಗದೇ ಇರೋದಕ್ಕೆ ಕಾರಣ ಏನಂದ್ರೆ ನಾವು ಪ್ರಕೃತಿಯಿಂದ ದೂರ ಬಂದಿದ್ದೇವೆ. ಯಾವಾಗ ಮನುಷ್ಯ ಪ್ರಕೃತಿಯಿಂದ, ನಿಸರ್ಗದಿಂದ ದೂರ ಬರ್ತಾನೆಯೋ ಅವನಿಗೆ ನಿಸರ್ಗವೂ ಅರ್ಥವಾಗುವುದಿಲ್ಲ, ಮನುಷ್ಯನೂ ಅರ್ಥವಾಗುವುದಿಲ್ಲ, ದೇವರು ಅರ್ಥವಾಗುವುದಿಲ್ಲ, ದೈವವೂ ಅರ್ಥವಾಗುವುದಿಲ್ಲ. ನಾವು ನಿರಂತರವಾಗಿ ಪ್ರಕೃತಿಯನ್ನ ಧ್ವಂಸ ಮಾಡ್ತಾ ಇದ್ದೇವೆ, ಅದನ್ನ ನಿರ್ನಾಮ ಮಾಡ್ತಾ ಇದ್ದೇವೆ. ಬಹಳ ನಿರ್ದಾಕ್ಷಿಣ್ಯವಾಗಿ ನಾವು ಕಾಡನ್ನ ಕಡಿತಾ ಇದ್ದೇವೆ, ನದಿಗಳ ದಿಕ್ಕನ್ನ ತಪ್ಪಿಸ್ತಾ ಇದ್ದೇವೆ, ಮರುಳನ್ನ ರಫ್ ಮಾಡ್ತಾ ಇದ್ದೇವೆ, ಗಿಡಮರಗಳನ್ನ ಕಡಿದು ಹಾಕುವ ಹಾಗೆ ಪ್ರಾಣಿಗಳನ್ನ, ಪಕ್ಷಿಗಳನ್ನ ಬೇಟೆಯಾಡುತ್ತೇವೆ. ಪ್ರಕೃತಿ ಮನುಷ್ಯನನ್ನ ಹೇಗೆ ನೋಡ್ತದೆ ಅಂತಂದ್ರೆ ಒಂದು ಭೀಕರವಾದ ಪ್ರಾಣಿ. ಪ್ರಕೃತಿ ದೃಷ್ಟಿಯಲ್ಲಿ ಪ್ರಕೃತಿಗೆ ಒಂದು ಮನಸ್ಸು ಇರೋದಾದ್ರೆ, ಪ್ರಕೃತಿಗೆ ಒಂದು ಆತ್ಮ ಇರೋದಾದ್ರೆ, ಪ್ರಕೃತಿಗೆ ಒಂದು ಹೃದಯ ಇರೋದಾದ್ರೆ, ಪ್ರಕೃತಿ ಮಾತೆ, ನಿಸರ್ಗ ದೇವಿ ನೀಚ ಮನುಷ್ಯನೇ, ದುಷ್ಟ ಮನುಷ್ಯನೇ ಎಂದು ಕರೆಯುತ್ತಿದ್ದಳು. ಅಂತ ನೀಚತನವನ್ನ ನಾವು ಪ್ರಕೃತಿಯೊಂದಿಗೆ ಮಾಡ್ತಾ ಇದ್ದೇವೆ. ಎವ್ರಿ ಡೇ ವಿ ಆರ್ ಮಾಲೆಸ್ಟೇಟಿಂಗ್. ಅಂದ್ರೆ ನಾವು ಪ್ರಕೃತಿಯ ಮೇಲೆ ಒಂದು ರೀತಿಯ ಮಾನಭಂಗವನ್ನ ಮಾಡ್ತಾ ಇದ್ದೇವೆ. ಮತ್ತೆ ಈ ನೆಲವನ್ನ ಹಡ್ಡೋದು, ಖನಿಜವನ್ನ ತೆಗೆದುಕೊಳ್ಳೋದಕ್ಕಾಗಿ ನೆಲವನ್ನು ಹಡ್ಡೋದು ಅಂತಂದ್ರೆ ಏನದ ಅದರ ಅರ್ಥ? ಅವಳ ಗಿಡ ಮರಗಳನ್ನ ಕಡಿಯೋದು, ಪ್ರಾಣಿಗಳನ್ನ ಕೊಂದು ಹಾಕೋದು, ಇದೆಲ್ಲ ನಾವು ಮಾಡ್ತಾ ಇದ್ದೇವೆ. 19ನೇ ಶತಮಾನದಲ್ಲಿ ಈ ಇಂಡಸ್ಟ್ರಿಯಲ್ ರೆವಲ್ಯೂಷನ್ ಇಂಗ್ಲೆಂಡ್ ನಲ್ಲಿ ಶುರು ಆಯಿತು. ಅದರ ಬಗ್ಗೆ ವರ್ಡ್ಸ್ವರ್ತನಿಗೆ ತಿಳುವಳಿಕೆ ಇತ್ತು. ಹೀಗಾಗಿ ಪರಿಸರ ನಾಶವಾಗದಿರಲಿ ಎಂಬ ಕಾಳಜಿ ವರ್ಡ್ಸ್ವರ್ತನಲ್ಲಿ ನಿಂತು. ಬಟ್ ಲೇಕ್ ಜಿಲ್ಲೆ ಈಗಲೂ ಕೂಡ ಬಹಳ ಸುಂದರವಾಗಿದೆ. ನಾನು ಆ ಜಿಲ್ಲೆಗೆ ಹೋಗಿದ್ದೇನೆ, ವರ್ಡ್ಸ್ವರ್ತನ ಮನೆಗೆ ಹೋಗಿದ್ದೇನೆ. ಮತ್ತು ಇಡೀ ಇಂಗ್ಲೆಂಡ್ ಅನ್ನ ನೀವು ತಿರುಗಾಡಿ ನೋಡ್ಬೋದು. ನಾವು ಕರ್ನಾಟಕವನ್ನು ಹಾಳು ಮಾಡಿದಷ್ಟು, ನಾವು ಭಾರತವನ್ನು ಹಾಳು ಮಾಡಿದಷ್ಟು ಇಂಗ್ಲಿಷ್ ಜನರು ಇಂಗ್ಲೆಂಡ್ ಅನ್ನ ಹಾಳು ಮಾಡಿಲ್ಲ. ಅವ್ರಿಗೆ ಗೊತ್ತಿದೆ ನಮ್ದೊಂದು ಸಣ್ಣ ರಾಜ್ಯ, ನಮ್ಮ ಸಣ್ಣ ದೇಶ, ವಿಸ್ತಾರದಲ್ಲಿ ಕರ್ನಾಟಕಕ್ಕಿಂತಲೂ ದೊಡ್ಡದೇನಿಲ್ಲ. ಭಾರತ ಬಹಳ ದೊಡ್ಡ ದೇಶ, 140 ಕೋಟಿ ಜನಸಂಖ್ಯೆ. ನಾವೇನ್ ಮಾಡ್ತಾ ಇದ್ದೀವಿ ಅಂತಂದ್ರೆ ಭಾರತ ಮಾತೆಯ ಎಲ್ಲ ಸೌಂದರ್ಯವನ್ನ ನಾವು ಧ್ವಂಸ ಮಾಡ್ತಾ ಇದ್ದೇವೆ. ನದಿ ಅನ್ನೋದು ಕೂಡ ಒಂದು ಸೌಂದರ್ಯ, ಸಾಗರ ಕೂಡ ಒಂದು ಸೌಂದರ್ಯ, ಬೆಟ್ಟ ಗುಡ್ಡಗಳು, ಮರ ಗಿಡಗಳು ಎಲ್ಲಗಳನ್ನ ನಾವು ಸರ್ವನಾಶ ಮಾಡ್ತಾ ಇದ್ದೇವೆ. ಹೀಗಾಗಿ ನಾವು ವರ್ಡ್ಸ್ವರ್ತನನ್ನ ಓದ್ಬೇಕು. ವರ್ಡ್ಸ್ವರ್ತನನ್ನ ಯಾಕೆ ಓದ್ಬೇಕು ಅಂದ್ರೆ ಅವನು ಕಾಡಿನ ಪ್ರೀತಿ ಹೆಚ್ಚಿಸಿದ ಕವಿ ವರ್ಡ್ಸ್ವರ್ತ್. ನಮ್ಮಲ್ಲಿ ಏನಿದೆ ಅಂದ್ರೆ ಈಗ ಕಾಡು ಪ್ರೀತಿಯ ಹುಚ್ಚು ಹಚ್ಚಿಸುವ ಕವಿಗಳು ಬಹಳ ಜನ ಇದ್ದಾರೆ, ವೈಲ್ಡ್ ಲವ್. ಆದ್ರೆ ಕಾಡನ್ನ ಪ್ರೀತಿಸಲು ಹಚ್ಚುವ ಕವಿಗಳು ಬಹಳ ಕಡಿಮೆ. ವರ್ಡ್ಸ್ವರ್ತನ ಒಂದು ಕವನ ಓದಿದಾಗ ನಮಗನಿಸ್ತತಿ ನಾನು ಈಗಲೇ ಹೊರಗಡೆ ಹೋಗ್ಬಿಡ್ಬೇಕು ಅಂತ. ನಾನೀಗ ಧಾರವಾಡದಲ್ಲಿದ್ದೇನೆ, ಬೇಂದ್ರೆ ಟ್ರಸ್ಟ್ ನಲ್ಲಿದ್ದೇನೆ, ಹೊರಗಡೆ ಸಣ್ಣದಾಗಿ ಮಳೆ ಬೀಳ್ತಾ ಇದೆ, ಆಮೇಲೆ ಇಲ್ಲೇ ಅದು ಸಾಧನೆ ಕಿರಿಯ ಅದು ಕೆರೆ ಇದೆ. ಹೊರಗಡೆ ಹೋದ್ರೆ ನಿಮ್ಗೆ ಇಂಗ್ಲೆಂಡ್ಗೆ ಹೋದ ಹಾಗೇನೆ, ಲಂಡನ್ಗೆ ಹೋಗ್ಬೇಕಾಗಿಲ್ಲ, ನೀವು ಧಾರವಾಡಕ್ಕೆ ಬಂದ್ಬಿಡ್ರಿ. ಮಳೆಗಾಲದಲ್ಲಿ ಧಾರವಾಡಕ್ಕೆ ಬಂದ್ಬಿಟ್ರೆ ನಿಮಗೆ ಧಾರವಾಡ ನಿಜಕ್ಕೂ ಲಂಡನ್ಗಿಂತಲೂ ಲೇಕ್ ಜಿಲ್ಲೆಗಿಂತಲೂ ಹೆಚ್ಚು ಸುಂದರವಾಗಿ ಕಾಣ್ತದೆ. ಬೇಂದ್ರೆ ಅವರು ಓಡಾಡಿದ ಒಂದು ನಾಡು ಪ್ರದೇಶ. ಇಲ್ಲಿ ಕೆರೆಗಳಿವೆ, 2 ಕೆರೆಗಳು ಅಕ್ಕಪಕ್ಕದಲ್ಲಿ, 2 ಅದ್ಭುತವಾದ ಕೆರೆಗಳಿವೆ. ಸೊ ವರ್ಡ್ಸ್ವರ್ತ್ ಏನ್ ಮಾಡಿದ ಅಂದ್ರೆ ನಮಗೆ ಕಾಡನ್ನ ಪ್ರೀತಿಸುವ ಹುಚ್ಚನ್ನು ಹುಟ್ಟಿಸಿದ. ಕಾಡು ಪ್ರೀತಿಯ ಹುಚ್ಚನ್ನು ನಮಗೆ ಅವನು ಹಚ್ಚಲಿಲ್ಲ ಅನ್ನೋದು. ಅಕ್ಷಯ್ ಕೊನೆಗೆ ಒಂದು ಮಾತು ಹೇಳಿದ, ವರ್ಡ್ಸ್ವರ್ತ್ ಈಗ ಇರ್ಬೇಕಾಗಿತ್ತು ಅಂತ. ಆದ್ರೆ ವರ್ಡ್ಸ್ವರ್ತ್ ಹೇಳ್ತಾನೆ, ಮಿಲ್ಟನ್ ಈ ಹೊತ್ತಿಗೆ ಇರಬೇಕಾಗಿತ್ತು ಅಂತ. ಮಿಲ್ಟನ್, thou should be living at this hour. ಮಿಲ್ಟನ್, ಮಹಾ ಮಿಲ್ಟನ್ ಕವಿಯೇ, ಈ ಹೊತ್ತಿನಲ್ಲಿ, ಈ ಕ್ಷಣದಲ್ಲಿ ನೀನು ಇರಬೇಕಾಗಿತ್ತು. ಯಾಕೆ ಅವನು
ಮಿಲ್ಟನ್ ಹೇಳ್ತಾನೆ ಅಂತಂದ್ರೆ 19ನೇ ಶತಮಾನದಲ್ಲಿ ನೈತಿಕ ಬೌದ್ಧಿಕ ಅಧಂಪತನ ಶುರು ಆಗಿರ್ತದೆ. 21ನೇ ಶತಮಾನದಲ್ಲಿ ನಾವು ಭಾರತದಲ್ಲಿ ಬದುಕ್ತಾ ಇದ್ದೇವೆ. ನಮ್ಮ ನೈತಿಕತೆ ಹೇಗಿದೆ, ನಮ್ಮ ಬೌದ್ಧಿಕ ಅರಾಜಕತೆ ಹೇಗಿದೆ ಅನ್ನೋದನ್ನು ವಿವರಿಸಿ ನಾನು ಹೇಳ್ಬೇಕಾಗಿಲ್ಲ. ಆದ್ರೆ ನಾವು ನಮ್ಮವರನ್ನ ಕರೆಯುವುದಿಲ್ಲ ಹೀಗೆ. ನಮ್ಮವರನ್ನ ನಾವು ಪ್ರೀತಿ ಮಾಡೋದೇ ಇಲ್ಲ. ಯಾಕಂದ್ರೆ ನಮಗೆ ನಮ್ಮ ಪ್ರಾಚೀನತೆ ನಮಗೆ ಬೇಕಾಗಿಲ್ಲ, ನಮ್ಮ ನಾಗರಿಕತೆ ನಮಗೆ ಬೇಕಾಗಿಲ್ಲ. ಯಾಕೆ ನಾವು ವಾಲ್ಮೀಕಿ ದೌ ಶುಡ್ ಬಿ ಲಿವಿಂಗ್ ಎಟ್ ದಿಸ್ ಅವರ್ ಅಂತ ಯಾಕೆ ಹೇಳ್ಬಾರ್ದಾಗಿತ್ತು? ವ್ಯಾಸ ದೌ ಶುಡ್ ಬಿ ಲಿವಿಂಗ್ ಎಟ್ ದಿಸ್ ಅವರ್ ಅಂತ ಯಾಕೆ ಹೇಳ್ಬಾರ್ದಾಗಿತ್ತು? ಕಾಳಿದಾಸನಿಗೆ ಯಾಕೆ ಹೇಳ್ಬಾರ್ದಾಗಿತ್ತು? ಬಸವಣ್ಣನಿಗೆ ಯಾಕೆ ಹೇಳ್ಬಾರ್ದಾಗಿತ್ತು? ಅಲ್ಲಮನಿಗೆ ಯಾಕೆ ಹೇಳ್ಬಾರ್ದಾಗಿತ್ತು? ಹೇಳ್ಬೇಕಾದದ್ದೇ. ಆದ್ರೆ ನಾವು ಇವತ್ತ ಮಿಲ್ಟನ್ ದೌ ಶುಡ್ ಬಿ ಲಿವಿಂಗ್ ಎಟ್ ದಿಸ್ ಅವರ್ ಅನ್ಬೇಕಾಗಿದೆ. ಹಾಗೆಯೇ ವರ್ಡ್ಸ್ವರ್ತ್ ದೌ ಶುಡ್ ಬಿ ಲಿವಿಂಗ್ ಎಟ್ ದಿಸ್ ಅವರ್ ಅಂತ ಅನ್ಬೇಕಾಗಿದೆ. ನೋಡ್ರಿ, ಕರ್ನಾಟಕದಲ್ಲಿ ಎಷ್ಟು ಅರಣ್ಯಗಳು, ಎಷ್ಟು ಅದ್ಭುತವಾದ ಅರಣ್ಯಗಳಿತ್ತು. ಅದ್ರ ಬಗ್ಗೆ ನಾನು ಹೆಚ್ಚು ವಿಸ್ತಾರವಾಗಿ ಹೇಳಿಕೆ ಹೋಗೋದಿಲ್ಲ. ವರ್ಡ್ಸ್ವರ್ತ್ ಬಹಳ ಪ್ರೀತಿಯ ಕವಿ. ಹೀಗಾಗಿ ಇನ್ನೊಂದು 5 ನಿಮಿಷ ನನ್ನ ಸಮಯ ತೆಗೆದುಕೊಂಡು ಕೆಲವು ಮಾತುಗಳನ್ನ ಹೇಳ್ತೇನೆ. ಒಂದು, ಶಿ ಡ್ವೆಲ್ಟ್ ಅಮಾಂಗ್ ದಿ ಅನ್ಟ್ರೋಡನ್ ವೇಸ್ ಅಂತ ಒಂದು ಕವನ ಇದೆ. ಅಥವಾ 4 ಸಾಲು ಓದ್ತೇನೆ. ಶಿ ಡ್ವೆಲ್ಟ್ ಅಮಾಂಗ್ ದಿ ಅನ್ಟ್ರೋಡನ್ ವೇಸ್ beside the spring of Tao, a maid whom there were none to praise and very few to love. ಇದು ಲೂಸಿ ಪೋಯಂ. ಇದರ ಬಗೆಗೆ ಅಕ್ಷಯ್ ಆಗ್ಲೇ ಮಾತನಾಡಿದ್ದಾನೆ. ಇನ್ನೊಂದು ಲೂಸಿ ಪೋಯಂ. 3 years she grieved in sun and shower, then nature said, a lovelier flower on earth was never sown. This child I to myself will take, and she shall be mine, and I will make a lady of my own. ಅಂತಕ್ಕಂಥ ಅದ್ಭುತವಾದಂಥ ಸಾಲುಗಳು. 3 years she grieved in sun and shower. 3 ವರ್ಷ ಆಕೆ ಲೂಸಿ 3 ವರ್ಷ ಒಬ್ಬಳೆ ಏಕಾಂಗಿಯಾಗಿ, ಅವಳು ಅನಾಥಳಲ್ಲ. ಕೆಲವರು ಪಾಠ ಮಾಡುವಾಗ ಅನಾಥಳಲ್ಲ. ನನ್ನ ಅಕ್ಕಪಕ್ಕದಲ್ಲಿ ಮನುಷ್ಯರು ಇರದೇ ಇದ್ರೆ ನಾನು ಅನಾಥ ಅಲ್ಲ. ನನ್ನ ಪಕ್ಕದಲ್ಲಿ ಪ್ರಕೃತಿ ಇದೆ, ಗಿಡ ಮರಗಳಿವೆ, ಬೆಟ್ಟ ಗುಡ್ಡಗಳಿವೆ, ನದಿ ಸಾಗರಗಳಿವೆ, ಸಣ್ಣ ಸಣ್ಣ ಹಳ್ಳ ಕೊಳ್ಳಗಳಿವೆ, ಸರೋವರವಿದೆ. ನಾನು ಹೇಗೆ ಅನಾಥ ಆಗ್ಲಿಕ್ಕೆ ಸಾಧ್ಯ ಇದೆ? ಆದ್ರೆ ಅವಳು 3 ವರ್ಷ ಎಲ್ಲಿ ಬೆಳೆದ್ಲು ಅಂತಂದ್ರ ಬಿಸಿಲಿನಲ್ಲಿ, ಮಳೆಯಲ್ಲಿ ಬೆಳೆದ್ಲು. ಅವಾಗ ಪ್ರಕೃತಿ ಹೇಳ್ತು, ನಿಸರ್ಗ ಹೇಳ್ತು, ಈ 3 ವರ್ಷ ಅನ್ನೋದು ಪ್ರೊಬೇಷನರಿ ಪೀರಿಯಡ್ ಇದ್ದ ಹಾಗೆ. ಎಸ್, ನೌ ಐ ಕ್ಯಾನ್ ಟೇಕ್ ಕೇರ್ ಆಫ್ ಯು ಅಂತೇಳಿ ಅದೊಂದು ಟೆಸ್ಟಿಂಗ್ ಟೈಮ್ ಇದ್ದ ಹಾಗೆ, ಅದೊಂದು ಪೀರಿಯಡ್. ಅವಾಗ ಅದು ನಿಸರ್ಗ ಹೇಳ್ತದೆ, ಎ ಲವ್ಲಿಯರ್ ಫ್ಲವರ್ ಆನ್ ಅರ್ತ್ ವಾಸ್ ನೆವರ್ ಸೋನ್ ಅಂತಕ್ಕಂಥದ್ದು. ಅಂದ್ರೆ ಈ ಮಗುವಿಗಿಂತ ಹೆಚ್ಚು ಸುಂದರವಾದ ಹೂವನ್ನು ಈ ಜಗತ್ತು ಬೆಳೆದಿಲ್ಲ. ಇದು ಅದ್ಭುತವಾದಂತಹ ಒಂದು ಹೂವು. ಇದಕ್ಕಿಂತಲೂ ಹೆಚ್ಚು ಸುಂದರವಾದ, ಮೋರ್ ಲವ್ಲಿಯರ್, ಲವ್ಲಿಯರ್ ಫ್ಲವರ್ ಆನ್ ಅರ್ತ್ ವಾಸ್ ನೆವರ್ ಸೋನ್. ಇಂಥ ಅದ್ಭುತವಾದ, ಇಂಥ ಸುಂದರವಾದ, ಇಂಥ ಮನಮೋಹಕವಾದ ಹೂವನ್ನ ಈ ಜಗತ್ತು ಎಂದೂ ಬೆಳೆದಿರಲಿಲ್ಲ. ಅದಕ್ಕೆ ನಿಸರ್ಗ ಅಂತದೆ, ದಿಸ್ ಚೈಲ್ಡ್ ಐ ಟು ಮೈಸೆಲ್ಫ್ ವಿಲ್ ಟೇಕ್. ಇವಳನ್ನ ನಾನು ನನ್ನ ಅಧೀನದಲ್ಲಿಟ್ಟುಕೊಳ್ಳುತ್ತೇನೆ, ನನ್ನ ಸ್ವಾಧೀನಪಡಿಸಿಕೊಳ್ಳುತ್ತೇನೆ, ನನ್ನ ಕಣ್ಣ ರೆಪ್ಪೆಯಲ್ಲಿಟ್ಟು ಅವಳನ್ನ ಬೆಳೆಸುತ್ತೇನೆ. ಕಾಳಿದಾಸನನ್ನು ಓದ್ಬೇಕು, ವಿಜ್ಞಾನ ಶಕುಂತಲವನ್ನು ಓದ್ಬೇಕು. ಅಲ್ಲೂ ಕೂಡ ಅದ್ಭುತವಾದ ಪ್ರಕೃತಿಯ ಒಂದು ರೂಪ ನಮ್ಗೆ ಸಿಗ್ತದೆ. ಹಾಗೆ ಹೇಗೆ ಬೆಳೆಸ್ತೇನೆ ಅಂತಂದ್ರೆ, ನನ್ನ ಯೋಜನೆಯಂತೆ, ನನ್ನ ಕಲ್ಪನೆಯಂತೆ ನಾನು ಅವಳನ್ನ ಬೆಳೆಸ್ತೇನೆ. ನಿಸರ್ಗದ ಯೋಜನೆ ಏನು, ನಿಸರ್ಗದ ಕಲ್ಪನೆ ಏನು? ಈ ಲೇಡಿ ಆಫ್ ಮೈ ಓನ್ ಅಂತಾರೆ. ಅಂದ್ರೆ ಶಕುಂತಲೆ ನಿಸರ್ಗ, ಶಕುಂತಲೆ ಬೇರೆ ಅಲ್ಲ, ನಿಸರ್ಗ ಬೇರೆ ಅಲ್ಲ ಕಾಳಿದಾಸನ ನಾಟಕದಲ್ಲಿ. ಹಾಗೆ ವರ್ಡ್ಸ್ವರ್ತನ ದೃಷ್ಟಿಯಲ್ಲಿ ಲೂಸಿ ಬೇರೆ ಅಲ್ಲ, ಪ್ರಕೃತಿ ಬೇರೆ ಅಲ್ಲ. ನನ್ನ ಮಗಳಾಗಿ ನೀನು ಬೆಳೆಯಬೇಕು, ಎ ಲೇಡಿ ಆಫ್ ಮೈ ಓನ್ ಅಂತಾಳೆ. ನನ್ನ ಕಲ್ಪನೆಯಂತೆ, ನನ್ನ ಆಲೋಚನೆಯಂತೆ ನಾನು ನಿನ್ನನ್ನ ಬೆಳೆಸ್ತೇನೆ ಅಂತ ಪ್ರಕೃತಿ ಮಾತನಾಡ್ತದೆ. ಅಂದ್ರೆ ವರ್ಡ್ಸ್ವರ್ತನ ಕಾವ್ಯದಲ್ಲಿ ಮನುಷ್ಯ ಮತ್ತು ಪ್ರಕೃತಿಯ ನಡುವೆ ಒಂದು ಬಹಳ ಸೂಕ್ಷ್ಮವಾದ ಅನುಸಂಧಾನ, ಮುಖಾಮುಖಿ ಯಾವತ್ತೂ ನಡೆಯುತ್ತಿರುವುದನ್ನ ನಾವು ಗಮನಿಸಬೇಕು. ಆಮೇಲೆ ಅದೇ ಕವನದಲ್ಲಿ ನನ್ನ ಮಗಳಿಗೆ ನಾನು ಮಾರ್ಗದರ್ಶನ ಮಾಡುತ್ತೇನೆ ಮತ್ತು ಶಕ್ತಿ ಕೊಡುತ್ತೇನೆ.
ಅಂತ ಪ್ರಕೃತಿ ಹೇಳ್ತದೆ. ಪ್ರಕೃತಿ ಮಾತ್ರ ನಮಗೆ ಸರಿಯಾದ ಮಾರ್ಗದರ್ಶನ ನೀಡಬಹುದು, ಮನುಷ್ಯರು ನೀಡುವುದಿಲ್ಲ. ನಾವು ಕರಿತೀವಿ, ನನ್ನ ನಂಬು, ನನ್ನ ಹತ್ತಿರ ಬಾ, ನಿನಗೆ ಸರಿಯಾದ ಮಾರ್ಗದರ್ಶನ ನೀಡ್ತೇನೆ ಅಂತ ಹೇಳಿ ಹತ್ತಿರ ಬಂದವರನ್ನ, ನಮ್ಮ ನಂಬಿದವರಿಗೆ ನಾವು ದಾರಿ ತಪ್ಪಿಸುವ ಪ್ರಯತ್ನವನ್ನು ಮಾಡ್ತೇವೆ. ಮನುಷ್ಯರು ಮನುಷ್ಯರ ದಾರಿಯನ್ನ ತಪ್ಪಿಸ್ತಾರೆ ಅಥವಾ ತಪ್ಪುವಂತೆ ಮಾಡ್ತಾರೆ. ಆದ್ರೆ ಪ್ರಕೃತಿ ಮನುಷ್ಯನಿಗೆ ದಾರಿಯನ್ನ ತಪ್ಪಿಸುವುದಿಲ್ಲ, ಸರಿಯಾದ ಮಾರ್ಗದರ್ಶನ ಅದು ಮಾಡುತ್ತದೆ. ನಾವು ನಮ್ಮ ನಂಬಿದವರನ್ನ ನಾವು ದಾರಿ ತಪ್ಪಿಸ್ತೇವೆ, ಆದ್ರೆ ಪ್ರಕೃತಿ ಹಾಗೆ ಮಾಡುವುದಿಲ್ಲ ಅಂತ ಅವ್ರು ಹೇಳ್ತಾರೆ. ಟಿಂಟನ್ ಆಬಿ ನೀವು ಓದ್ಲೇಬೇಕಾದಂತ ಕವನ, ಇಂಟಿಮೇಷನ್ಸ್ ಆಫ್ ಇಮಾರ್ಟಿಲಿಟಿ ಮತ್ತು ಟಿಂಟನ್ ಆಬಿ. ಟಿಂಟನ್ ಆಬಿಯಲ್ಲಿ ಒಂದು 4 ಅದ್ಭುತವಾದ ಸಾಲುಗಳು ಬರ್ತವೆ. ಅವನು ನಿಸರ್ಗ ಅಂದ್ರೆ ಏನು, ವರ್ಡ್ಸ್ವರ್ತನ ದೃಷ್ಟಿಯಲ್ಲಿ ನಿಸರ್ಗ ಅಂದ್ರೆ ಏನು? ದ ಆಂಕರ್ ಆಫ್ ಮೈ ಪ್ಯೂರೆಸ್ಟ್ ಥಾಟ್. ಆಂಕರ್ ಅಂದ್ರೆ ಆಧಾರ ಸ್ತಂಭ. ಸೊ ನಿಸರ್ಗ ನನ್ನ ಶುದ್ಧ ಆಲೋಚನೆಗಳ ಆಧಾರ ಸ್ತಂಭ. ದ ಆಂಕರ್ ಆಫ್ ಮೈ ಪ್ಯೂರೆಸ್ಟ್ ಥಾಟ್ಸ್ ಅಂದ್ರೆ ನನ್ನಲ್ಲಿ ಶುದ್ಧವಾದ ಆಲೋಚನೆಗಳು ಹುಟ್ಟುವುದಕ್ಕೆ ನಿಸರ್ಗವೇ ಕಾರಣ. ನಾನು ಒಬ್ಬ ಒಳ್ಳೆಯ ಮನುಷ್ಯನಾಗುವುದಕ್ಕೆ ನಿಸರ್ಗವೇ ಕಾರಣ. ಹೀಗಾಗಿ ದ ಆಂಕರ್ ಆಫ್ ಮೈ ಪ್ಯೂರೆಸ್ಟ್ ಥಾಟ್ಸ್ ಅಂತಾನೆ. ದ ನರ್ಸ್, ದ ಗೈಡ್ ಅಂಡ್ ದಿ ಗಾರ್ಡಿಯನ್, 3 ಶಬ್ದಗಳು. ನನ್ನ ದಾದಿ, ನೀನು ನನ್ನ ದಾದಿ, ನನ್ನ ಹೃದಯ ಮತ್ತು ಆತ್ಮದ ಮಾರ್ಗದರ್ಶಕ. ದ ನರ್ಸ್, ದ ಗೈಡ್, ದಿ ಗಾರ್ಡಿಯನ್ ಆಫ್ ಮೈ ಹಾರ್ಟ್ ಅಂಡ್ ಸೋಲ್ ಆಫ್ ಆಲ್ ಮೈ ಮಾರಲ್ ಬೀಯಿಂಗ್ಸ್ ಅಂತ ನಾವು. ನನ್ನ ಶುದ್ಧ ಆಲೋಚನೆಗಳ ಆಧಾರ ಸ್ತಂಭ ನೀನು, ನನ್ನ ದಾದಿ, ನನ್ನ ಹೃದಯ ಮತ್ತು ಆತ್ಮದ ಮಾರ್ಗದರ್ಶಕ, ನನ್ನ ಎಲ್ಲಾ ನೈತಿಕ ಅಸ್ತಿತ್ವದ ರಕ್ಷಕ. ಕೂಲ್ ಪ್ರೊಟೆಕ್ಟ್ ಮೈ ಮಾರಲಿಟಿ. ನಮ್ಮ ನೈತಿಕತೆಯನ್ನ ನಾವು ಉಳಿಸಿಕೊಳ್ಳುವುದು ಬಹಳ ಬಹಳ ಕಷ್ಟ ಮತ್ತು ದುಸ್ತರ. ಇಂಥ ಒಂದು ಬಿಕ್ಕಟ್ಟಿನ ಹೊತ್ತಿನಲ್ಲಿ ನಾವು ಬದುಕ್ತಾ ಇದ್ದೇವೆ. ಆದ್ರೆ ವರ್ಡ್ಸ್ವರ್ತ್ ಹೇಳ್ತಾನೆ, ಯು ಸರೆಂಡರ್ ಟು ನೇಚರ್, ಯು ಗೋ ಟು ನೇಚರ್. ನಿಸರ್ಗಕ್ಕೆ ಹೋದ್ರೆ ಅದು ನಿಮಗೆ ರಕ್ಷಣೆ ನೀಡ್ತದೆ ಅಂತ ಹೇಳ್ತಾನೆ. ಕೊನೆಯ ಒಂದು ವಿಚಾರವನ್ನು ಹೇಳಿ ನನ್ನ ಮಾತನ್ನ ಮುಗಿಸ್ತೇನೆ. ಟಿಂಟನ್ ಆಬಿ ಅಲ್ಲ, ಟೇಬಲ್ಸ್ ಟರ್ನ್ಡ್ ಅಂತ ಕವನ. ಅದರಲ್ಲಿ ಒಂದು 4 ಸಾಲು ಬರ್ತವೆ. ಒನ್ ಇಂಪಲ್ಸ್ ಫ್ರಾಮ್ ಎ ವರ್ನಲ್ ವುಡ್ ಮೇ ಟೀಚ್ ಯು ಮೋರ್ ಆಫ್ ಮ್ಯಾನ್, ಆಫ್ ಮಾರಲ್ ಎವಿಲ್ ಅಂಡ್ ಆಫ್ ಗುಡ್ ದೆನ್ ಆಲ್ ದ ಸೇಜಸ್ ಕ್ಯಾನ್. ಬಹಳ ಅದ್ಭುತವಾದಂತ ಒಂದು ಪದ್ಯ, 4 ಸಾಲಿನ ಒಂದು ಪದ್ಯ. ಇಟ್ಸ್ ಎ ಸ್ಟಾಂಜಾ. ವರ್ಡ್ಸ್ವರ್ತನ ಕಾವ್ಯವನ್ನ ಮತ್ತು ವರ್ಡ್ಸ್ವರ್ತನ ನಿಸರ್ಗದ ಕಲ್ಪನೆಯನ್ನ ನಮಗೆ ಅರ್ಥ ಮಾಡಿಕೊಳ್ಳಲಿಕ್ಕೆ ಇದು ನಮಗೆ ಒಂದು ದಾರಿಯನ್ನ ತೆರೆದು ತೋರಿಸ್ತದೆ. ಇದರ ಅರ್ಥ ಏನು ಅಂದ್ರೆ, ನಿಸರ್ಗದಲ್ಲಿನ ಒಂದು ಸಣ್ಣ ಅನುಭವ ಮನುಷ್ಯನ ಸ್ವಭಾವದ ಬಗ್ಗೆ, ನೈತಿಕತೆಯ ಬಗ್ಗೆ ಮತ್ತು ಜೀವನದ ಸಂಕೀರ್ಣತೆಗಳ ಬಗ್ಗೆ ಯಾವ ವಿದ್ವಾಂಸನೂ ಯಾವ ಗ್ರಂಥವೂ ನೀಡದಷ್ಟು ಅರಿವು ಮತ್ತು ತಿಳಿವು ಮೂಡಿಸುತ್ತದೆ ಅಂತ ನಾವು. ಒನ್ ಇಂಪಲ್ಸ್ ಫ್ರಮ್ ಎ ವರ್ನಲ್ ವುಡ್. ಮಹಾಕಾವ್ಯವನ್ನು ಓದ್ಬೇಕಾಗಿಲ್ಲ, ಅಥವಾ ಶೇಕ್ಸ್ಪಿಯರ್ನ ನಾಟಕಗಳನ್ನೇ ಓದ್ಬೇಕಾಗಿಲ್ಲ. ನೀವು ಒಂದು ಅರಣ್ಯಕ್ಕೆ ಹೋಗಿ ಆ ಅರಣ್ಯದಿಂದ ಬರ್ತಕ್ಕಂಥ ಒಂದು ಇಂಪಲ್ಸ್ ಏನಿದೆಯಲ್ಲ, ಅದಕ್ಕ ಅಂತಃಪ್ರೇರಣೆ ಅನ್ಬಹುದು, ಅಥವಾ ಒಂದು ಆಂತರಿಕ ಆವೇಗ ಅನ್ಬಹುದು. ಆ ವಸಂತ ಅರಣ್ಯದಿಂದ ಬರುವ ಒಂದು ಅಂತಃಪ್ರೇರಣೆ, ಒಂದು ಇಂಪಲ್ಸ್ ಮನುಷ್ಯನ ಬಗ್ಗೆ, ನೈತಿಕ ದುಷ್ಟತನದ ಬಗ್ಗೆ ಮತ್ತು ಒಳ್ಳೆತನದ ಬಗ್ಗೆ ಋಷಿಗಳಿಗಿಂತ ಹೆಚ್ಚಿನದನ್ನು ಕಲಿಸ್ತದೆ. ಒಬ್ಬ ಋಷಿ ನಮಗೆ ಏನನ್ನು ಕಲಿಸ್ಲಿಕ್ಕೆ ಸಾಧ್ಯವಿಲ್ವೋ, ಒಬ್ಬ ಮುನಿ, ಒಬ್ಬ ತತ್ವಜ್ಞಾನಿ ನಮಗೆ ಏನನ್ನು ಕಲಿಸಲಿಕ್ಕೆ ಸಾಧ್ಯವಿಲ್ವೋ ಅದನ್ನ ಪ್ರಕೃತಿ ನಮಗೆ ಕಲಿಸ್ತದೆ. ಮನುಷ್ಯ ಅಂದ್ರೆ ಏನು, ಮನುಷ್ಯ ಜೀವನ ಅಂದ್ರೆ ಏನು, ಮತ್ತು ನೈತಿಕತೆ ಅಂದ್ರೆ ಏನು, ಒಳ್ಳೆಯತನ ಅಂದ್ರೆ ಏನು, ಇದು ನಮಗೆ ಪ್ರಕೃತಿ ಕಲಿಸ್ತದೆ ಅಂತ ಹೇಳ್ತಾನೆ. ನೋಡಿ, ನಾವು ಶಾಲೆಗೆ ನಮ್ಮ ಮಕ್ಕಳನ್ನ ಕಲಿಸ್ತಾ ಇದ್ದೀವಿ. ಮೊನ್ನೆ ಕರ್ನಾಟಕದಲ್ಲಿ 7ನೇ ಕ್ಲಾಸದ ಹುಡುಗ 8ನೇ ಕ್ಲಾಸಿನ ತರಗತಿಯ ಹುಡುಗರನ್ನ ಚಾಕುನಿಂದ ಇರಿದು ಕೊಂದು ಹಾಕಿದ. ಬೆಳಗ್ಗೆ ಇವತ್ತು ಪತ್ರಿಕೆಯಲ್ಲಿ ನೋಡ್ತಾ ಇದ್ದೆ, ಒಬ್ಬ ಮೆಡಿಕಲ್ ಓದುವ ಹುಡುಗಿ ತನ್ನ ಸಹಪಾಠಿಗಳ, ತನ್ನ ಕ್ಲಾಸ್ಮೇಟ್ಸ್ ಮನೆಗೆ ಹೋದ್ರೆ ಅವ್ರು 4 ಜನ ಸೇರಿ ಆ ಮಹಿಳೆಯನ್ನ ರೇಪ್ ಮಾಡಿದ ವರದಿ ಅದರಲ್ಲಿ ಬಂದಿದೆ. 100 ರೂಪಾಯಿ ಕೊಡ್ಲಿಲ್ಲ ಅಂತಂದ್ರೆ ಮೊಮ್ಮಗ 100 ರೂಪಾಯಿ ಕೊಡ್ಲಿಲ್ಲ ಅಂತೇಳಿ. ಯಾರು ನಿನ್ನೆ ಒಂದು
ಏನೋ ತಿನ್ಲಿಕ್ಕೆ ಏನೋ ಒಂದು ವಸ್ತು ಕೊಡ್ಲಿಲ್ಲ ಅಂತ ತಿಳ್ಕೊಂಡು ಕೊಲೆ ಮಾಡಿದ್ದಾನೆ. 100 ರೂಪಾಯಿ ಕೊಡ್ಲಿಲ್ಲ ಅಂತ ಹೇಳಿ ತಂದೆಯನ್ನ ಮಗ ಕೊಲ್ತಾನೆ, ಮಗನನ್ನ ತಂದೆ ಕೊಲ್ತಾನೆ. ಎಲ್ಲಿದೆ ಸಂಬಂಧಗಳಿಗೆ ಏನ್ ಅರ್ಥ ಇದೆ? ಎಲ್ಲಿ ನೈತಿಕತೆ ಇದೆ? ಒಂದು ಬಹಳ ಬಹಳ ಕಷ್ಟದ ದುರ್ದಿನಗಳನ್ನ ನಾವು ದುರ್ದಿನದಲ್ಲಿ ನಮ್ಮ ಕಾಲನ ನಾವು ಕಳೀತಾ ಇದ್ದೇವೆ. ಇದರ ಬಗೆಗೆ ಅವನು ಹೇಳ್ತಾನೆ, ನಮಗೆ ಅರಿವನ್ನ, ತಿಳುವಳಿಕೆಯನ್ನ ಪ್ರಕೃತಿ ನೀಡ್ಬಂತು ಅಂತ. ಇಂಟಿಮೇಷನ್ಸ್ ಆಫ್ ಇಮಾರ್ಟಿಲಿಟಿ ಅನ್ನೋದು ಒಂದು ಕವನ. ಅದರಲ್ಲಿ ಹೇಳ್ತಾನೆ ಅವನು, ಟು ಮೀ ದ ಮೀನೆಸ್ಟ್ ಫ್ಲವರ್ ದಟ್ ಬ್ಲೋಸ್ ಕ್ಯಾನ್ ಗಿವ್ ಥಾಟ್ಸ್ ದಟ್ ಡೂ ಆಪನ್ ಲೈಫ್ ಆರ್ ಡೀಪ್ that do often lie for deep for tears ಅಂತಕ್ಕಂಥ 4 ಸಾಲುಗಳು, ಅದ್ಭುತವಾದಂತ ಸಾಲುಗಳು ನೋಡ್ರಿ. ಟು ಮೀ ದಿ ಮೀನೆಸ್ಟ್ ಫ್ಲವರ್, ಹೇಳ್ತಾನೆ, ನನಗೆ ಪಾರಿಜಾತ ಪುಷ್ಪವೇ ಬೇಕಾಗಿಲ್ಲ, ಅಥವಾ ಯಾವುದೋ ಇಂದ್ರಲೋಕದ ಒಂದು ಹೂವು ನನಗೆ ಬೇಕಾಗಿಲ್ಲ. ಒಂದು ಸಾಮಾನ್ಯ ಹೂವು, ಆರ್ಡಿನರಿ ಫ್ಲವರ್, ದ ಮೀನೆಸ್ಟ್ ಫ್ಲವರ್, ಸೂಪರ್ಲೇಟಿವ್ ಡಿಗ್ರಿ ಇದೆ. ಅದು ಏನನ್ನ ಕೊಡಬಹುದು ನನಗೆ ಅಂತಂದ್ರೆ, ದಟ್ ಬ್ಲೋಸ್, ಎಲ್ಲೋ ಬೀಸುವ, ಎಲ್ಲೋ ಅರಳಿದ ಒಂದು ಸಾಮಾನ್ಯ ಹೂವು, ಒಂದು ಆರ್ಡಿನರಿ ಹೂವು ನನಗೆ ಎಂತ ವಿಚಾರಗಳನ್ನ ನನಗೆ ನೀಡಬಹುದು ಅಂತಂದ್ರೆ, ಮನುಷ್ಯನಿಗೆ ವರ್ಣಿಸಲು ಸಾಧ್ಯವಾಗದ ಭಾವನೆಗಳನ್ನ ಮತ್ತು ಒಳನೋಟಗಳನ್ನ ಒಂದು ಸಣ್ಣ ಫ್ಲವರ್ ಕೊಡಬಹುದು ಅಂತ. ದಟ್ ಕ್ಯಾನ್ ಗಿವ್ ಥಾಟ್ಸ್ ದಟ್ ಡೂ ಆಫನ್ ಲೈ ಫಾರ್ ಡೀಪ್ ಫಾರ್ ಹ್ಯೂಮನ್ ಟಿಯರ್ಸ್. ಎಷ್ಟು ಆಳದಲ್ಲಿ ಇರ್ತಕ್ಕಂಥ ಒಂದು ಜ್ಞಾನ, ತಿಳುವಳಿಕೆ ಇದೆಯಲ್ಲ, ಅಂತ ಆಳದ ಜ್ಞಾನವನ್ನ, ತಿಳುವಳಿಕೆಯನ್ನ ಈ ಒಂದು ಸಾಮಾನ್ಯ ಹೂವು ಕೊಡ್ಲಿಕ್ಕೆ ಸಾಧ್ಯ ಇದೆ ಅಂತ ಕವಿ ವರ್ಡ್ಸ್ವರ್ತ್ ಹೇಳ್ತಾನೆ. ವರ್ಡ್ಸ್ವರ್ತನ ಬಗ್ಗೆ ನಾವು ಗಂಟೆಗಟ್ಟಲೆ ಮಾತನಾಡ್ಬೋದು, ದಿನಗಟ್ಟಲೆ ಮಾತನಾಡ್ಬೋದು. ಅವರ ಕವನಗಳನ್ನ ಬಹಳ ಪ್ರೀತಿಯಿಂದ, ಅಭಿಮಾನದಿಂದ ಓದ್ಬೋದು, ಅವನೊಂದಿಗೆ ಹಾಯಾಗಿ ಸಮಯ ಕಳೀಬಹುದು. ಅದೆಲ್ಲ ಸಾಧ್ಯ ಇದೆ. ನಿಮಗೆ ಒಂದು ಸರೋವರಕ್ಕೆ ಹೋಗ್ಬೇಕಾಗಿಲ್ಲ, ವರ್ಡ್ಸ್ವರ್ತನ ಓದಿದ್ರೆ ವರ್ಡ್ಸ್ವರ್ತನ ಕಾವ್ಯದಲ್ಲಿ ನಿಮಗೆ ಸರೋವರ ಸಿಗ್ತದೆ, ಬೆಟ್ಟ ಗುಡ್ಡಗಳು, ನದಿ ಸಾಗರಗಳು ಇವೆಲ್ಲ ಸಿಗ್ತವೆ. ಇಂಥ ಅದ್ಭುತ ಕವಿಯ ಕುರಿತು ಅಕ್ಷಯ್ ಅನೇಕ ಒಳ್ಳೆಯ ಮಾತುಗಳನ್ನ ನಮ್ಮೊಂದಿಗೆ ಹಂಚಿಕೊಂಡಿದ್ದಾರೆ. ಅವರೊಂದಿಗೆ ನೀವು ಸಂವಾದವನ್ನ, ಚರ್ಚೆಯನ್ನ ಮುಂದುವರಿಸಬಹುದು. ಎಲ್ಲರಿಗೂ ಶುಭವಾಗ್ಲಿ. ನಮಸ್ಕಾರ. ಧನ್ಯವಾದಗಳು ಸರ್. ಈಗ ವೇದಿಕೆ ಉಪನ್ಯಾಸಕರೊಂದಿಗೆ ಮುಕ್ತ ಚರ್ಚೆಗೆ ತೆರೆದುಕೊಳ್ಳಲಿದೆ. ತಮ್ಮ ಆಡಿಯೋ ಅನ್ಮ್ಯೂಟ್ ಮಾಡಿ ನೇರವಾಗಿ ಉಪನ್ಯಾಸಕರೊಂದಿಗೆ ಸಂದರ್ಶನದಲ್ಲಿ, ಸಂವಾದ ಚರ್ಚೆಯಲ್ಲಿ ಭಾಗವಹಿಸಬಹುದು. ಉಪನ್ಯಾಸಕರಿಗೆ ನೇರವಾಗಿ ಪ್ರಶ್ನೆಗಳನ್ನ ಕೇಳಬಹುದು, ಅಥವಾ ಉಪನ್ಯಾಸಕರ ನುಡಿಗಳಿಗೆ ಹಿರಿಯರು ಪೂರಕ ನುಡಿಗಳನ್ನು ವ್ಯಕ್ತಪಡಿಸಲು ಕೂಡ ಅವಕಾಶ ಇರುತ್ತದೆ. ನಾನು ಒಂದು ವಿನಂತಿ ಮಾಡ್ಕೋತಾ ಇದ್ದೀನಿ. ನಾನು ಯಾವ ವಿಷಯ ಹೇಳಲಿಕ್ಕೆ ಸಾಧ್ಯ ಆಗ್ಲಿಲ್ಲ ಅದನ್ನ ಕೂಡ ಕೇಳುಗರು ನನಗೆ ಹೇಳಬಹುದು. ಅವರಿಂದ ನಾನು ಕಲಿಯೋದು ಬಹಳಷ್ಟಿದೆ. ಹಂಗಾಗಿ ಪೂರಕ ಏನಾದ್ರೂ ಮಾತಿದ್ರೆ ನೀವು ಹೇಳ್ರಿ, ನನಗೆ ನಾನು ಕಲಿತಾ ಇದ್ದೀನಿ ನಿಮ್ ಕಡೆಯಿಂದ. ಯಾವುದೇ ಪ್ರಶ್ನೆಗಳು ಇಲ್ಲ ಅಂತ ಭಾವಿಸುತ್ತಾ ಈಗ ನಾವು ಕಾರ್ಯಕ್ರಮದ ಕೊನೆಯ ಒಂದು ಘಟ್ಟದಲ್ಲಿದ್ದೇವೆ. ನಮ್ಮ ಕರೆಯನ್ನು ಮನ್ನಿಸಿ ಒಂದು ಅರ್ಥಪೂರ್ಣ ಉಪನ್ಯಾಸ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ತಮ್ಮ ಅತ್ಯಮೂಲ್ಯ ಒಳನೋಟಗಳನ್ನು ಹಂಚಿಕೊಂಡಿರುವ ಡಾಕ್ಟರ್ ಅಕ್ಷಯ್ ಯಾರ್ತಿ, ಇಂಗ್ಲಿಷ್ ಸಹಾಯಕ ಪ್ರಾಧ್ಯಾಪಕರು, ಕರ್ನಾಟಕ ರಾಜ್ಯ ಅಕ್ಕ ಮಹಾದೇವಿ ಮಹಿಳಾ ವಿಶ್ವವಿದ್ಯಾಲಯ ವಿಜಯಪುರ, ಇವರಿಗೆ ಸಮಸ್ತ ಧಾರವಾಡ ಕಟ್ಟೆ ಬಳಗದ ಪರವಾಗಿ ತುಂಬು ಹೃದಯದ ವಂದನೆಗಳು. ಧನ್ಯವಾದಗಳು ಸರ್.
ಅದೇ ರೀತಿ ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿರುವ ಪ್ರೊಫೆಸರ್ ಬಸವರಾಜ್ ಡೋನೂರ್, ಮಾನ್ಯ ನಿರ್ದೇಶಕರು ಅಧ್ಯಯನಾಂಗ, ಕರ್ನಾಟಕ ಕೇಂದ್ರೀಯ ವಿಶ್ವವಿದ್ಯಾಲಯ ಕಲಬುರಗಿ, ಇವರಿಗಾದರೂ ಕೂಡ ತುಂಬ ಹೃದಯದ ವಂದನೆಗಳು. ಅದೇ ರೀತಿ ಇವತ್ತಿನ ಈ ಒಂದು ಸುಮಧುರ ಸಾಹಿತ್ಯ ಸಂಜೆಗೆ ಸಾಕ್ಷಿಯಾಗಿರುವ ಎಲ್ಲ ಹಿರಿಯರಿಗೂ, ಎಲ್ಲ ಸಾಹಿತ್ಯಾಸಕ್ತರಿಗೂ, ಮಾಧ್ಯಮ ಸ್ನೇಹಿತರಿಗೂ ಹಾಗೂ ಧಾರವಾಡ ಕಟ್ಟೆ ಧಾರವಾಡದ ಎಲ್ಲ ಪದಾಧಿಕಾರಿಗಳಿಗೂ ಕೂಡ ತುಂಬ ಹೃದಯದ ವಂದನೆಗಳನ್ನು ಸಲ್ಲಿಸುತ್ತೇನೆ. ಧನ್ಯವಾದಗಳು. ಶುಭರಾತ್ರಿ. ಧನ್ಯವಾದಗಳು ಸರ್.